ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಿದ್ದೇನೆ ಅಂದರೆ, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಸೊ ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನು ಒಂದೊಂದಾಗೆ ಸಾಲ್ವ್ ಮಾಡ್ತಾ ಬರೋಣ. ಸೊ ಈ ನಿಟ್ಟಿನಲ್ಲಿ 2021ನೇ ಇಸ್ವಿಯ ಒಂದು ಕ್ವಶನ್ ಪೇಪರ್ ಏನಿದೆ ಅದು ಎಂಟೈರ್ ಆಗಿ ಇವತ್ತು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ 1 hour 1.5 hour ಡ್ಯೂರೇಷನಲ್ಲಿ ಏನೇನು ಕ್ವಶನ್ಸ್ಗಳು ನಾವು ಮಾಡ್ತಿದ್ದೇವೆ ಸೊ ಅದನ್ನು ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಹೀಗೆ ಒಂದೊಂದಾಗೆ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ, ನೀವು ಈ ಲೈವ್ ಚಾಟಲ್ಲಿ ಏನು ಸೆಕ್ಷನ್ಗಳು ಕಾಣ್ತಾ ಇದೆ ಸೊ ಅದನ್ನು ನೀವು ಲೈವ್ ಚಾಟಲ್ಲಿ ಆನ್ಸರ್ಗಳನ್ನು ಟೈಪ್ ಮಾಡ್ಬೋದು. ಸೊ ಹಾಗೆ ಟೈಪ್ ಮಾಡ್ತಾ ಮಾಡ್ತಾ ನನಗೂ ಕೂಡ ಗೊತ್ತಾಗುತ್ತೆ ನೀವು ಎಷ್ಟು ಆನ್ಸರ್ಸ್ ಮಾಡ್ತೀರಿ ಅಂತ. ಸೊ ನಾನು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ನೋಡೋಣ ಬನ್ನಿ. ಹಾಗಿದ್ರೆ ಓಕೆ, ಎಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಒನ್ ನೋಡಿ, ಇಲ್ಲಿ ಕಾಣ್ತಾ ಇರೋ ಹಾಗೆ, ಆಸ್ ರಿಟನ್ ಇನ್ ದಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, one of the following is in correct order: A, secular, socialist, sovereign, republic, democratic; B, sovereign, socialist, secular, democratic, republic; C, sovereign, republic, secular, socialist, democratic; D, republic, sovereign, secular, democratic and socialistic. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ನನಗೆ ತಿಳಿಸ್ಬೇಕು. ಓಕೆ, ಸೊ ನೋಡಿ, ಹಾಗಿದ್ರೆ ಫಸ್ಟ್ ಒನ್ನು ಆನ್ಸರ್ಸ್ ನೀವು ಮಾಡ್ತಿದ್ದೀರ ಅಂದರೆ ನಾನು ವೇಟ್ ಮಾಡ್ತೇನೆ ಸ್ವಲ್ಪ, ಇಲ್ಲಾಂದರೆ ನಾನು ಡೈರೆಕ್ಟ್ ಆನ್ಸರ್ಸ್ ಮಾಡ್ತಾ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಎಸ್. ಸೊ ಇದ್ರದ್ದು ಆನ್ಸರ್ ಏನು? ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್. ಸೊ ಇದರಲ್ಲಿ ಏನು ಪ್ರಿಯಂಬಲಲ್ಲಿ ಆ್ಯಕ್ಚುಲಿ ಒರಿಜಿನಲಿ ಈ ಅಷ್ಟು 5 ಒಂದು ಈ ಗೋಲ್ಸ್ ಏನಿತ್ತು ಅದು ಇರಲಿಲ್ಲ. ಓಕೆ, ಸೊ ಆಮೇಲೆ 42nd ಅಮೆಂಡ್ಮೆಂಟ್ ಮುಖಾಂತರ ಇದನ್ನು ಆ್ಯಡ್ ಮಾಡ್ತಾ ಬಂದರು. ಸೊ 42nd ಅಮೆಂಡ್ಮೆಂಟ್ ಏನಿತ್ತು ಅದರ ಮುಖಾಂತರ ಇದನ್ನು ಆ್ಯಡ್ ಮಾಡಿದರು. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ ವರ್ಡ್ಸ್ ಆ್ಯಡ್ ಮಾಡಿದರು ಹೇಳ್ಬೋದಾ ಯಾರಾದರೂ? ಒರಿಜಿನಲ್ ಯಾವುದಿತ್ತು ಆಮೇಲೆ ಯಾವುದನ್ನು ಇದು ಆ್ಯಡ್ ಮಾಡಿದರು ಅಂತ? ಇಟ್ ಈಸ್ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅದನ್ನು ಆ್ಯಡ್ ಮಾಡಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಾಸಿಂಗ್ ಡೆತ್ ಬೈ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟ್ ಆ್ಯಂಡ್ ಒಫೆನ್ಸ್ ಪನಿಷೇಬಲ್ ಅಂಡರ್ ಸೆಕ್ಷನ್ 304A ಆಫ್ ಇಂಡಿಯನ್ ಪೀನಲ್ ಕೋಡ್ ಈಸ್: ಎ, ನಾನ್ ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೆಬಲ್; ಬಿ, ನಾನ್ ಕಾಗ್ನಿಸಬಲ್ ಆ್ಯಂಡ್ ಬೇಲೆಬಲ್; ಸಿ, ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೆಬಲ್; ಮತ್ತು ಡಿ, ಕಾಗ್ನಿಸಬಲ್ ಆ್ಯಂಡ್ ಬೇಲೆಬಲ್. ಯಾವುದು ಕರೆಕ್ಟ್ ಆನ್ಸರ್ ಇದರಲ್ಲಿ? ಓಕೆ, ಎಸ್. ಇದು ನಮಗೆ ಎಲ್ಲಿ ರೆಫರೆನ್ಸ್ ಸಿಗತ್ತೆ? ಅದು ಕಾಗ್ನಿಸಬಲ, ಬೇಲೆಬಲ ಅಂತ ನಮಗೆ ಯಾವುದ್ರಲ್ಲಿ ಸಿಗತ್ತೆ? ಇದು 304A ತುಂಬ ಇಂಪಾರ್ಟೆಂಟ್, ಜಡ್ಜ್ಮೆಂಟ್ ರೈಟಿಂಗಿಗೂ ಇಂಪಾರ್ಟೆಂಟ್ ಇರುವಂಥ ಸೆಕ್ಷನ್ಸ್ಗಳು. ಸೊ ಇದು ಕಾಗ್ನಿಸಬಲ್, ಡಿ, ಕಾಗ್ನಿಸಬಲ್ ಆ್ಯಂಡ್ ಬೇಲೆಬಲಲ್ಲಿ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Order 21, Rule 72 of Code of Civil Procedure 1908 relates to the following subject: A, staying the court sale; B, permitting the decree holder to bid or buy property in court sale; C, bid of co-sharer to have preference; D, set aside the court sale on the ground of fraud. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆರ್ಡರ್ 21 ಹೇಳುವಂಥದ್ದು ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟದ್ದು. ಸೊ ಡಿಕ್ರಿ ಹೋಲ್ಡರೇ ಬಿಡ್ ಮಾಡ್ಬೋದಾ? ಆಕ್ಷನ್ ಆಗುವಾಗ ಡಿಕ್ರಿ ಹೋಲ್ಡರ್ ಬಿಡ್ ಮಾಡ್ಬೋದಾ ಹೇಳುವಂಥ ಕ್ವಶನ್ ಇದು. ಸೊ ತುಂಬ ಜನ ಆನ್ಸರ್ಸ್ ಮಾಡ್ತಾ ಇದ್ದೀರಿ. ಅನ್ಅಕಾಡೆಮಿಲೂ ಕೂಡ ನಾನು ಈ ಥರ ಪೋಲ್ ಕಂಡಕ್ಟ್ ಮಾಡ್ತೇನೆ. ಸೊ ಜಸ್ಟ್ ಒಂದು ಯೂಟ್ಯೂಬಲ್ಲೂ ಇರಲಿ, ಯೂಟ್ಯೂಬಲ್ಲೂ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ಎಂಟೈರ್ ಒಂದು ನಿಮಗೆ ಇದರಲ್ಲಿ ಸಿಗುತ್ತೆ ಕ್ವಶನ್ ಪೇಪರ್. ಅನ್ಅಕಾಡೆಮಿಲೂ ಕಂಡಕ್ಟ್ ಮಾಡ್ತೇನೆ, ಸಬ್ಜೆಕ್ಟ್ ವೈಸ್ ಮಾಡ್ತಾ ಇದ್ದೆ ಆಲ್ರೆಡಿ. ಸೊ ಇದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಇದರಲ್ಲಿ ಬಿ, ಪರ್ಮಿಟಿಂಗ್ ದಿ ಡಿಕ್ರಿ ಹೋಲ್ಡರ್ ಟು ಬಿಡ್ ಆರ್ ಬೈ ಪ್ರಾಪರ್ಟಿ ಇನ್ ದಿ ಕೋರ್ಟ್ ಸೇಲ್. ಇದು ಆರ್ಡರ್ 21 ರೂಲ್ 72ಗೆ ಸಂಬಂಧಪಟ್ಟದ್ದು. ಓಕೆ, ಅದರಲ್ಲಿ ಎರಡೂ ಬರುತ್ತೆ. ರೂಲ್ 72 ಅಲ್ಲಿ ಡಿಕ್ರಿ ಹೋಲ್ಡರ್, ಜನರಲ್ ರೂಲು ಡಿಕ್ರಿ ಹೋಲ್ಡರ್ ಬಿಡ್ ಮಾಡಲಿಕ್ಕಿಲ್ಲ ಅಂತ, ಆದರೆ ಅದ್ರದ್ದು ಎಕ್ಸೆಪ್ಷನ್ ಆಗಿ ಪರ್ಮಿಷನ್, ಕೋರ್ಟ್ ಪರ್ಮಿಷನ್ ಕೊಡ್ಬೋದು ಹೇಳುವಂಥದ್ದನ್ನು ಹೇಳುವಂಥದ್ದು. Next, which one of the following is incorrect combination regarding definition of offences as per the Indian Penal Code? A, section 320 grievous hurt; B, section 340 wrongful restraint; C, section 350 criminal force; D, section 351 assault. ಇದರಲ್ಲಿ ಯಾವುದು ಆನ್ಸರ್?
ಎಸ್, ನಾನು ಆನ್ಸರ್ಸ್ಗಳನ್ನ ವೇಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದರಲ್ಲಿ ಬಿ ರಾಂಗ್ಫುಲ್ ರಿಸ್ಟ್ರೆಂಟ್ ಇದು ಇನ್ಕರೆಕ್ಟ್ ಕಾಂಬಿನೇಷನ್. ಯಾಕೆಂದರೆ ಇದ್ರದ್ದು ಕರೆಕ್ಟ್ ಆನ್ಸರು ಸೆಕ್ಷನ್ 339 ಆಗಬೇಕು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ನು ಹೋಗ್ತಾನೆ ನೋಡಿ. ಒನ್ಸ್ ಅ ಮಾರ್ಗೇಜ್ ಆಲ್ವೇಸ್ ಅ ಮಾರ್ಗೇಜ್ means A, mortgage has no right to assign the mortgage debt to any other person. B, mortgage cannot be redeemed after the expiry of fixed period. C, mortgage is always redeemable. D, mortgagor has no right to assign right of redemption to any person. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ಒನ್ಸ್ ಅ ಮಾರ್ಗೇಜ್ ಆಲ್ವೇಸ್ ಅ ಮಾರ್ಗೇಜ್ ಯಾವ ಒಂದು ಸೆಕ್ಷನ್ ಅಥವಾ ಯಾವ ಆ್ಯಕ್ಟ್ ಅಡಿ ಬರುವಂಥದ್ದು? ಇದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಮೇಲೆ ಬರುವಂಥದ್ದು. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ TP ಆ್ಯಕ್ಟಲ್ಲಿ ರೈಟ್ ಆಫ್ ರಿಡೆಂಪ್ಷನ್ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಒನ್ಸ್ ರಿಡೀಮೇಬಲ್ ಮಾಡೋದಾದರೆ, ರಿಡೆಂಪ್ಷನ್ ಅಂತ ಇರುವಂಥದ್ದು ಆದರೆ ಅಂದರೆ ಮಾರ್ಗೇಜರಿಗೆ ಯಾವಾಗಲೂ ಆ ರೈಟ್ ಇರುತ್ತೆ. ಅನ್ಲೆಸ್ ಫೋರ್ಕ್ಲೋಜರ್ ಮಾರ್ಗೇಜ್ ಈಸ್ ರೈಟ್ ಅದು. ಸೊ ಅನ್ಲೆಸ್ ಅದನ್ನು ತಗೊಳ್ಳೋದು ಹೊರತು ಯಾವಾಗಲೂ ಮಾರ್ಗೇಜ್ ಈಸ್ ಆಲ್ವೇಸ್ ರಿಡೀಮೇಬಲ್. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಮಾರ್ಗೇಜ್ ಈಸ್ ಆಲ್ವೇಸ್ ರಿಡೀಮೇಬಲ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. What does ab initio refer to? A, towards the end. B, from the beginning. C, initial burden. D, none of the above. ab initio ಅಂದರೆ ಯಾವ್ದ್ರಲ್ಲಿ ಬರುವಂಥದ್ದು? ಕಾಂಟ್ರಾಕ್ಟಲ್ಲಿ ಬರುವಂಥದ್ದು. ಸೊ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ? ವಾಯ್ಡ್ ಕಾಂಟ್ರಾಕ್ಟ್, ವಾಯ್ಡಬಲ್ ಕಾಂಟ್ರಾಕ್ಟ್ ಆ ಥರ ಎಲ್ಲ ಇರುತ್ತೆ. ಸೊ ab initio ಅಂದರೆ ಫ್ರಾಮ್ ದಿ ಬಿಗಿನಿಂಗ್, ವಾಯ್ಡ್ ab initio ಅಂತ ಏನು ಹೇಳ್ತಾರೆ, ಸೊ ಅಲ್ಲಿಂದನೇ ಬರುವಂಥದ್ದು. ಸೊ ಫ್ರಾಮ್ ದಿ ಬಿಗಿನಿಂಗ್ ab initioಗೆ ಸಂಬಂಧಪಟ್ಟ ಒಂದು ಏನು ಹೇಳ್ತಾರೆ ನಾವು ವಾಯ್ಡ್ ಕಾಂಟ್ರಾಕ್ಟ್ ಅಂತ ಏನಿರುತ್ತೆ, ಮೈನಸ್ ಕಾಂಟ್ರಾಕ್ಟ್ ಆ ಥರದ್ದು. ವಾಯ್ಡೇಬಲ್ ಕಾಂಟ್ರಾಕ್ಟ್ ಬೇರೆ ಆಗುತ್ತೆ, ಇದು ವಾಯ್ಡ್ ಅಗ್ರಿಮೆಂಟ್. ಫ್ರಮ್ ದಿ ಬಿಗಿನಿಂಗ್ ab initio ವಾಯ್ಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 7th ಕ್ವಶನ್ಗೆ ಹೋಗೋಣ. Registration of first information report is mandatory under section 154 of the CrPC if the information discloses commission of a cognizable offence and no preliminary enquiry is permissible in such a situation. ಅಂದರೆ 154 ಸೆಕ್ಷನ್ ಅಡಿಯಲ್ಲಿ ಕಂಪಲ್ಸರಿ FIR, ಈಗ ಇನ್ಫಾರ್ಮೇಷನ್ ಬಂದರೆ FIRನ ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರಿಲಿಮಿನರಿ ಇನ್ಕ್ವೈರಿ ಅಂತ ಮಾಡಲಿಕ್ಕಿಲ್ಲ ಅಂತ ಹೇಳಿ ಯಾವ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟಲ್ಲಿ ಹೇಳಿದ್ದಾರೆ. ಸೊ ಶ್ರೀಮತಿ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಡಿ ಲಲಿತಾ ಕುಮಾರಿ ವರ್ಸಸ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ನಿಮಗೆ 6 ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ರಿಲೇಟಿಂಗ್ ಟು ಅರೆಸ್ಟ್ ಅಂತ ಏನು ಒಂದು ಮಾಡಿದ್ದೆ, ಅದರಲ್ಲಿ ಅರ್ನೇಶ್ ಕುಮಾರ್, DK ಬಾಸು ಅಂತೆಲ್ಲ ಹೇಳಿದ್ದೆ. ಸೊ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅದು ನಾರ್ಕೋ ಅನಾಲಿಸಿಸ್, ಕಂಪಲ್ಸರಿ ಆ ಥರ ನಾರ್ಕೋ ಅನಾಲಿಸಿಸ್ ತೊಗೊಳ್ಳಿಕ್ಕಿಲ್ಲ ಅಂತ. ಸೊ ಉಳಿದಿರುವಂಥದ್ದು ಲಲಿತಾ ಕುಮಾರಿ, ಅದು ಈ ಒಂದು FIR ರಿಜಿಸ್ಟ್ರೇಷನ್ ಬಗ್ಗೆನೇ ಸಂಬಂಧಪಟ್ಟಿರುವಂಥ ಒಂದು ಕೇಸ್ ಲಾ, ವೆರಿ ಇಂಪಾರ್ಟೆಂಟ್. ಸೊ ಲಲಿತಾ ಕುಮಾರಿ ವರ್ಸಸ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ವಿಚ್ ಪ್ರಾವಿಷನ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ರಿಲೇಟ್ಸ್ ಟು ಪರ್ಮಿಟಿಂಗ್ ದಿ ಪ್ಲೇಂಟಿಫ್ ಟು ವಿಡ್ರಾ ದಿ ಸೂಟ್ ವಿತ್ ಅ ಲಿಬರ್ಟಿ ಟು ಫೈಲ್ ಫ್ರೆಶ್ ಸೂಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಸೇಮ್ ಸಬ್ಜೆಕ್ಟ್ ಮ್ಯಾಟರ್? ಎ, ಆರ್ಡರ್ 23 ರೂಲ್ 1 ಸಬ್ ರೂಲ್ 3, ಆರ್ಡರ್ 23 ರೂಲ್ 2, ಆರ್ಡರ್ 23 ರೂಲ್ 3 ಮತ್ತು ಆರ್ಡರ್ 23 ರೂಲ್ 3A. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆರ್ಡರ್ 23 ಹೇಳುವಂಥದ್ದು ವಿಡ್ರಾವಲ್ಲು, ಕಾಂಪ್ರಮೈಸು ಆ ಥರ ಎಲ್ಲ ಡೀಲ್ ಮಾಡುವಂಥ ಒಂದು ರೂಲ್, ಆರ್ಡರ್ ಅದು. ಸೊ ಅಂಥ ಸಂದರ್ಭದಲ್ಲಿ ಆಬ್ಸಲ್ಯೂಟ್ ವಿಡ್ರಾವಲ್ ಇರುತ್ತೆ, ಅಥವಾ ವಿಡ್ರಾವಲ್ ವಿತ್ ದಿ ವಿಡ್ರಾವಲ್ ವಿತ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್ ವಿತ್ ಲಿಬರ್ಟಿ ಟು ಫೈಲ್ ಫ್ರೆಶ್ ಸೂಟ್ ಅಂತಲೂ ಒಂದು ಇನ್ನೊಂದು ತರಹ ವಿಡ್ರಾವಲ್ ಇದೆ. ಸೊ ಅದನ್ನು ಯಾವುದರಲ್ಲಿ ಹೇಳಿದ್ದಾರೆ ಅಂದರೆ ಅದು ಆರ್ಡರ್ 23 ರೂಲ್ 1 ಸಬ್ ರೂಲ್ 3. ಸೊ 1ಅಲ್ಲೇ ಅಬ್ಯಾಂಡನ್ ಆಫ್ ದಿ ಸೂಟ್ ಕೂಡ ಹೇಳಿದ್ದಾರೆ, ಹಾಗೆ ಇದು ವಿಡ್ರಾವಲ್ ಟು ಫೈಲ್ ವಿಡ್ರಾವಲ್ ವಿತ್ ದಿ ಲಿಬರ್ಟಿ ಟು ಫೈಲ್ ಫ್ರೆಶ್ ಸೂಟ್ ಕೂಡ ಅದನ್ನು ಕೂಡ ತಿಳಿಸಿದ್ದಾರೆ. ಓಕೆ, ಇದು ಅನದರ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆರ್ಡರ್ 23 CPCಯಲ್ಲಿ. ಆರ್ಡರ್ 22 ಕೂಡ ಹಾಗೆ ಇಂಪಾರ್ಟೆಂಟ್ ಆಗುತ್ತೆ, ಆರ್ಡರ್ 23 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, if the requisite court fee is not paid on the plaintiff in spite of an order by the court, A, the plaint shall be returned to the plaintiff. B, plaint shall be rejected. C, suit shall be dismissed. D, plaintiff shall be permitted to withdraw the suit.
ಸೊ ಇದು ಆ್ಯಕ್ಚುಲಿ ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್ ಅದರಲ್ಲಿ ಕೂಡ ಬರುವಂಥದ್ದು, ಕೇವಲ ನಮ್ಮ ರಿಜೆಕ್ಷನ್ ಆಫ್ ಪ್ಲೇಂಟ್ ಅದರಲ್ಲಿ ಬರುವಂಥದ್ದಲ್ಲ. ಸೊ ನಾವು ಕರ್ನಾಟಕ ಕೋರ್ಟ್ ಫೀ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್ ಕೂಡ ನಮಗೆ ಗೊತ್ತಿರಬೇಕು. ಸೊ ಪ್ಲೇಂಟ್ ಶಾಲ್ ಬಿ ರಿಜೆಕ್ಟೆಡ್ ಅಂತ ಹೇಳಿದ್ದಾರೆ ಕೋರ್ಟ್ ಫೀ ಆ ಆ್ಯಕ್ಟಲ್ಲಿ ಕರ್ನಾಟಕದ್ದು. ಸೊ ಅದನ್ನು ರೆಫರ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೂ ಇಸ್ ದ ಪ್ರೆಸೆಂಟ್ ಚೇರ್ಪರ್ಸನ್ ಆಫ್ ರಾಜ್ಯಸಭಾ? ರಾಜ್ಯಸಭಾದು ಪ್ರೆಸೆಂಟ್ ಚೇರ್ಪರ್ಸನ್ ಯಾರು? ಇದು ಯಾವುದು ಕ್ವಶನ್ ಪೇಪರು 2021. ಸೊ ನೀವು ಆ ಒಂದು ಪ್ರೆಸೆಂಟ್ ಈಗ ಚೇಂಜ್ ಆಗಿದ್ರೆ ಅದನ್ನು ನೋಡ್ಕೊಂಡಿರಬೇಕು. ಆ್ಯಕ್ಚುಲಿ ಈಗಲೂ ಕೂಡ ಅವರೇ ಇದ್ದಾರೆ, ಅವರ ವೈಸ್ ಪ್ರೆಸಿಡೆಂಟ್ ಶ್ರೀ ವೆಂಕಯ್ಯ ನಾಯ್ಡು ಅವರು ಚೇರ್ಪರ್ಸನ್ ಪ್ರೆಸೆಂಟ್. ಸೊ ಈ ಕ್ವಶನ್ ಪೇಪರ್ ಬಂದಾಗ ಸಹ ಆವಾಗಲೂ ಅವರೇ ಇದ್ರು, ಸೇಮ್ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಇದೆಲ್ಲ ಜಿ ಕೆ, ಲೀಗಲ್ ಜಿ ಕೆಗೆ ಸಂಬಂಧಪಟ್ಟದ್ದು, ನಮ್ಮ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಪಾಲಿಟಿ ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಪ್ರೆಸೆಂಟ್ ಯಾರ್ಯಾರು ಯೂನಿಯನ್ ಮಿನಿಸ್ಟರ್ಸು ಅಥವಾ ಪ್ರೆಸೆಂಟ್ ಯಾರ್ಯಾರು ಏನು ಹೇಳ್ತಾರೆ ಲಾ ಮಿನಿಸ್ಟರ್ಸು, ಲಾಗೆ ಸಂಬಂಧಪಟ್ಟದ್ದು, ಲಾ ಕಮಿಷನ್ಗೆ ಸಂಬಂಧಪಟ್ಟದ್ದು, ಆ ಥರ ಎಲ್ಲ ಲೀಗಲ್ ಜಿ ಕೆಯಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ಹೌ ಮೆನಿ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆರ್ ದೇರ್ ಇನ್ ಇಂಡಿಯಾ ಆಟ್ ಪ್ರೆಸೆಂಟ್? A 28 states and 9 union territories, B 28 states and 8 union territories, C 29 states and 7 union territories, D 29 states and 9 union territories. ಸೊ ಇದು ಯಾಕೆ ಈ ಕ್ವಶನ್ ಅಂದರೆ, ಆವಾಗ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆಗಿತ್ತು, ಆ್ಯಕ್ಟ್ ಪಾಸ್ ಆಗಿತ್ತಲ್ಲ. ಸೊ ಆವಾಗ ರೀಸೆಂಟ್ ಒಂದು ಅಮೆಂಡ್ಮೆಂಟ್ ಅದು. ಸೊ ಅದ್ರ ನಿಟ್ಟಿನಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರನ್ನು ಯೂನಿಯನ್ ಟೆರಿಟರಿಯಾಗಿ ರೆಕಗ್ನೈಸ್ ಮಾಡಿದರು. ಸೊ ಅದೇ ಫೈನಲ್ಲ. ಅದ್ರ ನಂತರ ಒಂದು ಸ್ಟೇಟ್ ಕಮ್ಮಿ ಆಯಿತು, ಒಂದು ಯೂನಿಯನ್ ಟೆರಿಟರಿ ಜಾಸ್ತಿ ಆಯಿತು. ಅದ್ರ ಜೊತೆಗೆ ಈ ದಮನ್ ಆ್ಯಂಡ್ ದಿಯು ಅದನ್ನು ಕೂಡ, ಮತ್ತು ದಾದ್ರಾ ಆ್ಯಂಡ್ ನಗರ್ ಹವೇಲಿ ಅದನ್ನು ಕೂಡ ಒಂದು ಯೂನಿಯನ್ ಟೆರಿಟರಿ ಅಂತ ಮಾಡಿದರು. ಸೊ ಟೋಟಲ್ ಪ್ರೆಸೆಂಟ್ ಈ ಕ್ವಶನ್ ಪೇಪರ್ ಫಾರ್ಮ್ ಮಾಡಿದಾಗಲೂ ಅಥವಾ ಇವತ್ತಿಗೂ ಕೂಡ 28 ಸ್ಟೇಟ್ಸ್ ಮತ್ತು 8 ಯೂನಿಯನ್ ಟೆರಿಟರೀಸ್ ಇದೆ. ಓಕೆ, ಸೊ ಇದು ಒಂದು ಕರೆಕ್ಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 12th question. To the best of my memory is the autobiography of A. Justice V.R. Krishna Iyer, B. Justice P.B. Gajendra Gadkar, C. Justice P.N. Bhagavati, D. Justice J.S. Verma. ಇದರಲ್ಲಿ ಯಾರ ಆಟೋಬಯೋಗ್ರಫಿ? ಸೊ ಇದು ಕೂಡ ನೀವು ಇಂಪಾರ್ಟೆಂಟ್, ಫೇಮಸ್ ಯಾರು ಇವರಿರ್ತಾರೆ, ಜಸ್ಟಿಸಸ್ ಇರ್ತಾರೆ, ಚೀಫ್ ಜಸ್ಟಿಸ್ ಇರ್ತಾರೆ, ಅವರ ಬುಕ್ಸ್ ಏನಿರುತ್ತೆ. ಈಗ ಉದಾಹರಣೆಗೆ VR ಕೃಷ್ಣ ಅಯ್ಯರ್ ಅವರ ಬುಕ್ ಯಾವುದು? ಅವ್ರದ್ದು ತುಂಬ ಬುಕ್ಸ್ ಇದೆ, ಅದೆಲ್ಲ ಕೂಡ ಗೊತ್ತಿರಬೇಕು ಅವರ ಆಟೋಬಯೋಗ್ರಫಿ. ರೋಸಸ್ ಇನ್ ಡಿಸೆಂಬರ್ ಅಂತ ಇನ್ನೊಂದು ಮುಂಚಿನ ಒಂದು ಕ್ವಶನ್ ಪೇಪರ್ ಕೇಳಿದ್ರು, ಅದು MC ಚಾಗ್ಲಾ ಅವರದ್ದು ಬರೆದಿರುವಂತಹ ಒಂದು ಆಟೋಬಯೋಗ್ರಫಿ. ಹಾಗೆ ಇದರಲ್ಲಿ ಟು ದಿ ಬೆಸ್ಟ್ ಆಫ್ ಮೈ ಮೆಮರಿ ಅಂತ ಹೇಳುವಂಥದ್ದು ಜಸ್ಟಿಸ್ PB ಗಜೇಂದ್ರ ಗಡ್ಕರ್ ಅವರು ಬರೆದಿರುವಂಥ ಒಂದು ಏನು ಹೇಳ್ತಾರೆ ಆಟೋಬಯೋಗ್ರಫಿ. ಸೊ ಮೆಮರಿ ಹೇಳುವಂಥ ಸಂಬಂಧಪಟ್ಟಾಗೆ ಬೇರೆ ಬೇರೆ ಬುಕ್ಸ್ ಕೂಡ ಇದೆ. ಮೆಮರಿ ಈ ಚೀಫ್ ಜಸ್ಟಿಸಸ್ ಬರೆದಿರುವಂಥದ್ದು. ಸೊ ಅದಕ್ಕೆ ಅದರ ನಿಟ್ಟಿನಲ್ಲಿ ನೀವು ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ ನೋಡಿದರೆ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. The expression died intestate means A. died by making a will, B. died without legal heirs, C. died without any property, D. died without making a will. ಸೊ ಟೆಸ್ಟೇಟ್ ಮತ್ತು ಇಂಟೆಸ್ಟೇಟ್ ಹೇಳುವಂಥದ್ದು ತುಂಬ ಒಂದು ಮುಖ್ಯವಾದ ಒಂದು ಏನು ಹೇಳ್ತಾರೆ ವರ್ಡ್ಸ್, ಟೆಸ್ಟೇಟ್ ಮತ್ತು ಇಂಟೆಸ್ಟೇಟ್. ಸೊ ಟೆಸ್ಟೇಟ್ ಅಂದರೆ ಹಿ ಡೈಡ್ ಟೆಸ್ಟೇಟ್, ಯಾರಿಗೂ ಒಂದು ವಿಲ್ ಮಾಡಿ ತೀರ್ಕೊಂಡ್ರು ಅಂತ. ಇಂಟೆಸ್ಟೇಟ್ ಅಂದರೆ ಯಾರಿಗೂ ವಿಲ್ ಮಾಡದೆ ತೀರ್ಕೊಂಡ್ರು. ಆವಾಗ ಏನಾಗುತ್ತೆ, ನ್ಯಾಚುರಲ್ ಸಕ್ಸೆಷನ್ ರೂಲ್ಸ್ ಪ್ರಕಾರ ಅದು ಪ್ರಾಪರ್ಟಿ ಅವರಿಗೆ ಡಿವಾಲ್ವ್ ಆಗುತ್ತೆ. ಸೊ ಈ ಒಂದು ಶಬ್ದದ ಅರ್ಥ ಏನು? ಡೈಡ್ ಇಂಟೆಸ್ಟೇಟ್ ಅಂದರೆ ಡೈಡ್ ವಿತೌಟ್ ಮೇಕಿಂಗ್ ಅ ವಿಲ್. ಈ ಥರ ಮ್ಯಾಕ್ಸಿಮ್ಸ್ ಈಗ ನೋಡಿ, ಆಬ್ ಇನಿಷಿಯೋ ಅಂತ ನೋಡಿದ್ವಿ, ಅಥವಾ ಲೀಗಲ್ ಮ್ಯಾಕ್ಸಿಮ್ಸ್ ಅಂತ ಬರುತ್ತೆ, ಅದನ್ನು ಕೂಡ ನಾವು ರೆಫರ್ ಮಾಡಿದ್ವಿ. ಓಕೆ, ಸೊ ಆ ಥರ ನಾವು ಲೀಗಲ್ ಮ್ಯಾಕ್ಸಿಮ್ಸ್ ಇಂಪಾರ್ಟೆಂಟ್ ಏನೇನು ವರ್ಡ್ಸ್ ಇರುತ್ತೆ, ಫ್ರೇಸಸ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ಫಾರ್ ಹಿಯರಿಂಗ್ ವಿಚ್ ಕೇಸ್ ಲಾರ್ಜೆಸ್ಟ್ ಎವರ್ ಬೆಂಚ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಟ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ? A. ಗೋಲಕ್ನಾಥ್ ಕೇಸ್, B. ಆಧಾರ್ ಕೇಸ್, C. ಕೇಶವಾನಂದ ಭಾರತಿ ಕೇಸ್, D. ನನ್ ಆಫ್ ದಿ ಅಬೌವ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಸೊ ಲಾರ್ಜೆಸ್ಟ್ ಎವರ್ ಬೆಂಚು, ಎಷ್ಟು ಜನ ಜಡ್ಜಸ್ ಇದ್ರು ಆ ಬೆಂಚಲ್ಲಿ? ಸೊ ಟೋಟಲ್ಲು 13 ಜಡ್ಜಸ್ ಇರುವಂತಹ ಒಂದು ಬೆಂಚ್ ಆಗಿತ್ತು. ಸೊ ಯಾವ ಕೇಸ್ ಅದು? ಇಂಪಾರ್ಟೆಂಟ್ ಕೇಸ್ ಲಾ ಅಂತ ಹೇಳ್ತಾರಲ್ಲ, ಅದು ಕೇಶವಾನಂದ ಭಾರತಿ ಕೇಸ್. ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಅಪ್ಹೋಲ್ಡ್ ಮಾಡಿದ್ರು
ಆ ಕೇಸ್ ಕೇಶವಾನಂದ ಭಾರತಿ ಕೇಸ್. ಸೊ 13 ಜಡ್ಜಸ್, ಅದರಲ್ಲಿ 11 ಜಡ್ಜಸ್ಗಳು 11 ಜಡ್ಜ್ಮೆಂಟ್ಗಳು ಬರೆದಿದ್ರಂತೆ. ಸೊ ಅಂಥ ಒಂದು ವೆರಿ ಇಂಪಾರ್ಟೆಂಟ್ ಕೇಸ್ ಲಾ ಇನ್ ದಿ ಹಿಸ್ಟ್ರಿ ಆಫ್ ಇನ್ ಎಂಟೈರ್ ಇಂಡಿಯನ್ ಲೆಜಿಸ್ಲೇಟಿವ್ ಅಥವಾ ಜುಡಿಷಿಯಲ್ ಹಿಸ್ಟ್ರಿ. ಓಕೆ, ಸೊ ಇದು ಇಂಪಾರ್ಟೆಂಟ್. ಅದ್ರ ಕೇಶವಾನಂದ ಭಾರತಿ ಕೇಸ್ ಬಗ್ಗೆ ಏನೇನು ಇಂಪಾರ್ಟೆಂಟ್ ಬೇರೆ ಡೀಟೇಲ್ಸ್ ಇದೆ ಅದನ್ನೆಲ್ಲವೂ ಕೂಡ ತಿಳ್ಕೊಳ್ಳಿ. ಯಾರು ಚೀಫ್ ಜಸ್ಟಿಸ್ ಇದ್ರು ಆ ಟೈಮಲ್ಲಿ, ಅಥವಾ ಎಷ್ಟು ವರ್ಷ ನಡೀತು ಆ ಕೇಸ್, ಅದ್ರದ್ದು ಎಫೆಕ್ಟ್ ಏನು, ಅದು ಯಾವ ಕೇಸನ್ನು ಓವರ್ ರೂಲ್ ಮಾಡ್ತು ಅಂಥದ್ದೆಲ್ಲ ತಿಳ್ಕೊಂಡಿರ್ಬೇಕಾಗಿರತ್ತೆ. ನೆಕ್ಸ್ಟ್ ಕ್ವಶನ್, 15th ಕ್ವಶನ್. If the prosecution withdraws the prosecution against the accused in case where a charge has already been framed, A. Accused shall be discharged. B. Accused shall be acquitted. C. Further proceedings shall be stopped. D. Any one of the above. So ಇದರಲ್ಲಿ ಪ್ರಾಸಿಕ್ಯೂಷನ್ ಯಾವುದಕ್ಕೆ ಹೇಳ್ತಾರೆ? ವಿಡ್ರಾವಲ್ ಆಫ್ ದಿ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. CrPCಲಿ ಬರುವಂಥ ಕ್ವಶನ್ ಇದು. ಸೊ CrPCಯಲ್ಲಿ ವಿಡ್ರಾವಲ್ ಆಫ್ ದಿ ಪ್ರಾಸಿಕ್ಯೂಷನ್ ಸೆಕ್ಷನ್ 321ನಲ್ಲಿ ಬರುವಂಥದ್ದು. ಸೊ ಅಂಥದ್ರಲ್ಲಿ ಪ್ರಾಸಿಕ್ಯೂಷನ್ ವಿಡ್ರಾ ಮಾಡಿದರೆ ಅದು ಹೇಗೆ ವಿಡ್ರಾ ಮಾಡಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿತ್ ದಿ ಲೀವ್ ಆಫ್ ದಿ ಕೋರ್ಟ್, ಅದೆಲ್ಲ ಒಂದು ನೆಸೆಸರಿ ಕಂಡೀಷನ್ಸ್. ಅದ್ರ ಜೊತೆಗೆ ವಿಡ್ರಾ ಮಾಡಿದರೆ ಅದರದ ಎಫೆಕ್ಟ್ ಏನು? ಈಗ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಸೊ ಚಾರ್ಜಸ್ ಫ್ರೇಮ್ ಮಾಡೋಕ್ಕಿಂತ ಮೊದಲು ಫ್ರೇಮ್ ಮಾಡಿದರೆ ಏನಾಗುತ್ತೆ, ಚಾರ್ಜಸ್ ಫ್ರೇಮ್ ಮಾಡಿದ ನಂತರ ವಿಡ್ರಾವಲ್ ಆಫ್ ದಿ ಪ್ರಾಸಿಕ್ಯೂಷನ್, ವಿಡ್ರಾವಲ್ ಫ್ರಾಮ್ ದಿ ಪ್ರಾಸಿಕ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಂತ ಕ್ವಶನ್ ಬಂದಾಗ, ಆವಾಗ ಏನಾಯಿತು, ಬಿಫೋರ್ ಚಾರ್ಜಸ್ ಆದರೆ ಡಿಸ್ಚಾರ್ಜ್ ಆಗ್ತಾರೆ, ಆಫ್ಟರ್ ಚಾರ್ಜಸ್ ಫ್ರೇಮ್ಡ್ ಆದರೆ ಅಕ್ವಿಟೆಡ್ ಆಗ್ತಾರೆ. ಅಂದರೆ ಇಲ್ಲಿ ಬಿ, ಅಕ್ಯೂಸ್ ಶಾಲ್ ಬಿ ಅಕ್ವಿಟೆಡ್. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16th ಕ್ವಶನ್. Which section of the CrPC empowers a police officer to release an accused who has been arrested with an allegation of committing non-billable offence? A. Section 437(1), B. Section 437(2), C. Section 437(3), D. Not empowered. ಇದರಲ್ಲಿ ನೋಡಿ, ಬೇಲ್ ಅಂತ ಹೇಳುವಂಥದ್ದು, ಬೇಲ್ ಆಸ್ ಅ ಮ್ಯಾಟರ್ ಆಫ್ ರೈಟ್, ಬೇಲ್ ಆಸ್ ಅ ಮ್ಯಾಟರ್ ಆಫ್ ಡಿಸ್ಕ್ರಿಷನ್ ಅಂತ ಇದೆ. ಬೇಲೇಬಲ್ ಒಫೆನ್ಸಸಲ್ಲಿ ಆಸ್ ಅ ಮ್ಯಾಟರ್ ಆಫ್ ರೈಟ್ ಕೇಳ್ಬೋದು, ನಾನ್ ಬೇಲೇಬಲ್ ಒಫೆನ್ಸಲ್ಲಿ ಡಿಸ್ಕ್ರಿಷನ್ನು. ಅದರಲ್ಲಿ ಪೊಲೀಸ್ ಆಫೀಸರ್ ಅಥವಾ ಕೋರ್ಟ್ ಕೂಡ ಬರುತ್ತೆ. ಅದರಲ್ಲಿ ಯಾರಿಗೆ ಒಂದು ಪವರ್ ಇದೆ ರಿಲೀಸ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕ್ವಶನ್ ಕೇಳಿದಾಗ ಅದು ಸೆಕ್ಷನ್ 437 ಸಬ್ಸೆಕ್ಷನ್ 2 ಅಲ್ಲಿ ಇರುವಂಥದ್ದು. ಅಂದರೆ ಈಗ ಏನು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಸ್ಕೋಪ್ ಇರುವಾಗ, ಈ ಅಕ್ಯೂಸ್ ಏನು ಮಾಡಿಲ್ಲ ಅಂತ ಹೇಳಿ ಇರುವಾಗ, ಆವಾಗ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಕೋಪ್ ಇರುವಾಗ ಆವಾಗ ಈ ಅಕ್ಯೂಸ್ ಕೊಟ್ಟು, ಇದು 437 ಸಬ್ಸೆಕ್ಷನ್ 2 ಅಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಕೇಸ್ ಲಾ ಸೆಕ್ಷನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್ ಕಾಂಬಿನೇಷನ್ ಆಸ್ ಪರ್ ದಿ CrPC? ಸೊ ಸೆಕ್ಷನ್ 70 subsection 2 cancellation of warrant, B section 82 proclamation for person absconding, C section 93 search warrant, D section 358 victim compensation. ತಪ್ಪು ಕಾಂಬಿನೇಷನ್ ಯಾವುದ್ರಲ್ಲಿ ಹೇಳಿದ್ದಾರೆ? ಇದರಲ್ಲಿ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅಂತ ಏನಿದೆ ಅದು, ಅಂದರೆ ಇದು ರಾಂಗ್ ಆನ್ಸರ್ ಆ್ಯಕ್ಚುಲಿ. ಇದರದ್ದು ಏನಾಗಬೇಕಿತ್ತು, ಇನ್ಕರೆಕ್ಟ್ ಕಾಂಬಿನೇಷನ್ ಅಂತ ಕೇಳಿದಾರಲ್ಲ, ಸೊ ಇದರದ್ದು ಸೆಕ್ಷನ್ 357A ಇದು ಆ್ಯಕ್ಚುಲಿ ಇದ್ರದ್ದು ಈ ಸೆಕ್ಷನ್ ಆಗಬೇಕಿತ್ತು. ಸೊ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಲೀಗಲ್ ಸರ್ವಿಸ್ ಅಥಾರಿಟಿಗೆಲ್ಲ ಪವರ್ ಇರುವಂಥದ್ದು ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಮಾಡಲಿಕ್ಕೆ. ಅದು ಇಂಪಾರ್ಟೆಂಟ್ ಆನ್ಸರ್, ಇದು ಇಂಪಾರ್ಟೆಂಟ್ ಸೆಕ್ಷನ್ ಕೂಡ. Next 18th question, which one of the following is incorrect combination as per the TP Act? A section 41 transfer by ostensible owner, B section 53 fraudulent transfer, C section 100 charges, D section 52A part performance. ಓಕೆ, ಸೊ ತುಂಬ ಜನ ಆನ್ಸರ್ ಮಾಡ್ತಿದ್ದೀರಿ ಕರೆಕ್ಟಾಗಿ. ಸೊ ಹೀಗೆ ಕರೆಕ್ಟ್ ಇದು ಮಾಡಿ ನಿಮಗೆ ಒಂದು ಪ್ರಾಕ್ಟೀಸ್ ಕೂಡ ಆಗತ್ತೆ. ಹಾಗೆ ಒಂದು ನೀವೆಲ್ಲಿ ತಪ್ಪಿದ್ದೀರಿ ಒಂದು ಜನರಲ್ ಅನಾಲಿಸಿಸ್ ಬರುತ್ತೆ, ಉಳಿದವ್ರು ಯಾವುದು ಕಾಮನ್ ಆಗಿ ತಪ್ಪು ತಿಳ್ಕೊಳ್ತಾರೆ ಅನ್ನೋಂಥದ್ದು. ಸೊ ಇದು ಇನ್ನೂ ಬೆಟರ್ ಆಗಿ ಅನ್ಅಕಾಡೆಮಿ ಕ್ಲಾಸಲ್ಲಿ ಪೋಲ್ ಆಪ್ಷನ್ ಇರೋದಕ್ಕೆ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮು ಬೇರೆ ಸಬ್ಜೆಕ್ಟ್ ವೈಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದರಲ್ಲಿ ಇನ್ಕರೆಕ್ಟ್ ಕಾಂಬಿನೇಷನ್ ಯಾವುದು ಹಾಗಿದ್ರೆ? ಪಾರ್ಟ್ ಪರ್ಫಾರ್ಮೆನ್ಸ್. ಯಾಕೆ? ಇದ್ರದ್ದು ಕರೆಕ್ಟ್ ಆನ್ಸರ್ ಏನು? ಅದು ಸೆಕ್ಷನ್ 53A ಆಗಬೇಕಿತ್ತು, ಆ್ಯಕ್ಚುಲಿ 52A ಅಲ್ಲ. ಸೆಕ್ಷನ್ 53A ಪಾರ್ಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟ ಒಂದು ಆನ್ಸರ್. ಓಕೆ, ನೆಕ್ಸ್ಟ್ ಒನ್ 19th. Which section of the CrPC deals with reeling of convicted person on probation of good conduct or after admonition? ಸೊ ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್. ಓಕೆ, ಈ ಒಂದು ಜಜ್ಮೆಂಟ್ ಮಾಡುವಾಗ ಕೆಲವರು ತುಂಬ ಒಂದು
ಅವರನ್ನು ರಿಫಾರ್ಮ್ ಮಾಡ್ಬೋದು ಅಂತ ಇರುವಂಥವರನ್ನು ಪ್ರೊಬೇಷನ್ ಆಫ್ ಗುಡ್ ಕಂಡಕ್ಟ್, ಅಂದರೆ ಈಗ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, ಸನ್ನಡತೆಯ ಪರಿವೀಕ್ಷಣೆ ಅಥವಾ ಎಚ್ಚರಿಕೆ ಕೊಟ್ಟು, ಅಡ್ಮಾನಿಷನ್ ಅಂದರೆ ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡುವುದು. ಸೊ ಅಂಥವ್ರನ್ನ ಯಾವ ಸೆಕ್ಷನ್ ಅಡಿಯಲ್ಲಿ ಹಾಗೆ ರಿಲೀಸ್ ಮಾಡ್ಬೋದು, ಕನ್ವಿಕ್ಟ್ ಆದವರನ್ನು ರಿಲೀಸ್ ಮಾಡ್ಬೋದು ಹೇಳುವಂಥದ್ದು ಒಂದು ಇಂಪಾರ್ಟೆಂಟ್ ಸೆಕ್ಷನ್. ಸೊ ಯಾವ ಸೆಕ್ಷನ್ ಅಂದರೆ ಅದು ಡಿ, ಸೆಕ್ಷನ್ 360. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 20th. Order 1 Rule 8 of CrPC relates to A. Adding or striking out parties to the suit, B. Filing of representative suit, C. Misjoinder and non-joinder of parties, D. Suit in the name of the wrong plaintiff. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? Order 1 Rule 8. ಆ್ಯಕ್ಚುಲಿ ಇದು ಫೈಲಿಂಗ್ ಆಫ್ ರೆಪ್ರೆಸೆಂಟೇಟಿವ್ ಸೂಟ್ಸ್. ರೆಪ್ರೆಸೆಂಟೇಟಿವ್ ಸೂಟ್ಸು, ಮೈನಸ್ ಸೂಟ್ಸು ತುಂಬ ಇಂಪಾರ್ಟೆಂಟ್. ಒಂದು ಮೇನ್ಸ್ ಎಕ್ಸಾಮ್ಸ್ಗೂ ಕೇಳ್ತಾರೆ. ಹೇಗೆ ವಿಡ್ರಾ ಮಾಡ್ಬೋದು, ಲೀವ್ ಆಫ್ ದಿ ಕೋರ್ಟ್ ಬೇಕಾ, ಯಾರು ಅದಕ್ಕೆ ಎಸೆನ್ಷಿಯಲ್ ನೋಟಿಸ್ ಕೊಡಬೇಕಾ ಅಥವಾ ಬೇರೆ ಏನಾದರೂ ಮಾಡಬೇಕಾ, ಆ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಸೊ ಪ್ರೊಸೀಜರ್ ಫಾರ್ ಫೈಲಿಂಗ್ ರೆಪ್ರೆಸೆಂಟೇಟಿವ್ ಸೂಟ್, ಪ್ರೊಸೀಜರ್ ಫಾರ್ ಫೈಲಿಂಗ್ ಮೈನರ್ ಸೂಟ್, ಅದೆಲ್ಲವೂ ತಿಳ್ಕೊಳ್ಳಿಕ್ಕೆ ಈಗ ರೆಪ್ರೆಸೆಂಟೇಟಿವ್ ಸೂಟ್ ಬಗ್ಗೆ ಸಂಬಂಧಪಟ್ಟಾಗೆ ನಾವು Order 1 Rule 8 ಅಲ್ಲಿ ನೋಡ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್. If the court permits amendment of pleadings without stipulating the time limit to carry out the amendment as per Order 6 Rule 18 of the CrPC, amendment has to be carried out within how many days from the date of the order? ಅಂದರೆ ಕೋರ್ಟ್ ಒಂದು ಅಮೆಂಡ್ಮೆಂಟ್ ಆರ್ಡರ್ ಮಾಡಿದೆ, ಆದರೆ ಇಂತಿಷ್ಟು ದಿನದಲ್ಲಿ ಅಮೆಂಡ್ಮೆಂಟ್ ಕ್ಯಾರಿ ಔಟ್ ಮಾಡಬೇಕು ಅಂತ ಮಾಡಿಲ್ಲ. ಸೊ ವಿತೌಟ್ ಸ್ಟಿಪ್ಯುಲೇಟಿಂಗ್ ಅಂತ ಸಂದರ್ಭದಲ್ಲಿ Order 6 Rule 18 ಪ್ರಕಾರ ಎಷ್ಟು ದಿನದಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು ಹೇಳುವಂಥದ್ದು ಕ್ವಶನ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರು 14 days, 14 ದಿನದೊಳಗೆ ಅಮೆಂಡ್ಮೆಂಟ್ ಮಾಡಬೇಕು. ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ, ಎಷ್ಟು ದಿನ ಪ್ರತಿಯೊಂದರಲ್ಲೂ ಕೇಳ್ತಾರೆ, ಎಷ್ಟು ದಿನಗಳಲ್ಲಿ ಹೇಗೆ ಅಮೆಂಡ್ಮೆಂಟ್ ಮಾಡಬೇಕು ಅಂತ. ನೆಕ್ಸ್ಟ್ ಒನ್, ವಿಚ್ ಇಸ್ ದಿ ಸ್ಮಾಲೆಸ್ಟ್ ಸ್ಟೇಟ್ ಏರಿಯಾ ವೈಸ್ ಇನ್ ಇಂಡಿಯಾ? ಎ ಗೋವಾ, ಬಿ ಸಿಕ್ಕಿಂ, ಸಿ ತ್ರಿಪುರಾ, ಡಿ ನಾಗಾಲ್ಯಾಂಡ್. ಅಂದರೆ ನಾವು ಜನರಲ್ ಆಗಿ ಜಿಯೋಗ್ರಫಿನೂ ತಿಳ್ಕೊಂಡಿರಬೇಕು. ಸೊ ಯಾವುದ್ರ ಪ್ರಕಾರ ಹೇಗೆ ಇದಾಗತ್ತೆ ಅಂತ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಗೋವಾ. ಎ, ಗೋವಾ ಇಸ್ ಅ ಸ್ಮಾಲೆಸ್ಟ್ ಸ್ಟೇಟ್ ಏರಿಯಾ ವೈಸ್. ನೆಕ್ಸ್ಟ್ ಒನ್, ಕೆಲವೊಂದು ತುಂಬ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸೊ ನಾರ್ಮಲಿ ಒಂದು 30 to 40 ಕ್ವಶನ್ಸ್ ಆರಾಮಾಗಿ ಆನ್ಸರ್ ಮಾಡ್ಬೋದು ಬಹುತೇಕ ಜನರು. ಸೊ ಇನ್ನು ಉಳಿದ 60 ಮಾರ್ಕ್ಸಿಗೆ ಉಳಿದ 30 ಮಾರ್ಕ್ಸ್ ಇದು ಏನಿರುತ್ತೆ ಮಿನಿಮಮ್ ಮಾರ್ಕ್ಸ್ ತೊಗೊಳ್ಬೇಕು, ಅದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು. So which section of the Transfer of Property Act deals with rule against perpetuity? Section 14, Section 15, Section 16 ಮತ್ತು Section 17. ಸೊ ಇದರಲ್ಲಿ ನಾವು ನೋಡುವಾಗೆ Section 13, Section 14 ಅದೆಲ್ಲದು ಕೂಡ ಅನ್ಬಾರ್ನ್ ಪರ್ಸನ್ಸ್, ವೆಸ್ಟಿಂಗ್ ಆಫ್ ದಿ ಪ್ರಾಪರ್ಟಿ ಅಗೇನ್ಸ್ಟ್ ಇನ್ ಅನ್ಬಾರ್ನ್ ಪರ್ಸನ್ಸ್, ಆ ಥರ ಎಲ್ಲ ಕೆಲವೊಂದು ರೂಲ್ಸ್ ಏನಿದೆ, ಟ್ರಾನ್ಸ್ಫರ್ ಇನ್ ಫೇವರ್ ಆಫ್ ಅನ್ಬಾರ್ನ್ ಪರ್ಸನ್ಸ್, ಕ್ರಿಯೇಟಿಂಗ್ ಅ ರೈಟ್ ಆಫ್ ಇಂಟ್ರೆಸ್ಟ್, ಆ ಥರ ಎಲ್ಲ ಏನಿರುತ್ತೆ Section 13 ಕಾಣ್ತೇವೆ. ಆದರೆ ರೂಲ್ ಅಗೇನ್ಸ್ಟ್ ಪರ್ಪೆಚುಯಿಟಿ ಇದನ್ನು ನಾವು Section 14 ನೋಡ್ಬೋದು. ಸಿಂಪಲ್ ಕ್ವಶನ್, ತುಂಬ ಸಲ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ Section 13 ಕೂಡ ಅದು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್, ವಿಚ್ ರೈಟ್ ಹ್ಯಾಸ್ ಬಿನ್ ಡಿಲೀಟೆಡ್ ಫ್ರಮ್ ದಿ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಬಟ್ ಹ್ಯಾಸ್ ಬಿನ್ ರಿಟೈನ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಎ, ರೈಟ್ ಟು ಎಜುಕೇಷನ್, ಬಿ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಸಿ, ರೈಟ್ ಟು ಪ್ರಾಪರ್ಟಿ, ಡಿ, ರೈಟ್ ಟು ಅಸೆಂಬಲ್ ಪೀಸಬಲಿ ಆ್ಯಂಡ್ ವಿತೌಟ್ ಆರ್ಮ್ಸ್. ಕೆಲವೊಂದು ರೈಟ್ಸ್ ಇದೆ, ಈ ಉಳುವವನೇ ಒಡೆಯ ಅಂತೆಲ್ಲ ಏನು ಆವಾಗ ಒಂದು ರೈಟ್ಸ್ ಇತ್ತು, ಯಾವ ರೈಟ್ಸನ್ನು ಇನ್ಫ್ರಿಂಜ್ ಆಗಿ ತುಂಬ ಸಲ ಕ್ವಶನ್ ಆಗಿದೆ, ಅದರದ್ದು ವ್ಯಾಲಿಡಿಟಿ, ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡಿದರು. ಯಾವ ಒಂದು ರೈಟಿಗೆ ಸಂಬಂಧಪಟ್ಟಾಗೆ, ಅದು ರೈಟ್ ಟು ಪ್ರಾಪರ್ಟಿ. ಆರ್ಟಿಕಲ್ 19(1)(f) ಅಂತ ಏನಿತ್ತು ಮೊದಲು, ಆರ್ಟಿಕಲ್ 19(1)(f) ಇದನ್ನು ರಿಪೀಲ್ ಮಾಡಲಿಕ್ಕಾಗಿದೆ. ಹಾಗೆ ಆರ್ಟಿಕಲ್ 31 ಕೂಡ ರಿಪೀಲ್ ಮಾಡಿದ್ದಾರೆ. ಅದ್ರ ಬದಲು ಈಗ ಅದು ರೈಟ್ ಇದೆ ಸ್ಟಿಲ್, ಆದರೆ ಫಂಡಮೆಂಟಲ್ ರೈಟ್ ಅಲ್ಲ, ಬಟ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್. ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂದರೆ ಈಗ ನಮಗೆ ಆರ್ಟಿಕಲ್ 300A ಅಲ್ಲಿ ಕಾಣ್ಬೋದು ಕಾನ್ಸ್ಟಿಟ್ಯೂಷನಲ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. Under which provisions of the Code of Civil Procedure a court which passed a decree can stay the execution of an appealable decree? A, Order 41 Rule 5, B, Order 41 Rule 6, B, Order 41 Rule 5, D, Order 41 Rule 6. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಯಾಕೆಂದರೆ ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ, ಒಂದು ಕಡೆ ಅಪೀಲ್ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲೆಲ್ಲ ಯಾವ ಸೆಕ್ಷನ್ನ ನಾವು ಇದು ಮಾಡ್ಕೊಳ್ಬೋದು ಅಂದರೆ ಇದ್ರದ್ದು ಕರೆಕ್ಟ್ ಆನ್ಸರು Order 41 Rule 5 2.
ಸೊ ರೂಲ್ 5 ಅಲ್ಲಿ ಕೂಡ ರೂಲ್ 5 ಸ್ಟೇಗೆ ಸಂಬಂಧಪಟ್ಟದ್ದು. ಇದೇನು ಹೇಳುತ್ತೆ, ಸ್ಟೇ ಬೈ ಅಪಿಲೇಟ್ ಕೋರ್ಟ್. ಎರಡು ಥರ ಕೋರ್ಟ್ ಇರುತ್ತೆ ಅಲ್ವಾ, ಒಂದು ಕೋರ್ಟ್ ಆಫ್ ಫಸ್ಟ್ ಇನ್ಸ್ಟೆನ್ಸ್ ಮತ್ತು ಇನ್ನೊಂದು ಎಲ್ಲಿ ಅಪೀಲ್ ಹೋಗಿರ್ತಾರೆ ಅಂತ. ಸೊ ರೂಲ್ 5 ಸ್ಟೇ ಬೈ ಅಪಿಲೇಟ್ ಕೋರ್ಟ್ ಹೇಳುತ್ತೆ. ರೂಲ್ 5 ಏನು ಹೇಳ್ತಾರೆ, ಕೋರ್ಟ್ ವಿಚ್ ಪಾಸ್ ಡಿಕ್ರಿ, ಯಾವ ಕೋರ್ಟ್ ಡಿಕ್ರಿ ಪಾಸ್ ಮಾಡಿರತ್ತೆ ಆ ಕೋರ್ಟ್ ಅದು ಈ ಒಂದು ಅಪಿಲೇಬಲ್ ಡಿಕ್ರಿಯನ್ನು ಸ್ಟೇ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅಂತ ಹೇಳುವಂಥದ್ದು. ನೆಕ್ಸ್ಟ್, A places men with firearms at the outlets of a building and tells Z that they will fire at Z if Z attempts to leave the building. A committed A. wrongful restraint, B. wrongful confinement, C. abduction, D. no offence. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡಿದರೆ ಇದು wrongful confinement. ಓಕೆ, ಸೊ ರಾಂಗ್ಫುಲ್ ರಿಸ್ಟ್ರೆಂಟ್ ಮತ್ತು ಕನ್ಫೈನ್ಮೆಂಟ್ ಬಗ್ಗೆ ತುಂಬ ಒಂದು ಮೈನ್ಯೂಟ್ ಡಿಫ್ರೆನ್ಸ್ ಇದೆ. ಕಂಪ್ಲೀಟ್ ಆಗಿ ನೀವು ಕವರ್ ಮಾಡಿದರೆ ಒಬ್ಬನಿಗೆ ಹೋಗ್ಲಿಕ್ಕೆ ಆಗದೆ ಇರುವಾಗ ಯಾವಾಗ ಅದು ಕನ್ಫೈನ್ಮೆಂಟ್ ಆಗುತ್ತೆ. ಒಂದು ದಾರಿಯಲ್ಲಿ ಒಬ್ಬರನ್ನು ನಿಲ್ಲಿಸಿದ್ರೆ, ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಡೈರೆಕ್ಷನಲ್ಲಿ ಒಬ್ಬರಿಗೆ ಹೋಗದೆ ಇರುವಾಗ ಮಾಡಿದರೆ ಅದು ರಾಂಗ್ಫುಲ್ ರಿಸ್ಟ್ರೆಂಟ್. ಸೊ ಕನ್ಫೈನ್ಮೆಂಟ್ ಕೂಡ ರಾಂಗ್ಫುಲ್ ರಿಸ್ಟ್ರೆಂಟ್ನ ಒಂದು ಕ್ಯಾಟಗರಿಯೇ, ಅದು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಹೋದರೆ ಅದು ರಾಂಗ್ಫುಲ್ ಕನ್ಫೈನ್ಮೆಂಟ್ ಆಗುತ್ತೆ. ನೆಕ್ಸ್ಟ್, a residential premises within the limits of Mangalore Municipal Corporation was let out to a tenant on monthly rent of ₹4,000 to evict the tenant from the said premises. Which act is applicable? A. The Karnataka Rent Act 1999, B. The Transfer of Property Act 1882, C. both A and B, D. either A or B. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ನಾವು ನೋಡಿ ಇಲ್ಲಿ ಫಸ್ಟ್ ರೆಂಟ್ ನೋಡಬೇಕು, ಮತ್ತು ಪಾರ್ಟ್ ಎ ಪಾರ್ಟ್ ಬಿ ಏರಿಯಾಸ್ ಅಂತೆಲ್ಲ ಹೇಳ್ತಾರೆ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ. ಸೊ ಇದು ಕಾರ್ಪೊರೇಷನ್ ಏರಿಯಾ ಸಂಬಂಧಪಟ್ಟಾಗೆ. ಸೊ ಕಾರ್ಪೊರೇಷನ್ ಏರಿಯಾಗೆ ₹3,500 ರೆಂಟ್ಗಿಂತ ಕಮ್ಮಿ ಇದ್ದರೆ ಅಥವಾ ₹3,500 ಇದ್ದರೆ ಅದು ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಅದಕ್ಕಿಂತ ಜಾಸ್ತಿ ರೆಂಟ್ ಇದ್ದರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಕಾರ್ಪೊರೇಷನ್ ಬಿಟ್ಟು ಉಳಿದ ಏರಿಯಾಸ್ಗಳಲ್ಲಿ ₹2,000 ರೆಂಟ್ಗಿಂತ ಕಮ್ಮಿ ಇದ್ದರೆ ಕರ್ನಾಟಕ ರೆಂಟ್ ಆ್ಯಕ್ಟ್, ಅದರ್ವೈಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಹೆನ್ಸ್ ಇದಕ್ಕೆ ಯಾವುದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882 ಈಸ್ ಅಪ್ಲಿಕೇಬಲ್. Next one, 28th question. Which article of the Constitution of India says that law declared by the Supreme Court shall be binding on all courts within the territory of India? A. Article 140, B. Article 141, C. Article 142, D. Article 143. ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಕಾನೂನು ಅದೇ ಎಲ್ಲ ಟೆರಿಟರಿ ಇರುವಂತಹ ಕೋರ್ಟ್ಗಳಿಗೆ ಬೈಂಡಿಂಗ್ ಆಗುತ್ತೆ ಅಂತ ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ, ಯಾವ ಆರ್ಟಿಕಲಲ್ಲಿ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ದು ಅಂದರೆ ಅದು ಆರ್ಟಿಕಲ್ 141. ಇದು ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ವೆನ್ ಎನಿ ಕೋರ್ಟ್ ಡಿಸ್ಮಿಸ್ ದಿ ಸೂಟ್ ಅಂಡರ್ ಆರ್ಡರ್ 9 ರೂಲ್ 2 of CPC for non-service of summons in consequence of plaintiff's failure to pay the postal charges, an application to set the dismissal aside before the same court has to be filed under A. Order 9 Rule 3, B. Order 9 Rule 4, C. Order 9 Rule 9, D. Order 9 Rule 13. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಇದರಲ್ಲಿ ಏನಾಗಿದೆ, ಸೂಟ್ ಡಿಸ್ಮಿಸ್ ಆಗಿದೆ. ಯಾಕೆ? ಸರಿಯಾಗಿ ಸಮನ್ಸ್ ಸರ್ವ್ ಮಾಡಲಿಕ್ಕೆ ಅಥವಾ ಅದಕ್ಕೆ ಕಾಸ್ಟ್ ಕೊಡಲಿಲ್ಲ, ಸ್ಟೆಪ್ಸ್ ತಗೊಳ್ಳಿಕ್ಕೆ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ. ಓಕೆ, ಸೊ ಏನಾಗುತ್ತೆ ಅಂದರೆ ಒಂದು ನಿಮಿಷ. ಸೊ ಆ್ಯಕ್ಚುಲಿ ಏನಾಗುತ್ತೆ, ಸ್ವಲ್ಪ ನೀವು ಆನ್ಸರ್ ಮಾಡೋದು ಸ್ವಲ್ಪ ಯೂಟ್ಯೂಬಲ್ಲಿ ಅದೇ ಸ್ವಲ್ಪ ಮಟ್ಟಿಗೆ ಒಂದು ಡಿಲೇ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೇನೆ, ಆದರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗಿರ್ತೇನೆ. ಸೊ ಅದಕ್ಕೋಸ್ಕರ ನನಗೆ ನಿಮ್ಮ ಆನ್ಸರ್ಗೆ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸ್ಟಿಲ್ ಯು ಆರ್ ಆಲ್ ಕಿರಣ್ ಕುಮಾರ್ ಕರೆಕ್ಟ್ ಮಾಡ್ತಿದ್ದೀರಿ, ಕರೆಕ್ಟ್ ಆನ್ಸರ್ಸ್ ಇದೆ ಆಲ್ಮೋಸ್ಟ್. ಓಕೆ, ಸೊ ಇದರಲ್ಲಿ ಆರ್ಡರ್ 9 ರೂಲ್ 4 ಇದ್ರ ಪ್ರಕಾರ ಆನ್ಸರ್ ಅಪ್ಲಿಕೇಶನ್ ಟು ಸೆಟ್ ಡಿಸ್ಮಿಸಲ್ ಅಸೈಡ್, ಇದರದ್ದು ಒಂದು ಕರೆಕ್ಟ್ ಆನ್ಸರ್. ಸೆಟ್ಟಿಂಗ್ ಅಸೈಡ್ ಅದು ಕರೆಕ್ಟಾಗಿ ಬೇರೆ ಬೇರೆ ಥರ ಸೆಟ್ಟಿಂಗ್ ಅಸೈಡ್, ಎಕ್ಸ್ಪರ್ಟ್ ಡಿಗ್ರಿ ಆದರೆ ಬೇರೆ ಇರುತ್ತೆ, ಅದನ್ನು ಕೂಡ ನೋಡಬೇಕಾಗತ್ತೆ. ನೆಕ್ಸ್ಟ್ ಒನ್, 30th ಕ್ವಶನ್. ಹೂ ಪ್ಲೇಡ್ ಫಾರ್ ಓನ್ಲಿ ಒನ್ ಟೀಮ್ ಇನ್ ಆಲ್ ದಿ 14 ಎಡಿಷನ್ಸ್ ಆಫ್ ದಿ ಇಂಡಿಯನ್ ಪ್ರೀಮಿಯರ್ ಲೀಗ್? ಸೊ ಯಾರು ಎಲ್ಲ 14 ಆವೃತ್ತಿಗಳಲ್ಲೂ ಕೂಡ ಒಂದೇ ಒಂದು ಟೀಮಿಗೆ ಪ್ಲೇ ಮಾಡಿದ್ದಾರೆ? MS ಧೋನಿ ಫಾರ್ ಚೆನ್ನೈ ಸೂಪರ್ ಕಿಂಗ್ಸ್, B. ವಿರಾಟ್ ಕೊಹ್ಲಿ ಫಾರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, C. ರೋಹಿತ್ ಶರ್ಮಾ ಫಾರ್ ಮುಂಬೈ ಇಂಡಿಯನ್ಸ್, D. ನನ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಇದು B. ವಿರಾಟ್ ಕೊಹ್ಲಿ ಫಾರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನೆಕ್ಸ್ಟ್ ಒನ್, 31st ಕ್ವಶನ್. Who administers oath to the governor of a state? A. President of India,
B. Prime Minister of India, C. Chief Justice of the High Court of that state, D. Chief Minister of that state. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಸೆಕ್ಷನ್ ಕ್ವಶನ್ ನಂಬರ್ 31 ಅಲ್ಲಿ ಯಾರು ಗವರ್ನರ್ಗೆ ಓತ್ ಹೇಳ್ತಾರೆ? ಸೊ ಅದರಲ್ಲಿ ಆನ್ಸರ್ ಚೀಫ್ ಜಸ್ಟಿಸ್ ಆಫ್ ದಿ ಹೈ ಕೋರ್ಟ್ ಆಫ್ ದ್ಯಾಟ್ ಸ್ಟೇಟ್. ಓಕೆ, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. As per section 5 of Karnataka Rent Act 99, in the event of death of a tenant, right of tenancy shall devolve for a period of how many years from the date of the death of the said tenant to his successors? A. 1 year, B. 3 years, C. 5 years, D. 7 years. ಇದರಲ್ಲಿ ಏನು, ಲೀಗಲ್ ಏರ್ಸು ಕೂಡ ಟೆನೆನ್ಸಿನ ಕಂಟಿನ್ಯೂ ಮಾಡ್ಬೋದಾ ಹೇಳುವಂಥದ್ದು ಸೆಕ್ಷನ್ 5 ಅಲ್ಲಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಒಂದು ಮುಂಚೆ ಏನು ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಇತ್ತು, ಅದರಲ್ಲಿ ಹೊಸದಾಗಿ ಕರ್ನಾಟಕ ರೆಂಟ್ ಆ್ಯಕ್ಟ್ 99 ಪಾಸ್ ಮಾಡುವಾಗ ಈ ಒಂದು ಪ್ರಾವಿಷನ್ ಆ್ಯಡ್ ಮಾಡಿದ್ರು. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನು? 5 years. ಓಕೆ, ಸೊ ಸೆಕ್ಷನ್ 5 ಆಫ್ ದಿ ಕರ್ನಾಟಕ ರೆಂಟ್ ಆ್ಯಕ್ಟ್ ಏನು ಹೇಳುತ್ತೆ, 5 ವರ್ಷದ ತನಕ ಅವರು ರೈಟ್ ಆಫ್ ಟೆನೆನ್ಸಿ ಅವರಿಗೆ ಡಿವಾಲ್ವ್ ಆಗಿರುತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ 33. Habitually dealing in stolen property, an offence punishable under section 413 of Indian Penal Code is triable by A. Court of Sessions, B. Court of Chief Judicial Magistrate, C. Court of Judicial Magistrate of first class, D. Court of any magistrate. 33 question number. ಯಾವುದು ಕರೆಕ್ಟ್ ಆನ್ಸರ್? ಎಲ್ಲಿ ಇದು ನಮ್ಗೆ ಎಲ್ಲಿ ಟ್ರಯಬಲ್ ಮಾಡ್ಬೋದು ಅಂತ ನಮ್ಗೆ ಎಲ್ಲಿ ಸಿಗತ್ತೆ? ಯಾವ ಸೆಕ್ಷನಲ್ಲಿ ಸಿಗತ್ತೆ ಅಥವಾ ಯಾವ ಶೆಡ್ಯೂಲಲ್ಲಿ ಸಿಗತ್ತೆ? ಸೊ ನೀವು 33 ಕ್ವಶನ್ಗೆ ಆನ್ಸರ್ ಮಾಡ್ತಿದ್ರೆ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸುಜಾತ, ಕಿರಣ್ ಕುಮಾರ್ ಎಲ್ಲ ಆನ್ಸರ್ ಮಾಡಿದಿರಿ. ಸೊ ನೋಡಿ, ಇದು CrPC ಶೆಡ್ಯೂಲ್ 1 ಅಲ್ಲಿ ಟ್ರೈಬಲ್ ಹ್ಯಾಬಿಚುವಲಿ ಅಂದ್ರೆ ಅದು ತುಂಬ ಸೀರಿಯಸ್ ಅಫೆನ್ಸ್ ಅಲ್ವಾ? ಸೊ ಅದಕ್ಕೋಸ್ಕರ ಸೆಷನ್ಸ್ ಕೋರ್ಟಿಗೆ ಆ ಪವರ್ ಇರುತ್ತೆ. ನೆಕ್ಸ್ಟ್ 34. A sells by auction to B a horse which A knows to be unsound. A says nothing to B about horse unsoundness. A committed no fraud, B committed fraud, C committed misrepresentation, D committed undue influence. ಇದು ಯಾವ ಕಾಂಟ್ರಾಕ್ಟ್ ಆಕ್ಟಿಗೆ ಸಂಬಂಧಪಟ್ಟ ಒಂದು ಕೇಸ್, ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ಮಿಯರ್ ಸೈಲೆನ್ಸ್ ಡಸ್ ನಾಟ್ ಅಮೌಂಟ್ ಟು ಫ್ರಾಡ್ ಅಂತ ಹೇಳುವಂಥದ್ದಿದೆ, ಆಯಿತಾ? ಸೊ ಅನ್ಲೆಸ್ ಸರ್ಟನ್ ಸರ್ಕಮ್ಸ್ಟೆನ್ಸ್ ಎಕ್ಸೆಪ್ಷನ್ಸ್ ಇದೆ, ಆದರೂ ಸ್ಟಿಲ್ ಮಿಯರ್ ಸೈಲೆನ್ಸ್ ಡಸ್ ನಾಟ್ ಅಮೌಂಟ್ ಟು ಫ್ರಾಡ್. ಸೊ ಸುಮ್ಮನೆ ಕುತ್ಕೊಂಡಿದ್ರೆ ಅದು ಫ್ರಾಡ್ ಅಂತ ಆಗೋದಿಲ್ಲ. ಅದಕ್ಕೇನಾದರೂ ಯಾವುದೋ ಒಂದು ಫಿಡ್ಯೂಷರಿ ರಿಲೇಷನ್ಶಿಪ್ ಇರಬೇಕು. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಕುತ್ಕೊಂಡಿದ್ರು ಅಥವಾ LIC ಆ ಥರ ಎಲ್ಲ ಮಾಡ್ತಾರಲ್ಲ, ವೆರಿ ಮೆಟೀರಿಯಲ್ ಕಾಂಟ್ರಾಕ್ಟ್, ಅಂಥ ಸಂದರ್ಭದಲ್ಲೆಲ್ಲ ಸುಮ್ಮನೆ ಇದ್ದರು, ಹೇಳುವಂಥ ಸಂದರ್ಭದಲ್ಲಿ ಹೇಳಿದೆ ಯಾವುದೋ ಒಂದು ರೋಗ ಇದೆ, ಇಲ್ಲ ಅದ್ರ ಬಗ್ಗೆ ಹೇಳಿದೆ, ಅದನ್ನು ಬಚ್ಚಿಟ್ರು ಸಹ ಅದು ಫ್ರಾಡ್ ಆಗುತ್ತೆ. ಹೊರತು ಈ ಥರ ಕಾಮನ್ ಕಮರ್ಷಿಯಲ್ ಟ್ರಾನ್ಸಾಕ್ಷನಲ್ಲೆಲ್ಲ ಇದೆಲ್ಲ ಫ್ರಾಡ್ ಆಗೋದಿಲ್ಲ. ಬೈಯರ್ ಬಿವೇರ್, ಕೇವೆ ಟೆಂಪ್ಟರ್ ಅಂತ ಹೇಳ್ತಾರಲ್ಲ, ಆ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಬೈಯರ್ ಅದನ್ನು ಪದೇ ಪದೇ ಪ್ರಶ್ನೆ ಮಾಡಿ ಕಂಡುಹಿಡಿಬೇಕು, ಇದು ಡಿಫೆಕ್ಟ್ ಇರುವಂಥದ್ದಾ ಇಲ್ವಾ ಅಂತ. ನೆಕ್ಸ್ಟ್, ವಿಚ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಸ್ಟೇಟ್ಸ್ ದ್ಯಾಟ್ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್? A. Section 58, B. Section 57, C. Section 56, D. Section 55. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಇದು ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್, ಅದು ತುಂಬ ಒಂದು ನಿಮ್ಮ ಜಜ್ಮೆಂಟ್ ರೈಟಿಂಗಿಗೆ ಯಾವಾಗಲೂ ಹೆಲ್ಪ್ ಆಗುತ್ತೆ. ಯಾಕೆ ಹೇಳಿ, ಆ ಫ್ಯಾಕ್ಟ್ಸ್ ಏನಿರುತ್ತೆ ಅಡ್ಮಿಷನ್ ಬಂದಿರುವಂಥದ್ದು ಅದು ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ, ಅದಕ್ಕೋಸ್ಕರ ನೀವು ಬೇರೆ ಪ್ರೂಫ್ ಇದೆ ಅಂತ ಹುಡುಕಬೇಕಾಗಿಲ್ಲ. ಅಡ್ಮಿಷನ್ನೇ ಒಂದು ಬೆಸ್ಟ್ ಪ್ರೂಫ್ ಆಫ್ ಎವಿಡೆನ್ಸ್. ಸೊ ಇದನ್ನು ಎವಿಡೆನ್ಸ್ ಆ್ಯಕ್ಟಲ್ಲೇ ಹೇಳಿದ್ದಾರೆ. ಈಗ ಜುಡಿಷಿಯಲ್ ನೋಟಿಸ್, ಕೋರ್ಟ್ ಯಾವುದು ಜುಡಿಷಿಯಲ್ ನೋಟಿಸ್ ತೊಗೊಳತ್ತೆ ಅದಕ್ಕೆ ಇದು ಬೇಕಾಗಿಲ್ಲ, ಪ್ರೂಫ್ ಬೇಕಾಗಿಲ್ಲ. ಹಾಗೆ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಕೂಡ ಅದೇ ಒಂದು ಆನ್ಸರ್. ಹಾಂ, ಎಸ್. ನೆಕ್ಸ್ಟ್ ಸುಜಾತ, ಕಿರಣ್ ಕುಮಾರ್ ಎಲ್ಲ ಕರೆಕ್ಟ್ ಆನ್ಸರ್ ಮಾಡ್ತಿದ್ದೀರಿ. ನೆಕ್ಸ್ಟ್, ಅಂಡರ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಒಂದು ನಿಮಿಷ, ಎಸ್, okay. Next, under the Transfer of Property Act 1882, a lessee of an immobile property continuing in possession of the leased property on determination of lease period with the consent of the lessor is called as A. tenant by holding over, B. tenant at sufferance, C. protected tenant, D. none of the above.
ಸೊ ಇದರಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಅಂದರೆ TP ಆ್ಯಕ್ಟ್ ಲೀಸ್ ಅಂತ ಏನಿದೆ ಅದರಲ್ಲಿ ಲೀಸ್ ಪೀರಿಯಡ್ ಮುಗಿದಾಗಲೂ ಸಹ ವಿತ್ ದಿ ಕನ್ಸೆಂಟ್, ನೋಡಿ ಇದು ಇಂಪಾರ್ಟೆಂಟ್, ವಿತ್ ದಿ ಕನ್ಸೆಂಟ್ ಆಫ್ ದಿ ಲೆಸ್ಸರ್, ಯಾರು ಬಾಡಿಗೆ ಕೊಟ್ಟಿರ್ತಾರೆ, ಓನರ್, ಲ್ಯಾಂಡ್ ಲಾರ್ಡ್ ಅಂತ ಏನು ಹೇಳ್ತಾರೆ, ಯಾರು ಲ್ಯಾಂಡ್ ಲಾರ್ಡ್ ಕೊಟ್ಟಿರ್ತಾರೆ ಪರ್ಮಿಷನ್, ಲೀಸ್ ಪೀರಿಯಡ್ ಮುಗಿದ ನಂತರನೂ ಅವರು ಟೆನೆನ್ಸಿಯಲ್ಲಿ ಕಂಟಿನ್ಯೂ ಹಾಕ್ಕೊಂಡಿದ್ರೆ ಅವರಿಗೆ ಟೆನೆಂಟ್ ಬೈ ಹೋಲ್ಡಿಂಗ್ ಓವರ್ ಅಂತ ಹೇಳ್ತಾರೆ. ಸೊ ಇದು ತುಂಬ ಸಲ ಕೇಳಿರುವಂಥ ಕ್ವಶನ್ನು. ಈ ಸೆಕ್ಷನ್ 116 ಆಫ್ TP ಆ್ಯಕ್ಟ್ ಅವಶ್ಯಕವಾಗಿ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಇದು. ಓಕೆ, ನೆಕ್ಸ್ಟ್ ಒನ್ 37th question. The landmark judgment of the Honorable Supreme Court in respect of triple talaq is in the following case. So, A. Muhammad Ahmad Khan versus Shah Bano Begum, B. Indra Sawhney and Union of India versus Union of India, B. Shaira Bano versus Union of India, D. I.R. Kohilo versus State of Tamil Nadu. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಯಾವ್ಯಾವ ಕೇಸಸ್ಗಳು ಕೊಟ್ಟಿದ್ದಾರೆ, 4 ಆಪ್ಷನ್ಗಳು ಕೊಟ್ಟಿದ್ದಾರಲ್ಲ, ಇವೆಲ್ಲವೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ತುಂಬ ಇಂಪಾರ್ಟೆಂಟ್, ಓದ್ಕೊಳ್ಳಿ ಪ್ರತಿಯೊಂದು. ಇದರಲ್ಲಿ ಯಾವುದೋ ಒಂದು ಕರೆಕ್ಟ್ ಆನ್ಸರ್ ಇರ್ಬೋದು, ಆದರೆ ನೆಕ್ಸ್ಟ್ ಟೈಮು ಇನ್ನೊಂದು ಕೇಸ್ ಲಾ ಬಗ್ಗೆ ಇಲ್ಲಿ ಕೊಟ್ಟಿರುವಂಥ ಕೇಸ್ ಲಾಗಳು ಯಾವುದಾದ್ರ ಮೇಲೆ ಕೇಸ್ ಲಾ ಕೇಳ್ಬೋದು. ಸೊ ಆವಾಗ ನಾನು ಒಂದು ಕ್ವಶನ್ ಹೇಳಿದಾಗೆ ಅರುಣೇಶ್ ಕುಮಾರ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು, ಅದ್ರ ನೆಕ್ಸ್ಟ್ ಈಗ ಲಲಿತಾ ಕುಮಾರಿ ಅದ್ರ ಬಗ್ಗೆ ಒಂದು ಕೇಸ್ ಕೇಳಿದ್ರು. ಓಕೆ, ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಶಾಯರಾ ಬಾನು. ಟ್ರಿಪಲ್ ತಲಾಕನ್ನು ಏನು ಮಾಡಬಾರ್ದು ಅಂತ ಏನು ಕೋರ್ಟ್ ಜಜ್ಮೆಂಟ್ ಕೊಡ್ತು, ಅದು ಶಾಯರಾ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಂದಿರಾ ಸೋನಿ ಅಂತ ಏನಿದೆ ಅದು ಮಂಡಲ್ ಕಮಿಷನ್, ಫೇಮಸ್ ಕೇಸ್ ಅದು. ಸೊ IR ಕೊಹ್ಲು ಅದೆಲ್ಲದು ಕೂಡ ಈ ಆರ್ಟಿಕಲ್ 14 ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟದ್ದು. ಸೊ ಆ ಥರ ನಾವು ಒಂದು ಜಸ್ಟ್ ಒಂದೊಂದು ಲೈನ್ ಇಂಪಾರ್ಟೆಂಟ್ ನಾವು ಮಾರ್ಕ್ ಮಾಡಿಕೊಂಡ್ರೆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್, which section of the Karnataka Rent Act 1999 says that to contest the eviction petition filed under section 27 of the said act, tenant shall pay or deposit all arrears of rent. section 27 ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್. ಅದರಲ್ಲಿ ಕೆಲವೊಂದು ಗ್ರೌಂಡ್ಸ್ ಕೊಟ್ಟಿದ್ದಾರೆ ಯಾವಾಗ ಎವಿಕ್ಷನ್ ಪೆಟಿಷನನ್ನು ಫೈಲ್ ಮಾಡ್ಬೋದು ಹೇಳುವಂಥದ್ದನ್ನು. ಸೊ ಇದು ತುಂಬ ಇಂಪಾರ್ಟೆಂಟ್, ಓದ್ಕೊಳ್ಳಿ. ಇದರಲ್ಲಿ ಎವಿಕ್ಷನ್ ಪೆಟಿಷನ್ ಫೈಲ್ ಮಾಡಬೇಕಾದ್ರೆ ಟೆನೆಂಟ್ ಒಂದು ಡೆಪಾಸಿಟ್ ಆಫ್ ಆಲ್ ಏರಿಯಾಸ್ ಆಫ್ ರೆಂಟ್ ಅದನ್ನು ಟು ಕಂಟೆಸ್ಟ್, ಆಯಿತಾ, ಟು ಕಂಟೆಸ್ಟ್ ಅಂದರೆ ಅದನ್ನು ಅಪೋಸ್ ಮಾಡಲಿಕ್ಕೆ ಯಾವ ಸೆಕ್ಷನ್ ಅಡಿಯಲ್ಲಿ ಡೆಪಾಸಿಟ್ ಮಾಡಬೇಕು ರೆಂಟನ್ನು ಅಥವಾ ಅರಿಯರ್ಸ್ ಆಫ್ ರೆಂಟನ್ನು ಡೆಪಾಸಿಟ್ ಮಾಡಬೇಕು ಹೇಳುವಂಥದ್ದು. ಸೊ ಇದು ಯಾವ ಒಂದು ಸೆಕ್ಷನ್ ಇದರಲ್ಲಿ ಕರೆಕ್ಟ್ ಆನ್ಸರು, ಸೆಕ್ಷನ್ 45, ಸೆಕ್ಷನ್ 44, ಸೆಕ್ಷನ್ 43, ಸೆಕ್ಷನ್ 42. ಇದರಲ್ಲಿ ಕರೆಕ್ಟ್ ಆನ್ಸರು ಸೆಕ್ಷನ್. ಕ್ವಶನ್ ನಂಬರ್ 38. ಸೊ ನೀವೆಲ್ಲ ಇನ್ನು ನಾನು ನಿಮ್ಮ ಮೆಸೇಜಸ್ ಬರುವಾಗ ನೀವೆಲ್ಲ 37 ಆನ್ಸರ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ನನಗೆ ನೀವು ಯಾವುದಕ್ಕೆ ಆನ್ಸರ್ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ. ಸೊ 38A ಇಸ್ ದಿ ಕರೆಕ್ಟ್ ಆನ್ಸರ್. ಕಿರಣ್ ಕುಮಾರ್ B ಆನ್ಸರ್ ಮಾಡಿದ್ದಾರೆ. ಓಕೆ, A ಇಸ್ ದಿ ಕರೆಕ್ಟ್ ಆನ್ಸರ್, ಸೆಕ್ಷನ್ 45. ನೆಕ್ಸ್ಟ್ ಒನ್, which one of the following is incorrect combination regarding directive principles of state policy as per the Constitution of India? A. Article 39A, equal justice and free legal aid. B. Article 44, Uniform Civil Code of the Citizens. C. Article 48A, protection and improvement of environment. D. Article 50, promotion of international peace and security. ಇದರಲ್ಲಿ ನೋಡಿ, ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇದು ಏನು ಹೇಳುತ್ತೆ, ಅದು ಫ್ರೀ ಲೀಗಲ್ ಏಡ್ ಬಗ್ಗೆ ಎಲ್ಲ ಇದ್ರೆ ಅದೆಲ್ಲ ಅವಶ್ಯಕವಾಗಿ ಓದ್ಕೊಳ್ಳಿ. ಯಾವ್ಯಾವುದು ಲೀಗಲ್ ಸರ್ವಿಸ್ ಬಗ್ಗೆ ಹೇಳುತ್ತೆ ಅಥವಾ ವುಮೆನ್ ಬಗ್ಗೆ, ಚಿಲ್ಡ್ರನ್ ಬಗ್ಗೆ ಅಂತಾರೋ ಆ ಥರದ್ದು ಯಾವುದೇ ಒಂದು ಪ್ರಾವಿಷನ್ಸ್ ಇರಲಿ, ಕೇವಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾ ಇಲ್ಲ. ಹೊಸದಾಗಿ ಈಗ ವಿಕ್ಟಿಮ್ ಬಗ್ಗೆ ಬಂತು, ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅಂತ ಹೊಸದಾಗಿ ಯಾವ್ದಾದ್ರು ರೂಲ್ಸ್ ಮಾಡಿದಾರ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅಮೆಂಡ್ಮೆಂಟ್ಸು, ಹೊಸ ಆ್ಯಕ್ಟ್ ಇರಲಿ, ಹೊಸ ರೂಲ್ಸ್ ಇರಲಿ, ಅದನ್ನು ಓದ್ಕೊಳ್ಬೇಕು. ಇದರಲ್ಲಿ ಇನ್ಕರೆಕ್ಟ್ ಕಾಂಬಿನೇಷನ್ ಯಾವುದಾಗತ್ತೆ, ಆರ್ಟಿಕಲ್ 50. ಇದು ಆ್ಯಕ್ಚುಲಿ ಆರ್ಟಿಕಲ್ 51 ಆಗಬೇಕು. ಆರ್ಟಿಕಲ್ 50 ಸೆಪರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್, ಅದ್ರ ಬಗ್ಗೆ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ 40th ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಡರ್ಸ್ ಡಸ್ ನಾಟ್ ಅಮೌಂಟ್ ಟು ಅ ಡಿಕ್ರಿ ಅಂಡರ್ ಸೆಕ್ಷನ್ 2 subsection 2 of CPC? A. An order rejecting plaint under Order 7, Rule 11 of CPC. B. An order under Section 144 of CPC. C. An order for dismissal of the suit for default. D. None of the above. So, decree ಒಂದು ಫೇವ್ರೆಟ್ ಕ್ವಶನ್ ಸೆಕ್ಷನ್ 2. ನೀವು ಮೇನ್ಸ್ ಕ್ವಶನ್ಗೂ ಹಾಗೂ
ಪ್ರಿಲಿಮ್ಸ್ ಕ್ವಶನ್ ಪೇಪರ್ಗೂ ನೀವು ಡಿಗ್ರಿನ ಆದಷ್ಟು ಒಂದು 2 ದಿನ ತೊಗೊಂಡು ಓದ್ಕೊಂಡ್ರು ತೊಂದರೆ ಇಲ್ಲ. ಅಷ್ಟು ಅದರದ್ದು ಡಿಗ್ರಿ ಮತ್ತು ರೆಸ್ ಜುಡಿಕೇಟ ಸೆಕ್ಷನ್ 11 ಅಂತ ಏನಿದೆ, ಸೆಕ್ಷನ್ 11 ಮತ್ತು ಸೆಕ್ಷನ್ 9 ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಓದಿದ್ರು ಟೈಮ್ ವೇಸ್ಟ್ ಅಲ್ಲ. ಸೊ ಯಾವುದು ಡಿಗ್ರಿ ಅಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಕೆಲವೊಂದು ಡೀಮ್ಡ್ ಡಿಗ್ರಿ ಅಂತ ಇರುತ್ತೆ, ಕೆಲವೊಂದು ಡಿಗ್ರಿ ಅಲ್ಲ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಆ್ಯನ್ ಆರ್ಡರ್ ಫಾರ್ ಆನ್ಸರ್ ಮಾಡಿದ್ದೀರಾ ಎಲ್ಲ ಕ್ವಶನ್ ನಂಬರ್ 40ಗೆ. ಇದು ಆನ್ ಆರ್ಡರ್ ಫಾರ್ ಡಿಸ್ಮಿಸಲ್ ಆಫ್ ದಿ ಸೂಟ್ ಫಾರ್ ಡಿಫಾಲ್ಟ್. ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಜಾತ, ಚಿರು, ಪತಿ ಪ್ರತಾಪ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 41st question. Under section 428 of CrPC, the period of detention undergone by a convict during particular things shall be set off against the term of imprisonment imposed on him. ಅಂದರೆ ಏನಾಗುತ್ತೆ, ಈಗ ಒಬ್ಬ ಅಕ್ಯೂಸ್ಡ್ ಒಂದಷ್ಟು ಡಿಟೆನ್ಷನಲ್ಲಿ ಇರ್ತಾರೆ, ಈಗ ಅವ್ರ ಕಸ್ಟಡಿಯಲ್ಲಿ ಇರ್ತಾರೆ. ಸೊ ಯಾವ ಸಂದರ್ಭದಲ್ಲಿ ಇರುವಂತಹ ಕಸ್ಟಡಿ ಅದನ್ನು ಈಗ ಕನ್ವಿಕ್ಷನ್ ಆದರೆ ಇದಕ್ಕೆ ಸೆಟ್ ಆಫ್ ಮಾಡಿ ಇಂತಿಷ್ಟು ಕನ್ವಿಕ್ಷನ್ ಅಂತ ಹೇಳ್ಬೋದು. ಅಂದರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇದ್ದಿದ್ದು, ಟ್ರಯಲಲ್ಲಿ ಇದ್ದಿದ್ದು, ಎನ್ಕ್ವೈರಿ ಮಾಡಿದಾಗ ಇದ್ದಿದ್ದಂಥ ಕಸ್ಟಡಿ, ಇದೆಲ್ಲದೂ ಕೂಡ. ಸೊ ಆಲ್ ಆಫ್ ದಿ ಅಬವ್ ಈ ಎಲ್ಲ ಸಂದರ್ಭದಲ್ಲೂ ಸಹ ಏನು ಇಂಪ್ರಿಸನ್ಮೆಂಟ್ ಅವರು ಅಂಡರ್ಗೋ ಆಗಿರ್ತಾರೆ ಅದನ್ನು ಸೆಟ್ ಆಫ್ ಮಾಡ್ಬೋದು ಡ್ಯೂರಿಂಗ್ ಕನ್ವಿಕ್ಷನ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, 42nd question. The recent landmark decision of Honorable Supreme Court in Vinita Sharma versus Rakesh Sharma and others is relating to the following subject: A. Reservation in promotions, B. Ayodhya dispute, C. Validity of New Land Acquisition Act, D. Daughters co-passionary right. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ವಿನಿತಾ ಶರ್ಮಾ 2020 21 ಬಂದಂಥ ಕೇಸ್ ಇದು. ಸೊ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಬಗ್ಗೆ ಇರುವಂಥ ಕೇಸ್. ಸೊ ಹಾಗಿದ್ರೆ ಯಾವುದು ಅಪ್ಲೈ ಆಗುತ್ತೆ? ಕರೆಕ್ಟ್ ಆನ್ಸರ್ ಯಾವುದು ಇದರಲ್ಲಿ? ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿತ್ತು, ಹೆಣ್ಮಕ್ಳಿಗೆ ಸಮಾನ ಹಕ್ಕಿದೆಯಾ ಇಲ್ವಾ ಅಂತ. ಸೊ ಅದು ಹೆಣ್ಣು ಮಗಳ ಆಸ್ತಿ ಹಕ್ಕು ಅಂತ ಏನಿದೆ. ಸೊ ಡಾಟರ್ಸ್ ಕೋಪಾಸನ್ ರೈಟ್ ಅದು ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಆಗುತ್ತೆ, ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಪ್ಲಿಕೇಶನ್ ಅಂತ ಹೇಳುವಂಥದ್ದು. Next one, 43rd question. As per section 58 of Indian Contract Act, in the case of an alternative promise, one branch of which is legal and the other illegal, A. both the branches will be enforceable, B. both the branches will be unenforceable, C. the legal branch alone can be enforceable, D. none of the above. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಆಲ್ಟರ್ನೇಟಿವ್ ಪ್ರಾಮಿಸ್ ಅಂದ್ರೇನು? ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬೇರೆ ಬೇರೆ ಥರ ಪ್ರಾಮಿಸ್ ಇರುತ್ತೆ. ಒಂದು, ಈಗ ಒಬ್ಬರು ಸಪ್ಲೈಯರ್ ಇರ್ತಾರೆ, ಅವರು ನನಗೆ ಗೋಲ್ಡ್ ಸಪ್ಲೈ ಮಾಡ್ತೇನೆ ಇಲ್ವಾ ಈ ಡ್ರಗ್ಸ್ ಸಪ್ಲೈ ಮಾಡ್ತೇನೆ ಅಂತ ಹಾಗೆ ಹೇಳಿರ್ತಾರೆ. ಅಥವಾ ಗೋಲ್ಡ್ ಜೊತೆಗೆ ಡ್ರಗ್ಸ್ ಸಪ್ಲೈ ಮಾಡ್ತೇನೆ ಅಂತ ಹೇಳಿರ್ತಾರೆ. ಸೊ ಒಂದು ಪಾರ್ಟು ಲೀಗಲ್ ಇರುತ್ತೆ, ಇನ್ನೊಂದು ಪಾರ್ಟ್ ಇಲ್ಲೀಗಲ್ ಇರುತ್ತೆ. ಸೊ ಆಲ್ಟರ್ನೇಟಿವ್ ಅಂದರೆ ಆರ್, ಒಂದು ಅಥವಾ ಒಂದು ಅಂತ ಸಂದರ್ಭದಲ್ಲಿ ಯಾವುದನ್ನು ಎನ್ಫೋರ್ಸ್ ಮಾಡ್ಬೋದು, ಯಾವುದನ್ನು ಎನ್ಫೋರ್ಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಕೇಳಿದಾಗ 43rd ಕ್ವಶನ್. ಓಕೆ, ಕಿರಣ್ ಕುಮಾರ್ ಹ್ಯಾಸ್ ಆನ್ಸರ್ಡ್ ಸಿ. ಸೊ ಇದರಲ್ಲಿ ಯಾವುದಾಗತ್ತೆ ಕರೆಕ್ಟ್? ದ ಲೀಗಲ್ ಬ್ರಾಂಚ್ ಅಲೋನ್ ಕ್ಯಾನ್ ಬಿ ಎನ್ಫೋರ್ಸಿಯೇಬಲ್. ಆಯಿತಾ? ಇಲ್ಲಿಗಲ್ ಬ್ರಾಂಚ್ ಅದು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿಗಲ್ ಕಾಂಟ್ರಾಕ್ಟ್ಸ್ ವಾಯ್ಡ್ ಅಲ್ಲದೆ ಅದು ಇಲ್ಲಿಗಲ್ಲೂ ಆಗುತ್ತೆ. ಅದು ಅದ್ರ ಜೊತೆ ಇರುವಂಥ ಯಾವ್ಯಾವ ಕಾಂಟ್ರಾಕ್ಟ್ ಇರುತ್ತೆ ಅದನ್ನೆಲ್ಲ ಅದು ಇಲ್ಲಿಗಾಲಿಟಿ ಜೊತೆನೆ ಕೊಲ್ಯಾಟ್ರಲ್ ಅಂತ ಹೇಳ್ತಾರೆ, ಇಲ್ಲಿಗಾಲಿಟಿ ಅದಕ್ಕೆ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸಪ್ರೇಟ್ ಆಲ್ಟರ್ನೇಟಿವ್ ಪ್ರಾಮಿಸ್ ಇದ್ದರೆ ದ ಲೀಗಲ್ ಬ್ರಾಂಚ್ ಅಲೋನ್ ಕ್ಯಾನ್ ಬಿ ಎನ್ಫೋರ್ಸಿಯಬಲ್. ಸೆಕ್ಷನ್ 58 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಓಕೆ, ಇದು ಇಂಪಾರ್ಟೆಂಟ್ ಸೆಕ್ಷನ್. Next, if a witness makes a statement in court knowing it to be false, he committed the offence of A. breach of trust, B. mischief, C. perjury, D. no offence. ಇದರಲ್ಲಿ ಯಾವುದು? ಸುಳ್ಳು ಹೇಳಿಕೆ ಹೇಳ್ತಾರಲ್ಲ, ಸಾಕ್ಷಿ ಸುಳ್ಳು ಹೇಳಿಕೆ ಹೇಳುವಂಥದ್ದು ಕೋರ್ಟಲ್ಲಿ, ಅದಕ್ಕೆ ಏನಂತ ಹೇಳ್ತಾರೆ? ಸೊ 44th ಕ್ವಶನ್, ಪರ್ಜುರಿ.
ಅದ್ರ ಡೆಫಿನೇಷನ್ ನಾವು ಸೆಕ್ಷನ್ 191 ಆಫ್ IPC ಅಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಒನ್ 45th ಕ್ವಶನ್. ಸೊ ನಾವು ಡೆಫಿನೇಷನ್ ಅಂತ ಯಾವ್ದ್ಯಾವ್ದಿದೆ IPC ಅಲ್ಲಿ ಅದೆಲ್ಲದೂ ಕೂಡ ನೋಡ್ಕೊಳ್ಳಿ. ಡೆಫಿನೇಷನ್ ಪ್ರಾವಿಷನ್ ಅಷ್ಟೇ ಅಲ್ಲ, ಒಂದು ಫಸ್ಟ್ ಒಂದು ಇನಿಷಿಯಲ್ ಸೆಕ್ಷನ್ಸ್ಗಳು ಕೊಟ್ಟಿದ್ದಾರೆ, ಇಂಟರ್ಪ್ರಿಟೇಷನ್ ಕ್ಲಾಸ್ ಅಷ್ಟೇ ಅಲ್ಲದೆ ಆ ಇಂಡಿವಿಜುವಲ್ ಒಫೆನ್ಸಸ್ಗಳು ಅದೆಲ್ಲ ಕೂಡ ಹೇಳಿರ್ತಾರಲ್ಲ, ಅದು ಕೂಡ ನೋಡ್ಕೊಳ್ಬೇಕಾಗತ್ತೆ. Next, 45th, when any person is arrested and interrogated by the police, he shall be entitled to meet an advocate of his choice during interrogation, though not throughout interrogation. So, right to meet his right to get ಇದು legal advice ಅಂತ ಏನಿದೆ, ಈ ಕಾನ್ಸ್ಟಿಟ್ಯೂಷನ್ ಕೂಡ ಕೊಟ್ಟಿದೆ, ಒಂದು ಆರ್ಟಿಕಲ್ ಅಲ್ಲಿ ರೈಟ್ ಇದೆ. ಹಾಗೆ ಸೊ ಸೆಕ್ಷನ್ 41D ಅಲ್ಲಿ ಇದು ಆ ಸೆಕ್ಷನ್ ಅಲ್ಲಿ ಹೇಳಿದಾರಾ ಇಲ್ವಾ ಅಂತ ಕೇಳುವಂಥದ್ದು. ಸೊ A true, B false, C partially true, D none of the above. ಯಾವುದು ಕರೆಕ್ಟ್ ಆನ್ಸರ್ ಇದರಲ್ಲಿ? ಹೌದು, 41 ಅರೆಸ್ಟ್ ಬಗ್ಗೆ, ಅರೆಸ್ಟ್ ಇನ್ ಕೇಸಸ್ ಆಫ್ ವಿತೌಟ್ ವಾರೆಂಟ್ ಪೊಲೀಸ್ ಆಫೀಸರ್ ಅಂತ ಸಂದರ್ಭದಲ್ಲಿ ಪಾಪ ಅಕ್ಯೂಸ್ಡ್ಗಳಿಗೆ, ಅರೆಸ್ಟೆಡ್ ಪರ್ಸನ್ಗಳಿಗೆ ಏನು ರೈಟ್ಸ್ ಇರುತ್ತೆ ಅದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ 41A, 41B, C, D ಎಲ್ಲದೂ ಕೂಡ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ಇಟ್ ಈಸ್ ಟ್ರೂ. 46th question. As per section 329 of CrPC, offences other than those provided by section 320 of the said code, A cannot be compounded, B can be compounded with the permission of the court, C can be compounded, D none of the above. So 320 ಏನು ಹೇಳುತ್ತೆ? ಕಂಪೌಂಡಿಂಗ್ ಆಫ್ ಒಫೆನ್ಸಸ್, ರಾಜಿ ಮಾಡ್ಕೊಳ್ಳುವಂಥದ್ದು ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ 2-3 ಟೇಬಲ್ ಕೊಟ್ಟಿದ್ದಾರೆ. ಇಂತಿಂಥ ಒಫೆನ್ಸಸ್ಗಳನ್ನು ನೀವು ಕಂಪೌಂಡ್ ಮಾಡ್ಕೊಳ್ಬೋದು, ಕೆಲವೊಂದು ಹಾಗೆ ಕಂಪೌಂಡ್ ಮಾಡ್ಕೊಳ್ಬೋದು, ಕೆಲವೊಂದು ವಿತ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್, ವಿತ್ ದಿ ಲೀವ್ ಆಫ್ ದಿ ಕೋರ್ಟ್ ಕಂಪೌಂಡ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಿರುವಾಗ ಅದರ್ 329 ಅಂತ ಏನು ಹೇಳುತ್ತೆ, ಬೇರೆ ಆ್ಯಕ್ಟಲ್ಲಿರುವಂಥದ್ದು ಅಥವಾ ಈ ಟೇಬಲಲ್ಲಿ ಕೊಟ್ಟಿಲ್ಲದೆ ಇರುವಂತಹ ಯಾವುದಾದ್ರೂ ಒಂದು ಆ ಟೇಬಲ್ ಅಥವಾ ಒಫೆನ್ಸ್ಗಳಿದ್ದರೆ ಅಂಥ ಒಂದು ಒಫೆನ್ಸ್ಗಳನ್ನು ರಾಜಿ ಮಾಡ್ಕೊಳ್ಬೋದಾ ಮಾಡ್ಕೊಳ್ಬಾರ್ದಾ ಅಂತ ಇದ್ದರೆ ಅದರದ್ದು ಆನ್ಸರ್ ಏನು? ದೇ ಕೆನಾಟ್ ಬಿ ಕಂಪೌಂಡೆಡ್. ಓಕೆ, ಕೆಲವೊಂದು ಎಕ್ಸೆಪ್ಷನ್ ಇದೆ, NI ಆ್ಯಕ್ಟಲ್ಲೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ 320 ಈ ಒಂದು ಪ್ರಾವಿಷನ್ ಇದೆ, ಇದು ಅವಶ್ಯಕವಾಗಿ ಓದ್ಕೊಳ್ಳಿ. ಓಕೆ, NI ಆ್ಯಕ್ಟಲ್ಲಿ ಅದರದ್ದು ಮತ್ತೆ ನಾನ್ ಆಬ್ಸ್ಟ್ಯಾಂಡ್ ಕ್ಲಾಸ್ ಅಂತ ಬರುತ್ತೆ, ಏನು ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಹಾಗೆ ಸ್ಟಾರ್ಟ್ ಆಗುವಾಗ ಆವಾಗ NI ಆ್ಯಕ್ಟ್ ಪ್ರಿವೇಲ್ ಆಗುತ್ತೆ. ಅಂದರೆ ಅಲ್ಲಿ ಹೇಳಿರುವಂಥ ಒಫೆನ್ಸ್ಗಳನ್ನು ಕಂಪೌಂಡ್ ಮಾಡ್ಕೊಳ್ಬೋದು ಹೇಳುವಂಥದ್ದು ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. Evidence before charge shall be recorded in the following cases. A. In all warrant tribal cases. B. In all summons tribal cases. C. In warrant tribal cases instituted on police report. D. In warrant tribal cases instituted otherwise than on police report. Evidence before charge. ಯಾವ ಸೆಕ್ಷನ್ ಅಲ್ಲಿ ಬರುವಂಥದ್ದು ಇದು? ಇದು ಸೆಕ್ಷನ್ 244 ಅಲ್ಲಿ. ಸೊ ಈ ಕಂಪ್ಲೇಂಟ್ ಕೇಸ್ ಏನು ಹೇಳ್ತಾರೆ? ಸೊ ಇನ್ ವಾರೆಂಟ್ ಟ್ರೈಬಲ್ ಕೇಸಸ್ ಇನ್ಸ್ಟಿಟ್ಯೂಟೆಡ್ ಅದರ್ವೈಸ್ ದ್ಯಾನ್ ಆನ್ ಪೊಲೀಸ್ ರಿಪೋರ್ಟ್, ಇದು ಕರೆಕ್ಟ್ ಆನ್ಸರ್. ಸೊ ಬೇರೆ ಬೇರೆ ಸ್ಟೇಜಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಈಗ ಸಮನ್ಸ್ ಕೇಸಲ್ಲಿ ಹೇಗಾಗತ್ತೆ, ಆ ಪ್ರೊಸೀಜರ್ ಏನು, ಕೆಲವೊಂದ್ಸಲ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಇರೋದಿಲ್ಲ, ಜಸ್ಟ್ ಪ್ಲೀ ಮಾಡಿದ್ರೆ ಸಾಕಾಗತ್ತೆ. ಸೊ ಆ ಥರ ವಾರೆಂಟ್ ಟ್ರೈಬಲ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಆನ್ ಪೊಲೀಸ್ ರಿಪೋರ್ಟ್, ಇನ್ಸ್ಟಿಟ್ಯೂಟ್ ಅದರ್ವೈಸ್ ಅಂದರೆ ಕಂಪ್ಲೇಂಟ್, ಪ್ರೈವೇಟ್ ಕಂಪ್ಲೇಂಟ್ ಮುಖಾಂತರ ಫೈಲ್ ಮಾಡಿರೋಂಥ ಕೇಸ್ಗಳು, ಆವಾಗ ಏನಾಗುತ್ತೆ ಅಂತ ಕೇಳುವಂಥದ್ದು. ನೆಕ್ಸ್ಟ್ ಒನ್. ಸೊ ಬಿಫೋರ್ ಚಾರ್ಜ್, ಎವಿಡೆನ್ಸ್ ಆಫ್ಟರ್ ಚಾರ್ಜ್ ಅಲ್ಲ, ಬಿಫೋರ್ ಚಾರ್ಜ್. ಸೊ ಅದಕ್ಕೋಸ್ಕರ ಹೇಳ್ತಾರಂತು ಕಂಪ್ಲೇಂಟ್ ಕೇಸಲ್ಲಿ. ನೆಕ್ಸ್ಟ್ ಒನ್. As per section 320 of CrPC, an offence punishable under section 506 of Indian Penal Code. ನೋಡಿ 320 ಮೇಲೆ ಇನ್ನೊಂದು ಕ್ವಶನ್ ಬಂದಿದೆ, ಹಾಗೆ NI ಆ್ಯಕ್ಟ್ ಮೇಲೂ ಒಂದು ಕ್ವಶನ್ ಇದೆ ಸೆಕ್ಷನ್ 320ಗೆ ಸಂಬಂಧಪಟ್ಟ ಹಾಗೆ. ಡೈರೆಕ್ಟ್ ಆಗಿ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ಆ ಟೇಬಲ್ ಏನಿರುತ್ತೆ ಅದರಲ್ಲಿ ಇಂಪಾರ್ಟೆಂಟ್, ನೀವು ನಾರ್ಮಲ್ ಆಗಿ ಹೇಗೋ ಅಫೆನ್ಸ್ಗಳನ್ನು ನೋಡ್ತಿರ್ತೀರಿ. ಸೊ ಅಫೆನ್ಸ್ಗಳನ್ನ ನೋಡುವಾಗ ಆ ಒಂದು ಚಾರ್ಟ್ ಮಾಡ್ಕೊಂಡ್ಬಿಡಿ, ವೆದರ್ ಶೆಡ್ಯೂಲ್ ನೋಡಿಕೊಂಡು, CrPC ಶೆಡ್ಯೂಲ್ ನೋಡಿಕೊಂಡು ಬೇಲೆಬಲ್ಲ, ಕಾಗ್ನಿಸಬಲ್ಲ, ಟ್ರೈಬಲ್ ಬೈ ವಿಚ್ ಕೋರ್ಟ್, ಮತ್ತು ವೆದರ್ ಕಂಪೌಂಡೇಬಲ್ ಆರ್ ನಾಟ್ ಕಂಪೌಂಡೇಬಲ್, ಅದೊಂದು ಜಸ್ಟ್ ಒಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳಿಗಾದರೂ, ಇಂಪಾರ್ಟೆಂಟ್ ಒಫೆನ್ಸ್ಗಳಿಗಾದರೂ ಹಾಗೆ ಮಾಡ್ಕೊಂಡ್ಬಿಡಿ. ಸೊ ಇದು 48 ಕ್ವಶನ್ ಎಲ್ಲ ಯಾವ ಆನ್ಸರ್? ಕಿರಣ್ ಕುಮಾರ್ ಎಲ್ಲ ಆನ್ಸರ್ ಮಾಡಿದ್ದೀರಿ. ಓಕೆ,
ಇಟ್ ಕ್ಯಾನ್ ಬಿ ಕಂಪೌಂಡೆಡ್ ಅಂತ ಹೇಳ್ತಾರೆ. ನೋಡೋಣ ಆಗಿದ್ರೆ. ಎಸ್, ಇಟ್ ಕ್ಯಾನ್ ಬಿ ಕಂಪೌಂಡೆಡ್. ಓಕೆ, ನೆಕ್ಸ್ಟ್ ಒನ್ 49th question. As per section 29 of Indian Contract Act, agreements the meaning of which is not certain or capable of being made certain are A. voidable, B. illegal, C. void, D. enforceable. Uncertain contract. ಒಬ್ಬ ಇಂತಿಷ್ಟು ಆಯಿಲ್ ಬೇಕು ಅಂತ ಹೇಳಿ ಕಾಂಟ್ರಾಕ್ಟ್ ಮಾಡ್ಕೊಳ್ತಾನೆ, ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಯಾವ ಆಯಿಲ್? ಇದೊಂದು ಕಾಮನ್ ಎಕ್ಸಾಂಪಲ್. ನಾವೆಲ್ಲ ಒಂದು ಈ ಒಂದು ಎಕ್ಸಾಂಪಲ್ಲು ಕೇಳ್ತಾರೆ ಎಕ್ಸಾಮಲ್ಲಿ, ಅಥವಾ ಡೈರೆಕ್ಟಾಗಿ ಈ ಕ್ವಶನನ್ನು ಕೇಳ್ತಾರೆ. ಸೊ ವಿಚ್ ಆಯಿಲ್, ಯಾವ ಆಯಿಲು ಅಂದರೆ ಈಗ ಕೊಕೊನಟ್ ಆಯಿಲಾ ಅಥವಾ ಬೇರೆ ಯಾವುದಿರುತ್ತೆ ಆಲಿವ್ ಆಯಿಲಾ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅದರ ಪ್ರಮಾಣ ಎಷ್ಟು, ಅದು ಯಾವುದು ಕರೆಕ್ಟಾಗಿ ಹೇಳ್ದಿದ್ರೆ ಅದು ಅನ್ಸರ್ಟನ್ ಅಗ್ರಿಮೆಂಟ್ಸ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ? 29 ವಾಯ್ಡ್. ಕೆಲವೊಂದು ಲಿಸ್ಟ್ ಆಫ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಬೈ ದಿ ಆ್ಯಕ್ಟ್ ಆಸ್ ವಾಯ್ಡ್ ಕಾಂಟ್ರಾಕ್ಟ್ಸ್, ವಾಯ್ಡ್ ಅಗ್ರಿಮೆಂಟ್ಸ್ ಅಂತ ಇದೆ. ಸೊ ಅಂಥವುಗಳು ಯಾವುದು ಅಂತ ನೋಡ್ಕೊಳ್ಬೇಕು. ಸೊ ವಾಯ್ಡ್ ಅಗ್ರಿಮೆಂಟ್ಸ್ ಬಗ್ಗೆ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಅದು ಪರ್ಫೆಕ್ಟ್ ಆಗಿರಬೇಕು. ವೆದರ್ ಅದು ವಾಯ್ಡ್ ಆಗುತ್ತಾ, ವಾಯ್ಡಬಲ್ಲ ಅಥವಾ ವ್ಯಾಲಿಡ್ ಇರುತ್ತಾ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟ್, the maker, acceptor or endorser respectively of a negotiable instrument is discharged from liability thereon, A. by cancellation, B. by release, C. by payment, D. all of the above. ಸೊ ಇದ್ರದ್ದು ಆನ್ಸರ್ ಏನು? ಇದು NI ಆ್ಯಕ್ಟಲ್ಲಿ ಬರುವಂಥದ್ದು. ಯಾವಾಗ ಈ ಇಂತಿಷ್ಟು ಬೇರೆ ಬೇರೆ ಪರ್ಸನ್ಗಳಿರ್ತಾರೆ, ಹೋಲ್ಡರ್ ಇರ್ತಾರೆ, ಮೇಕರ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಅಕ್ಸೆಪ್ಟರ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂಥವರೆಲ್ಲ. ಸೊ ಇದರಲ್ಲಿ ಹೋಲ್ಡರ್ ಬಗ್ಗೆ ಹೇಳ್ತಾ ಇಲ್ಲ, ಮೇಕರ್, ಅಕ್ಸೆಪ್ಟರ್, ಎಂಡೋರ್ಸರ್ ಅಂಥ ಸಂದರ್ಭದಲ್ಲಿ ಅವರಿಗೆ ತಮ್ಮ ಲಯಬಿಲಿಟಿ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅಂತ ಕೇಳ್ತಾರೆ. ಇದು ಸೆಕ್ಷನ್ 82 ಒಂದು ಪ್ರಾವಿಷನ್ನು. ಸೊ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಸೊ ತುಂಬ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಆ ಸೆಕ್ಷನ್ ಯಾವುದು ಅಂತ ಅಟ್ಲೀಸ್ಟ್ ನೀವು ನೋಡ್ಕೊಳ್ಬೋದು ಅಂತ. ಸೊ ಇದು ಆಲ್ ಆಫ್ ದಿ ಅಬೌವ್ ಈ ಎಲ್ಲ ಸಂದರ್ಭದಲ್ಲೂ ಕೊಟ್ಟಿದ್ದಾರೆ. ಕ್ಯಾನ್ಸಲೇಷನ್ ಆಗುವಾಗ ಹೇಗೆ, ರಿಲೀಸ್ ಆಗುವಾಗ ಹೇಗೆ, ಬೈ ಪೇಮೆಂಟ್ ಆಗುವಾಗ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ 51 question. Which article of the Constitution of India describes the procedure to amend the Constitution? Very important article ಇದು ಕಂಪ್ಲೀಟಾಗಿ ಓದಿ. ಇದ್ರ ಜೊತೆಗೆ ಆರ್ಟಿಕಲ್ 13 ಅದು ಕೂಡ ಓದಬೇಕಾಗತ್ತೆ. ಲಾ ಅಂದರೆ ಏನು, ಅಮೆಂಡ್ಮೆಂಟ್ ಅಂದರೆ ಏನು ಅಂತ ತುಂಬ ಒಂದು ಅದ್ರ ಬಗ್ಗೆ ತುಂಬ ಕೇಸ್ ಲಾಸ್ಗಳಿವೆ. ಅದರದ್ದೇ ಇಂಟರ್ಪ್ರಿಟೇಷನ್ 9th ಶೆಡ್ಯೂಲ್ಗೆ ಹಾಕಿಬಿಡ್ತಾರೆ ಕೆಲವೊಂದು ಹೊಸ ಆ್ಯಕ್ಟ್ಗಳನ್ನು ಮಾಡಿ. ಸೊ ಆ ಲಾದ ಇಂಟರ್ಪ್ರಿಟೇಷನ್, ಲಾ ಅಂದರೆ ಏನೇನು ಬರ್ಬೋದು, ಅಮೆಂಡ್ಮೆಂಟ್ ಹೇಳುವಂಥದ್ದೇ ಲಾನ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟೇ ಒಂದು ಲಾ ಆಗತ್ತಾ, ಆ ಥರದ್ದೆಲ್ಲ ಒಂದು ಪ್ರಾವಿಷನ್ ಬರುವಾಗ, ಕ್ವಶನ್ಗಳು ಬರುವಾಗ. ಸೊ 368 ಇದು ಹೇಗೆ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹೇಗೆ ಮಾಡಬೇಕು ಹೇಳುವಂಥದ್ದನ್ನು ತಿಳಿಸಿರುವಂಥ ಒಂದು ಆರ್ಟಿಕಲ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನಾನು ಆವಾಗ ಹೇಗೆ 141 ಇಂಪಾರ್ಟೆಂಟ್ ಹೇಳಿದ್ದೆ, ಸೆಕ್ಷನ್ 141, ಹಾಗೆ ಆರ್ಟಿಕಲ್ 368 ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ 52nd. As per section 165 Indian Evidence Act, in respect of any answer given by a witness in reply to the questions asked by the judge, parties are entitled to make any objections. B. have absolute right to cross-examine the witness. C. have right to cross-examine only with the leave of the court. D. are entitled to make objections only with the leave of the court. 165 ಇರುವಂಥ ಕೋರ್ಟಿನ ಪವರ್ ತುಂಬ ವಾಸ್ಟ್ ಇರುವಂಥದ್ದು. ಪಾರ್ಟಿಗೆ, ಯಾವ ಪಾರ್ಟಿಗೆ ಬೇಕಾದರೂ, ವಿಟ್ನೆಸ್ಗೆ ಯಾವ ರೀತಿಯ ಕ್ವಶನ್ಗಳಾದರೂ ಕೇಳ್ಬೋದು, ರೆಲೆವೆಂಟ್ ಆರ್ ಇರ್ರೆಲೆವೆಂಟ್. ಅದು ಆ ಸೆಕ್ಷನ್ 165 ನೋಡಿ, ಕೇವಲ ರೆಲೆವೆಂಟ್ ಅಲ್ಲ, ಇರ್ರೆಲೆವೆಂಟ್ ಕ್ವಶನ್ಗಳನ್ನ ಕೂಡ ಕೇಳ್ಬೋದು. ಹಾಗಿರುವಾಗ ಅದರ್ ಸೈಡ್ ಇರ್ತಾರೆ, ಅವರು ಆಬ್ಜೆಕ್ಷನ್ಸ್ ಹಾಕಲಿಕ್ಕೆ ಅಥವಾ ಕ್ರಾಸ್ ಎಕ್ಸಾಮಿನ್ ಮಾಡಲಿಕ್ಕೆ ಕೋರ್ಟ್ ಪರ್ಮಿಷನ್ ತೊಗೊಳ್ಳೇಬೇಕಾಗತ್ತೆ. ಓಕೆ, ಸೊ ಇದು ದೇ ಹ್ಯಾವ್ ಆಬ್ಸಲ್ಯೂಟ್ ರೈಟ್, by the judge. Here, C. have right to cross examine only with the leave of the court. ಕೋರ್ಟಿನ ಪರ್ಮಿಷನ್ ಬೇಕಾಗತ್ತೆ. ಓಕೆ, ನೆಕ್ಸ್ಟ್ 53rd question. Which article of the Constitution of India was amended to provide reservation in promotions? ರಿಸರ್ವೇಷನ್ ಬಗ್ಗೆ ನಮಗೆ ಬೇರೆ ಬೇರೆ, ಈಕ್ವಾಲಿಟಿ ಬಗ್ಗೆ ನಾವು ನೋಡ್ಬೋದು, ಆದರೆ ಪ್ರಮೋಷನ್ ಬಗ್ಗೆ ಎಲ್ಲಿ ರಿಸರ್ವೇಷನ್ನ, ಯಾವ ಆರ್ಟಿಕಲನ್ನು ಅಮೆಂಡ್ಮೆಂಟ್ ಮಾಡ್ತಾ ಇದ್ರು ಅಂತ ಕೇಳಿದರೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಆರ್ ಆರ್ಟಿಕಲ್ 17. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಸುಜಾತ ಯಾವ್ದು ಆನ್ಸರ್ ಮಾಡ್ತಿದ್ದೀರಿ? 53 ಸೊ ಸಿ ಆದರೆ ಆರ್ಟಿಕಲ್ 53 ಆನ್ಸರ್ ಆರ್ಟಿಕಲ್ 16.
Okay, next one. 54th question. National Legal Services Day is celebrated in India on A. 26 November, B. 21st June, C. 3rd December, D. 9th November. ಯಾವಾಗ ನ್ಯಾಷನಲ್ ಲೀಗಲ್ ಸರ್ವಿಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ಇದು ಕೂಡ ನಾವು ತುಂಬ ಸಲ ಲಾ ಡೇ ಯಾವಾಗ ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರದ್ದು ಅಂದರೆ ಸಂಬಂಧಪಟ್ಟದ್ದು, ಈಗ ಕಾನ್ಸ್ಟಿಟ್ಯೂಷನ್ ಡೇ ಯಾವಾಗ ಆ ಥರ ಎಲ್ಲ ಕೇಳ್ತಿರ್ತಾರೆ. ಹಾಗೆ ಇದು ಲೀಗಲ್ ಸರ್ವಿಸ್ ಅಥಾರಿಟಿ ಡೇ ಯಾವಾಗ ಅಂತ, ಇದು 9th ನವಂಬರ್. ಯಾಕೆಂದರೆ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಏನು ಇದೆ ಅದು ಈ ದಿನದಿಂದ ಎನ್ಫೋರ್ಸ್ಮೆಂಟಿಗೆ ಬಂತು, ಕಾರ್ಯರೂಪಕ್ಕೆ ಬಂತು. ಸೊ ಅದಕ್ಕೋಸ್ಕರ 9ನೇ ನವಂಬರ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ತುಂಬ ಕಾಮನ್ ಕ್ವಶನ್ನು, ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ, ಆದರೆ ಸೆಕ್ಷನ್ ಒಂದೇ. ಯಾವಾಗಲೂ ಪ್ರತಿ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ರತಿ ವರ್ಷ ಅಲ್ದಿದ್ರು ಆಲ್ಟರ್ನೇಟ್ ವರ್ಷ ಕೇಳ್ತಾರೆ. ಸೊ ಎ ಲೀಸ್ಡ್ ಔಟ್ ಇಸ್ ಇಮ್ಮೊಬೈಲ್ ಪ್ರಾಪರ್ಟಿ ಟು ಬಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದಿ ಸ್ಪೇರ್ ಪಾರ್ಟ್ಸ್ ಆಫ್ ಅ ಟ್ರ್ಯಾಕ್ಟರ್ ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಆರ್ ಲೋಕಲ್ ಲಾ ಆರ್ ಯೂಸೇಜ್ ಟು ದಿ ಕಾಂಟ್ರರಿ, ಸೆಡ್ ಲೀಸ್ ಇಸ್ ಟರ್ಮಿನೇಬಲ್ ಬೈ ಗಿವಿಂಗ್ ಹೌ ಮೆನಿ ಡೇಸ್ ಆಫ್ ನೋಟಿಸ್. ಇದರಲ್ಲಿ ಏನು ಕ್ವಶನ್ನು? ಅಗ್ರಿಕಲ್ಚರಲ್ ಲೀಸ್, ಮ್ಯಾನುಫ್ಯಾಕ್ಚರಿಂಗ್ ಲೀಸ್, ಅದರ್ ಲೀಸಸ್, ಇದು ಬಿಟ್ಟು ಉಳಿದ ಲೀಸಸ್ಗಳು. ಸೊ ಯಾವ ಸೆಕ್ಷನ್ ಇದು? ಇದು ಸೆಕ್ಷನ್ 106 ಅಡಿಯಲ್ಲಿ ಬರುವಂಥದ್ದು. ಸೊ 106 ಏನು ಹೇಳುತ್ತೆ? ಅಗ್ರಿಕಲ್ಚರ್ ಲೀಸ್, ಮ್ಯಾನುಫ್ಯಾಕ್ಚರಿಂಗ್ ಲೀಸ್ ಆದರೆ ಏನು ಅದರದ್ದು ಇಯರ್ ಟು ಇಯರ್ ಲೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ವಿಚ್ ಮೇ ಬಿ ಟರ್ಮಿನೇಬಲ್ ಬೈ 6 months ನೋಟಿಸ್, 6 ತಿಂಗಳ ನೋಟಿಸ್ ಕೊಟ್ಟು ಟರ್ಮಿನೇಬಲ್ ಮಾಡ್ಬೋದು ಅಂತ. ಸೊ ಇದು ಯಾವ ಥರ ಲೀಸ್? ಇದು ಮ್ಯಾನುಫ್ಯಾಕ್ಚರಿಂಗ್ ದಿ ಸ್ಪೇರ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಲೀಸ್. ಸೊ ಇದ್ರದ್ದು ಆನ್ಸರ್ ಯಾವುದು? ಸಿ, 6 months. ಓಕೆ, next one. As per order 39 rule 3A of CPC, where an injunction has been granted without giving notice to the opposite party, the court shall make an endeavor to finally dispose of the application within dash days from the date on which injunction was granted. A 7 days, B 14 days, C 30 days, D 1 month. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆರ್ಡರ್ 13 ಬರುವಂಥದ್ದು. ಇದು ತುಂಬ ಸಲ ಕೇಳಿದ್ದಾರೆ. days. ಸೊ ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು ಅಂತ, ಯಾಕೆಂದರೆ ನೋಟಿಸ್ ಕೊಡದೆ ಆ್ಯಡ್ ಇಂಟ್ರಿಮ್ ಇಂಜಂಕ್ಷನ್ ಕೊಟ್ಟಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಫೈನಲ್ ಆಗಿ ಆ ಇಂಜಂಕ್ಷನ್ ವೆಕೇಟ್ ಮಾಡೋದಾ, ಕನ್ಫರ್ಮ್ ಮಾಡಿದಾರಾ, ಅದಕ್ಕೋಸ್ಕರ ಆದಷ್ಟು ಬೇಗ 30 daysಲ್ಲೇ ಅದನ್ನು ಆ ಅಪ್ಲಿಕೇಶನ್ನ ಡಿಸ್ಪೋಸ್ ಮಾಡಬೇಕು ಅಂತ ಆರ್ಡರ್ 39 ರೂಲ್ 3 ಹೇಳಿರುವಂಥದ್ದು. 57. A threatens to publish a defamatory libel concerning Z unless Z gives him money. A thus induces Z to give him money. A has committed the offence of A. defamation, B. robbery, C. criminal intimidation, D. extortion. ಇದರಲ್ಲಿ ಏನಾಗಿದೆ? ಒಬ್ಬನಿಂದ ಹಣ ಕೀಳಲಿಕ್ಕೋಸ್ಕರ ಏನು ಮಾಡ್ತಿದ್ದಾನೆ? ನಿನ್ನ ವಿರುದ್ಧ ಡಿಫಮೇಟ್ರಿ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತೇನೆ ಅಂತ ಹೇಳಿದ್ದಾನೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ಥರ ಒಫೆನ್ಸ್ ಆಗತ್ತೆ ಅಂತ, ಆ್ಯಕ್ಚುಲಿ ಹಣ ಕಿತ್ತಿದಾನಲ್ಲ, ಸೊ ಅದಕ್ಕೋಸ್ಕರ ಏನಾಗತ್ತೆ? ಇದು 57th ಕ್ವಶನ್. ನೀವಿನ್ನು 56th ಕ್ವಶನಲ್ಲಿದ್ದೀರಾ ಅಂತ ಆನ್ಸರ್ ಮಾಡುವವರು. ಓಕೆ, ಇದು ಎಕ್ಸ್ಟಾರ್ಷನ್ ಆಗುತ್ತೆ. ಎಲ್ಲ ಡಿ ಅಂತ ಆನ್ಸರ್ ಮಾಡ್ತೀರಿ. ಸೊ ಐ ಸಪೋಸ್ 57th ಸೊ ಎಕ್ಸ್ಟಾರ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 58th. ಇಂಡ್ಯೂಸಸ್ ಅಂತ ಇದೆಲ್ಲ, ಈ ಶಬ್ದ ಇಂಪಾರ್ಟೆಂಟ್ ಎಕ್ಸ್ಟಾರ್ಷನಲ್ಲಿ. ಸೊ ಆ ಒಂದು ಕೀವರ್ಡ್ ನೆನ್ಪಿಟ್ಕೊಳ್ಬೇಕು ನಾವು ಯಾವಾಗಲೂ. ಯಾವ ಒಂದು ಪ್ರತಿಯೊಂದು ಒಫೆನ್ಸ್ಗೂ ಒಂದು ಕೀವರ್ಡ್ ಅಥವಾ ಒಂದು ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ, ಅದು ಯಾವುದಂತ ನೋಡ್ಕೊಳ್ಬೇಕು. ಇನ್ನು 58th question. Which of the following issue can be heard as preliminary issue as per order 14 rule 2 of CPC? A. Any issue. B. Issue of law only. C. Issue of fact only. D. Issue involving both question of law and fact. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆರ್ಡರ್ 14 ರೂಲ್ 2ಗೆ ಸಂಬಂಧಪಟ್ಟದ್ದು ಪ್ರಿಲಿಮಿನರಿ ಇಶ್ಯೂ. ಫಸ್ಟ್ ಯಾವುದು? ಇಶ್ಯೂ ಆಫ್ ಲಾ ಇದ್ರೆ ಮಾತ್ರ.
ಅದನ್ನು ಪ್ರಿಲಿಮಿನರಿ ಇಶ್ಯೂ ಆಗಿ ಕನ್ಸಿಡರ್ ಮಾಡ್ಬೋದು. ಈಗ ಜೂರಿಡಿಕ್ಷನ್ ಬಗ್ಗೆ ಅಥವಾ ಲಿಮಿಟೇಷನ್ ಬಗ್ಗೆ ಎಲ್ಲ ಏನು ಕ್ವಶನ್ಸ್ ಇರುತ್ತೆ ಅಂಥದ್ದನ್ನು ಪ್ರಿಲಿಮಿನರಿ ಇಶ್ಯೂ ಆಗಿ ನೋಡ್ಬೋದು. ಸೊ ಆರ್ಡರ್ 14 ತುಂಬ ಒಂದು ಇಶ್ಯೂಸ್ ಬಗ್ಗೆ ಏನಿರುತ್ತೆ, ಸೆಟಲ್ಮೆಂಟ್ ಆಫ್ ಇಶ್ಯೂಸ್ ಅಂತ ಏನು ಆರ್ಡರ್ ಇದೆ ಅದು ಇಂಪಾರ್ಟೆಂಟ್, ಒಂದು ಎಕ್ಸಾಮಿನೇಷನ್ ಪರ್ಪಸ್ಗೆ ಇಂಪಾರ್ಟೆಂಟ್. ಯಾಕೆಂದರೆ ಸ್ಟ್ರೈಕಿಂಗ್ ಔಟ್, ಅಮೆಂಡ್ಮೆಂಟ್ ಅದೆಲ್ಲ ಇರುತ್ತಲ್ಲ, ಅದನ್ನು ನೋಡ್ಕೊಳ್ಬೇಕು. ಮೆಟೀರಿಯಲ್ಸ್ ಫಾರ್ ಫ್ರೇಮಿಂಗ್ ಇಶ್ಯೂಸ್ ಯಾವ್ದು ಅದನ್ನೆಲ್ಲ ನೋಡ್ಕೊಳ್ಬೇಕು. ನೆಕ್ಸ್ಟ್ 59th ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ICMR? ಇದು ಜನರಲ್ ನಾಲೆಜ್ ಕ್ವಶನ್. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, B ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, C ಇಂಟರ್ನ್ಯಾಷನಲ್ ಕೋಡ್ ಫಾರ್ ಮಾನಿಟರಿಂಗ್ ರ್ಯಾಗಿಂಗ್, D ನನ್ ಆಫ್ ದಿ ಅಬವ್. ಇದರಲ್ಲಿ ಯಾವುದು ಒಂದು ಕರೆಕ್ಟ್ ಆನ್ಸರ್? ICMR ಅಂತ ನಾವು ಯಾವಾಗಲೂ ಕೇಳ್ತಾ ಇರ್ತೇವೆ. ಇದು ಇಂಡಿಯನ್ ಎ ಆಯಿತಾ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೊ ಆಲ್ರೆಡಿ 1 hour ಆಯಿತು. ಸೊ ನಾನು ಆದಷ್ಟು ಬೇಗ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ನಿಮಗೆ ತೊಗೊಂಡು ಹೋಗ್ತೇನೆ. ಯಾಕೆಂದರೆ ಇನ್ನೂ 40 ಕ್ವಶನ್ಸ್ಗಳಿವೆ. ಸೊ ಇನ್ನೂ 60 ಕ್ವಶನ್ಸಲ್ಲಿದ್ದಾವೆ ನಾವು. ಸೊ ಅ ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ ಇಸ್ ಕಾಲ್ಡ್ ಎ ಅನಮಲಸ್ ಮಾರ್ಗೇಜ್, B ಇಂಗ್ಲಿಷ್ ಮಾರ್ಗೇಜ್, C ಯೂಸುಫ್ರಕ್ಚರಿ ಮಾರ್ಗೇಜ್ ಆ್ಯಂಡ್ D ಈಕ್ವಿಟೇಬಲ್ ಮಾರ್ಗೇಜ್. ಸೊ ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಸೆಕ್ಷನ್ 58 ನೋಡಿದರೆ ಅದರಲ್ಲಿ ತುಂಬ ಥರ ಡೆಫಿನೇಷನ್ಗಳು ಇರ್ತವೆ. ವೆರಿ ಇಂಪಾರ್ಟೆಂಟ್. ಎಷ್ಟು ನೀವು ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ತೀರಿ ಅಷ್ಟು ನಿಮಗೆ ಎಕ್ಸಾಮಲ್ಲಿ ಒಂದು 2-3 ಮಾರ್ಕ್ಸ್ ಆದರೂ ಕೆಲವೊಂದು ಸಲ, ಯಾವಾಗಲೂ ಅಲ್ಲ, ಕೆಲವೊಂದು ಸಲ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಗೆ ಇನ್ನೊಂದು ಹೆಸರು ಏನಂದರೆ ಈಕ್ವಿಟೇಬಲ್ ಮಾರ್ಗೇಜ್ ಅಂತ. ಸೊ ಯಾಕೆ ಅಂದರೆ ಮುಂಚಿನ ಥರ ಅದು ರೈಟಿಂಗಲ್ಲೆಲ್ಲ ಬೇಕಂತ ಇಲ್ಲ, ಜಸ್ಟ್ ನೀವು ಟೈಟಲ್ ಡೀಡ್ಸನ್ನು ಕೊಟ್ಬಿಟ್ರೆ ಸಾಕಾಗತ್ತೆ ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಹೇಳ್ಬೋದು, ಈಕ್ವಿಟಿ ಬೇಸ್ಡ್ ಆನ್ ಈಕ್ವಿಟಿ ಅಂತ ಇಂಗ್ಲೀಷ್ ಲಾದಲ್ಲಿ ಏನಿತ್ತು, ಕಾಮನ್ ಲಾದಲ್ಲಿ ಅದೇ ನೇಮು ಈಗ ಕಂಟಿನ್ಯೂ ಆಗಿದೆ. ಹಾಗಾಗಿ ನೆನ್ಬಿಟ್ಕೊಳ್ಳಿ ಈಕ್ವಿಟೇಬಲ್ ಮಾರ್ಗೇಜ್. 61 ಕ್ವಶನ್, okay. Who among the following Supreme Court judges has become judge of the Supreme Court of India directly without becoming a judge of any high court? A. Justice Uday U. Lalit, B. Justice D.Y. Chandrachud, C. Justice K.M. Joseph, D. Justice B.R. Gavai. ಸೊ ಇದು ಆ್ಯಕ್ಚುಲಿ ಯಾಕೆ ಆಗಿರುತ್ತೆ ಅಂದರೆ ಆ ಟೈಮಲ್ಲಿ ಒಂದು ರೀಸೆಂಟಾಗಿ ಏನೋ ಲೀಗಲ್ ಅಪ್ಡೇಟ್ಸ್ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂಥದ್ದು. ಸೊ ನೀವು ಕೂಡ ಈ ಟೈಮಲ್ಲಿ ಯಾರು ಎಲಿವೇಟ್ ಆದರೂ ಅಥವಾ ಕರ್ನಾಟಕದಿಂದ ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಆದರೂ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸದ್ಯದಲ್ಲೇ ಆಯಿತು. ಈಗ ನಾವು ಇದು ನೋಡುವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಒಂದು ನಾವು ಜಸ್ಟಿಸ್ ದಲ್ವೀರ್ ಭಂಡಾರಿ ಅಂತ, ಸೊ ಅದಕ್ಕೆ ಅಂದರೆ ಆ ಥರ ಎಲ್ಲ ಯಾರು ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಹೂ ಇಸ್ ಹೂ ಅಂತ ಕೇಳ್ತಾರಲ್ಲ, ಸೊ ಅದನ್ನೆಲ್ಲ ತಿಳ್ಕೊಂಡಿರಬೇಕು ಆಯಿತಾ. ಅಥವಾ ಯಾರು ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಅಥವಾ ಅವ್ರು ಯಾವಾಗ ಚೀಫ್ ಜಸ್ಟಿಸ್ ಆಗ್ತಾರೆ, ಲೇಡಿ ಯಾರಿದ್ದಾರೆ, ಕರ್ನಾಟಕದಿಂದ ಯಾರಿದ್ದಾರೆ ಚೀಫ್ ಜಸ್ಟಿಸ್ಗಳು, ಸೊ ಅದಕ್ಕೋಸ್ಕರ ತಿಳ್ಕೊಳ್ಬೇಕು. ಸೊ ಹಿಯರ್ ಇದು ಯಾವುದು, ಜಸ್ಟಿಸ್ ಉದಯ್ ಯು ಲಲಿತ್. ಇವರು ಡೈರೆಕ್ಟಾಗಿ ಸೀನಿಯರ್ ಅಡ್ವೊಕೇಟ್ ಇದ್ರು, ಡೈರೆಕ್ಟಾಗಿ ಯಾವುದೇ ಹೈಕೋರ್ಟ್ ಜಸ್ಟಿಸ್ ಆಗದೆ ಡೈರೆಕ್ಟಾಗಿ ಅಡ್ವೊಕೇಟಿಂದ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆದರು. ಸೊ ಇವರೊಬ್ಬರೇ ಅಲ್ಲ, ತುಂಬ ಜನ ಹಾಗೆ ಆಗಿದ್ದಾರೆ. ನಮ್ಮ ಉದಾಹರಣೆಗೆ ಕರ್ನಾಟಕದಿಂದ ಜಸ್ಟಿಸ್ ಸಂತೋಷ್ ಹೆಗಡೆ ಅಂತ ಕೇಳಿರ್ಬೋದು, ಅವರು ಕೂಡ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಆದವರು. Next one, 62nd question. As per section 142 of Indian Contract Act 1872, a guarantee obtained by misrepresentation made by the creditor is A. void, B. voidable, C. valid, D. invalid. ನಾವು ಕೆಲವೊಂದ್ಸಲ ಏನು ನೋಡಬೇಕು, ಕೆಲವೊಂದ್ಸಲ ಆ್ಯಕ್ಚುಲ್ ವರ್ಡಿಂಗ್ಸ್ ಆಫ್ ದಿ ಸೆಕ್ಷನ್ ಏನು ಅಂತ ನೋಡಬೇಕು. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಬಗ್ಗೆ ಹೇಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈಗ 3 ಜನ ಪಾರ್ಟೀಸ್ಗಳಿರುವಂಥ ಕಾಂಟ್ರಾಕ್ಟ್, ಅದು ಪ್ರಿನ್ಸಿಪಲ್ ಡೆಟರ್, ಶ್ಯೂರಿಟಿ ಮತ್ತು ಕ್ರೆಡಿಟರ್ ಏನಿರ್ತಾರೆ ಅವ್ರ ಮಧ್ಯೆ ಆಗಿರುವಂತಹ, ಶ್ಯೂರಿಟಿ ಅಂದರೆ ಗ್ಯಾರಂಟಿ ಯಾರು ಕೊಟ್ಟಿರ್ತಾರೆ ಅವರು. ಸೊ ಈ 3 ಜನರುಗಳ ಮಧ್ಯೆ ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇವರ ಒಂದು ಗ್ಯಾರಂಟಿ ಏನು ತೊಗೊಂಡಿರ್ತಾರೆ ಇವರು, ಅದು ಮಿಸ್ರಿಪ್ರೆಸೆಂಟೇಷನಿಂದ ಆಗಿದೆ. ಆವಾಗ ಆ ಕಾಂಟ್ರಾಕ್ಟು ಏನಾಗುತ್ತೆ, ಅದರದ್ದು ಒಂದು ಕ್ಯಾಟಗರಿ ಏನು, ಯಾವ ತರಹ ಸ್ಟೇಟಸ್ ಏನು ಅಂತ ಕೇಳಿದರೆ ಅದು ಇನ್ವ್ಯಾಲಿಡ್ ಆಯಿತಾ. ಡೈರೆಕ್ಟ್ ಸೆಕ್ಷನ್ 142 ವರ್ಡಿಂಗ್ಸ್ ನಾನು ಹೇಳೋದು, ಯಾಕಂದರೆ ನೀವು ಇನ್ವ್ಯಾಲಿಡ್ ವಾಯ್ಡ್ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು. ವರ್ಡಿಂಗ್ಸ್ ಪ್ರಕಾರ ಇದು ಇನ್ವ್ಯಾಲಿಡ್ ಅಂತ ಹೇಳುವಂಥದ್ದು ಆಯಿತಾ. ಪ್ರತಿ ಶಬ್ದಕ್ಕೂ ಅದರದ್ದೇ ಆದ ಮೀನಿಂಗ್ ಇರುತ್ತೆ. ಹಾಗೆ ಸೆಕ್ಷನ್ 143 ಕೂಡ ಈ ಗ್ಯಾರಂಟಿ ಬಗ್ಗೆನೇ ಬೇರೆ ಬೇರೆ ರೀತಿಯಲ್ಲಿ ತೊಗೊಂಡಿರುವಂತಹ ಗ್ಯಾರಂಟಿ ಏನಾಗತ್ತೆ ಅಂತ ಅದ್ರ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್, 63rd. Which one of the following is correct combination as per Indian Contract Act 1872? A. Section 13 consent, B. Section 14 coercion, C. Section 15 undue influence, D. Section
ಫ್ರಾಡ್. ಸೆಕ್ಷನ್ 16 ಫ್ರಾಡ್. ನಾವು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ತುಂಬ ಈಸಿ ಕ್ವಶನ್ಸ್, ಆದರೆ ಅಷ್ಟೇ ನಿಮಗೆ ಸೆಕ್ಷನ್ ಸ್ವಲ್ಪ ಆಚೆ ಈಚೆ ಆದರೆ ಈ ಮಾರ್ಕ್ಸ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೆಕ್ಷನ್ಸ್ಗಳ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಏನಾದರೂ ಒಂದು ಪ್ರತಿದಿನ ನೋಡುವಾಗೆ ಅದು ನೆನಪಿಟ್ಕೊಳ್ಳಿಕ್ಕೆ ಒಂದು ಏನಾದರೂ ನಿಮ್ಮ ಒಂದು ಮೆಥಡ್ ಫಾಲೋ ಮಾಡಿ. ಸೊ ಪ್ರತಿದಿನ ಓದ್ತಾ ಇದ್ದರೆ ನೆನಪು ಹೋಗೋದಿಲ್ಲ. ಸೊ ಇದರಲ್ಲಿ ಯಾವುದು ಇನ್ಕರೆಕ್ಟ್ ಆನ್ಸರು, ಕರೆಕ್ಟ್ ಕಾಂಬಿನೇಷನ್ ಯಾವುದು, ಕರೆಕ್ಟಾಗಿ ಯಾವ್ದು ಕಾಂಬಿನೇಷನ್ ಮಾಡಿದ್ದಾರೆ ಅಂದರೆ 13 ಕನ್ಸೆಂಟ್. 14 ಏನಾಗುತ್ತೆ ಫ್ರೀ ಕನ್ಸೆಂಟ್. ಸೊ ನೋಡಿ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕನ್ಸೆಂಟೇ ಬೇರೆ, ಫ್ರೀ ಕನ್ಸೆಂಟೇ ಬೇರೆ. ಸೊ ಕನ್ಸೆಂಟ್ ಈಸ್ ನಾಟ್ ಫ್ರೀ ವೆನ್ ಸಚ್ ಕನ್ಸೆಂಟ್ ಈಸ್ ಒಬ್ಟೈನ್ಡ್ ಬೈ ಕೋರ್ಷನ್, ಫ್ರಾಡ್, ಅಂಡ್ಯೂ ಇನ್ಫ್ಲುಯೆನ್ಸ್, ಆ ಥರ ಬೇರೆ ಬೇರೆ ಒಂದು 5 ಥರ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಕೋರ್ಷನ್ ಸೆಕ್ಷನ್ 15, ಇದು ಅಂಡ್ಯೂ ಇನ್ಫ್ಲುಯೆನ್ಸ್ 16, ಫ್ರಾಡ್ 17 ಆಗುತ್ತೆ. ಸೊ ಒಂದು ಸೆಕ್ಷನ್ ಬಿಟ್ಟು, ಒಂದು ಈ ಫ್ರೀ ಕನ್ಸೆಂಟನ್ನು ಬಿಟ್ಟು ಇಲ್ಲಿ ಕೇಳಿರುವಂಥದ್ದು. Next, when sole plaintiff in a suit dies, to make them as parties to the said suit, his legal representatives have to file application under dash of the CPC 1908. ಯಾವ ಸೆಕ್ಷನ್ ಅಡಿಯಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅಥವಾ LRSನ ಇಂಪ್ಲೀಡ್ ಮಾಡಲಿಕ್ಕೆ ಯಾವ ಒಂದು ಸೆಕ್ಷನ್ ಇದೆ, ಯಾವ ಒಂದು ಪ್ರಾವಿಷನ್ ಇದೆ ಅಂತ ಕೇಳುವಂಥದ್ದು. ಸೊ ನಾನು ಓಕೆ, ಸೊ ತುಂಬ ಜನ 63 ಆನ್ಸರ್ಸ್ ನಂಗೆ ಬರ್ತಾ ಇರುವಂಥದ್ದು. ಸೊ 64th ಆನ್ಸರ್ ನಾನು ಹೇಳಲಿಕ್ಕೆ ಹೋದರೆ ಆರ್ಡರ್ 22 ಅಂತ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಡೆತ್, ಇನ್ಸಾಲ್ವೆನ್ಸಿ ಆ ಥರ ಎಲ್ಲ ಆದಾಗ, ಡೆತ್ ಆಫ್ ದಿ ಪಾರ್ಟೀಸ್ ಎಲ್ಲ ಆದಾಗ ಹೇಗೆ ಬೇರೆ ಒಂದು ಪಾರ್ಟಿಗಳನ್ನು ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಇನ್ಕ್ಲೂಡ್ ಮಾಡ್ಬೋದು. ಯಾವಾಗ ಅದರಲ್ಲಿ ವರ್ಡ್ ಬರುವಂಥದ್ದು ರೈಟ್ ಟು ಸೂ ಸರ್ವೈವ್ಸ್. ಎಸ್, ಪ್ರತಾಪ್ ಕರೆಕ್ಟ್ ಹೇಳಿದಿರಿ. ಯಾಕೆ 22 ರೂಲ್ 3 ಅದು ಪ್ಲೇಂಟಿಫಿಗೆ ಕರೆಕ್ಟ್ ಸಂಬಂಧಪಟ್ಟದ್ದು. ಪ್ಲೇಂಟಿಫ್ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಇಂಪ್ಲೀಡ್ ಮಾಡಬೇಕಾದ್ರೆ ಅದು ಡಿಫೆಂಡೆಂಟ್ ಆಗಿದ್ದಿದ್ರೆ ರೂಲ್ 4 ಆಗ್ತಿತ್ತು. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 65th ಕ್ವಶನ್. Maximum term of imprisonment which may be passed by the judicial magistrate of first class as a sentence is A. Term not exceeding 7 years, B. Term not exceeding 5 years, C. Term not exceeding 3 years, D. Any term. ಇದರಲ್ಲಿ ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾವ ತರಹದ ಮ್ಯಾಜಿಸ್ಟ್ರೇಟ್ಸ್, ಈಗ ಬೇರೆ ಬೇರೆ ಥರ ಮ್ಯಾಜಿಸ್ಟ್ರೇಟ್ಸ್ಗಳಿವೆ. ನಮ್ಮ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಸ್ಗಳಿವೆ, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳು ಹೇಳಿದ್ದಾರೆ, ಹಾಗೆ ಸೆಷನ್ಸ್ ಜಡ್ಜ್ ಅಂತ ಇದ್ದಾರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸಸ್ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೊಂದು ಪವರ್ ಇರುತ್ತೆ, ಎಷ್ಟು ಸೆಂಟೆನ್ಸ್ ಪಾಸ್ ಮಾಡ್ಬೋದು ಅಂತ ಅದೊಂದು ಚಾರ್ಟ್ ಮಾಡಿಟ್ಕೊಳ್ಳಿ. ಸೊ ಇದರಲ್ಲಿ ಸೆಕ್ಷನ್ 29 ಪ್ರಕಾರ JMFC ಕೋರ್ಟ್ 3 ವರ್ಷಕ್ಕಿಂತ ಜಾಸ್ತಿ ಯಾವುದೇ ಪನಿಷ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಸೆಕ್ಷನ್ 29. ಸೊ ಎಂಟೈರ್ ಎಲ್ಲ ಒಂದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೂಡ ಬರ್ತಾರೆ ಕೆಲವೊಂದ್ಸಲ ಮ್ಯಾಜಿಸ್ಟ್ರೇಟ್ಗಳು ಅಂತ ನಾವು ನೋಡ್ಲಿಕ್ಕೆ ಹೋದರೆ. ಸೊ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಸ್ವಲ್ಪ ಕಾಸಿ ಜುಡಿಷಿಯಲ್ ಟೈಪ್ ಇದರಲ್ಲಿ ನಾವು ನೋಡ್ಬೋದು. ಸೊ ಕೇವಲ JMFC ಅಲ್ಲ, ಇದು ನಿಮಗೆ ಒಂದು ಜಸ್ಟ್ ಹಿಂಟ್ ಅಷ್ಟೇ. ಈ ಕ್ವಶನ್ ನೋಡೋದ್ರಿಂದ ನೀವು ಇದನ್ನು ಹೇಗೆ ನೀವು ತಗೊಳ್ಬೇಕಾಗತ್ತೆ, ಬೇರೆ ಥರ ಮ್ಯಾಜಿಸ್ಟ್ರೇಟ್ಗಳು, ಬೇರೆ ಥರ ಜಡ್ಜಸ್ಸು, ಬೇರೆ ಥರ ಕೋರ್ಟ್ಸ್ಗಳು ಯಾವ್ದಿವೆ ಅವರ ಸೆಂಟೆನ್ಸ್ಗಳು ಎಷ್ಟು, ಕೆಲವೊಂದ್ಸಲ ಅಡಿಷ್ನಲ್ ಸೆಷನ್ಸ್ ಜಡ್ಜ್ ಅಂತ ಇದ್ದಾರೆ, ಅವ್ರದ್ದು ಪವರ್ ಎಷ್ಟು, ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅವ್ರದ್ದು ಪವರ್ ಎಷ್ಟು. ಸೊ ಸೆಷನ್ಸ್ ಜಡ್ಜ್ ಮತ್ತು ಅಡಿಷ್ನಲ್ ಸೆಷನ್ಸ್ ಜಡ್ಜ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಆದರೆ ಅಸಿಸ್ಟೆಂಟ್ಸ್ ಜಡ್ಜ್ ಮತ್ತು ಸೆಷನ್ಸ್ ಜಡ್ಜ್ ಪವರ್ ಸೇಮ್ ಇರೋದಿಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆ ಒಂದು ಡಿಫ್ರೆನ್ಸನ್ನು ನೋಡ್ಕೊಳ್ಬೇಕು. ಇನ್ನು A dumb witness gives evidence by writing in the open court. Such evidence shall be deemed to be A. oral evidence, B. documentary evidence, C. written evidence, D. any one of the above. Dumb witness ಯಾರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಮೂಕ ಸಾಕ್ಷಿ ಅಂತ ಏನು ಹೇಳ್ತಾರೆ, ಅವರು ಬರೆದು ಕೊಡ್ತಾರೆ ಎವಿಡೆನ್ಸ್. ಅಂಥ ಸಂದರ್ಭದಲ್ಲಿ ಈ ಒಂದು ಎವಿಡೆನ್ಸ್ಗೆ ಏನಂತ ಕರೀತಾರೆ, ಡಾಕ್ಯುಮೆಂಟ್ರಿ ಎವಿಡೆನ್ಸಾ ಓರಲ್ ಎವಿಡೆನ್ಸಾ ಅಂತ ಕೇಳುವಂಥದ್ದು. ಸೊ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥ ಕ್ವಶನ್. ಸೊ ಶಾಂತ, ಮೇಘ, ಅರುಣೋದಯ, ನಂದಿನಿ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಿ. ಸೊ ಗುಡ್, ನೀವೆಲ್ಲ ಒಂದು ಇನಿಷಿಯೇಷನ್ ತೊಗೊಂಡು ಆನ್ಸರ್ ಮಾಡ್ತಿದ್ದೀರಿ. ಸೊ ಕೆಲವರಿಗೆ ನನಗೆ ನೀವು ಯಾವ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದೀರಿ ಅಂತ ಕೆಲವೊಂದ್ಸಲ ಅದು ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಜನರಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. ಡಂಬ್ ವಿಟ್ನೆಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು, ಸೆಕ್ಷನ್ 119 ಈಗ ರಿಟರ್ನ್ ಕೊಟ್ಟಿದ್ರು ಸಹ, ರೈಟಿಂಗಲ್ಲಿ ಕೊಟ್ಟಿದ್ರು ಸಹ ಸೈನ್ಸ್ ಮುಖಾಂತರ ಅವರು ಹೇಗಾದರೂ ಕನ್ವೆ ಮಾಡಬೇಕಲ್ವ ಅವರ ಎವಿಡೆನ್ಸು. ಸೊ ರೈಟಿಂಗ್ ಆರ್ ಸೈನ್ಸಲ್ಲಿ ಕೊಟ್ಟಿದ್ರು ಸಹ ಅದು ಓರಲ್ ಎವಿಡೆನ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಓಕೆ,
ಸೊ ಆ ಸೆಕ್ಷನ್ ಒಂದು ತುಂಬ ಇಂಪಾರ್ಟೆಂಟ್. ಸೊ ನಾವು ಇದರಲ್ಲಿ ನೋಡುವ ಹಾಗೆ ಮೈನರ್ಸ್ಗಳಿದ್ರೂ ಸಹ ಅವರು ಎವಿಡೆನ್ಸ್ ಪ್ರಾಪರ್ ವಿಟ್ನೆಸ್ ಆಗಬಹುದು. ನಾವು ಉಳಿದ ಕಡೆ ಮೈನರ್ ಅದು ಇದು ವಾಯ್ಡ್ ಅಂತೆಲ್ಲ ನೋಡ್ತೇವೆ. ಆದರೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಅವರಿಗೆ ಆನ್ಸರ್ ಕ್ವಶನ್ ಅರ್ಥ ಮಾಡ್ಕೊಳ್ಳುವಂಥ ಆ ರ್ಯಾಷನಲ್ ಇದ್ದರೆ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇದ್ದರೆ ಚೈಲ್ಡ್ ವಿಟ್ನೆಸ್ಸನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಆ ಥರ ಬೇರೆ ಬೇರೆ ಥರ ವಿಟ್ನೆಸ್ಗಳಿವೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಸೊ ಡೈರೆಕ್ಟಾಗಿ ನಿಮಗೆ ಸೆಕ್ಷನಲ್ಲಿ ಸಿಗಲಿಕ್ಕಿಲ್ಲ, ಆದರೆ ಸ್ವಲ್ಪ ನೀವು ಬೇರೆ ಕೇಸ್ ಲಾಸ್ಗಳನ್ನು ಓದಬೇಕಾಗತ್ತೆ. ಆವಾಗ ನಿಮಗೆ ಟೆಕ್ಸ್ಟ್ ಬುಕ್ಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಯಾವ ತರಹ ವಿಟ್ನೆಸ್ಗಳು ಇದ್ದಾರೆ ಅಂತ. ಸೊ ಇದು ಸೆಕ್ಷನ್ 119ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಸೆಕ್ಷನ್ 114 ಆಫ್ CPC ಶುಡ್ ಬಿ ರೆಡ್ ವಿತ್ ಆರ್ಡರ್ 47 Rule 1, Order 46 Rule 1, Order 48 Rule 1 and Order 45 Rule 1. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್? ಸೆಕ್ಷನ್ 113, 114, 115 ಇವೆಲ್ಲವೂ ನಾವೇನು ಹೇಳ್ತೇವೆ, ರೆಫರೆನ್ಸ್, ರಿವ್ಯೂ, ರಿವಿಷನ್, ಹೇಗೆ ಅಪೀಲ್ ಥರ ಅಪೀಲ್, ರೆಫರೆನ್ಸ್, ರಿವ್ಯೂ, ರಿವಿಷನ್ ಒಟ್ಟೊಟ್ಟಿಗೆ ನಾವು ಆ ಪ್ರಾವಿಷನ್ಗಳಂತೂ ಗೊತ್ತಿರಲೇಬೇಕು. ಸೊ ಇದರಲ್ಲಿ 114ಗೆ ಸಂಬಂಧಪಟ್ಟದ್ದು ಆರ್ಡರ್ 47. ಓಕೆ, ಅದಕ್ಕೆ ಸಂಬಂಧಪಟ್ಟದ್ದು ಒಟ್ಟಿಗೆ ಓದ್ಕೊಳ್ಬೇಕು. ನೆಕ್ಸ್ಟ್ ಆರ್ಡರ್ 18 Rule 3 of CPC, in a suit where the party beginning to lead evidence has a right to reserve the production of rebuttal evidence, A, on all the issues, B, only on those issues burden of proving the same lies on him, C, only on those issues burden of proving the same lies on the other party, D, no right to reserve. ಇದರಲ್ಲಿ ಏನಾಗುತ್ತೆ, ಆರ್ಡರ್ 18 Rule 3 ರಿಬಟಲ್ ಎವಿಡೆನ್ಸ್ಗೆ ಸಂಬಂಧಪಟ್ಟದ್ದು. ಅಂದರೆ ತುಂಬ ವೇರ್ ದೇರ್ ಆರ್ ಸೆವ್ರಲ್ ಇಶ್ಯೂಸ್ ಅಲ್ವಾ. ಆರ್ಡರ್ 18 ರೂಲ್ 1 ಏನು ಹೇಳುತ್ತೆ, ಕೆಲವರಿಗೆ ರೈಟ್ ಟು ಬಿಗಿನ್ ಇರುತ್ತೆ ಅಲ್ವಾ, ಕೆಲವರು ಪ್ರಾರಂಭ ಮಾಡ್ಬೋದು ಎವಿಡೆನ್ಸ್ ತೊಗೊಳ್ಳುವಂಥದ್ದನ್ನು. ಆದರೆ ತುಂಬ ಇಶ್ಯೂಸ್ ಇರುವಾಗ ಕೆಲವೊಂದು ಇಶ್ಯೂಸು ನಾವು ನೋಡುವಾಗೆ ವೆದರ್ ಡಿಫೆಂಡೆಂಟ್ ಪ್ರೂಫ್ಸ್, ವೆದರ್ ಪ್ಲೇಂಟಿಫ್ ಪ್ರೂಫ್ಸ್ ಅಂತೆಲ್ಲ ಬರ್ಡನ್ ಆಫ್ ಪ್ರೂಫ್ ಇನ್ನೊಂದು ಪಾರ್ಟಿಗಳ ಮೇಲೆ ಇರುತ್ತೆ. ಆವಾಗ ಇವರೇ ಆ ಎವಿಡೆನ್ಸ್ಗಳನ್ನು ಕೊಟ್ಟು ಆವಾಗ ಏನಾದರೂ ಆದರೆ ಏನು ಮಾಡಬೇಕು ಅಂತ ಏನಾಗತ್ತೆ. ಇದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಯಾವ ಬರ್ಡನ್ ಆಫ್ ಪ್ರೂಫ್ ಅದರ್ ಪಾರ್ಟಿ ಪ್ರೂವ್ ಮಾಡ್ಲಿಕ್ಕೆ ಇರುತ್ತೆ ಅದಕ್ಕೆ ಇವರು ತಾವು ಆಮೇಲೆ ಎವಿಡೆನ್ಸ್ ಲೀಡ್ ಮಾಡ್ತೇವೆ ಅಂತ ಹೇಳ್ಬೋದು ಅಂತ ಹೇಳುವಂಥದ್ದು ಆರ್ಡರ್ 18 ರೂಲ್ 3ಯಲ್ಲಿ ಇರುವಂಥದ್ದು. ನೆಕ್ಸ್ಟ್ 69th ಕ್ವಶನ್, ಒನ್ ಆಫ್ ದಿ ಫಾಲೋವಿಂಗ್ ರಿಲೀಫ್ ಕ್ಯಾನ್ ಬಿ ಗ್ರಾಂಟೆಡ್ ಅಂಡರ್ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಫ್ 1963. A, ರಿಕವರಿ ಆಫ್ ಮನಿ, B, ejectment ಆಫ್ ಟೆನೆಂಟ್, C, ರಿಡೆಂಪ್ಷನ್ ಆಫ್ ಮಾರ್ಗೇಜ್, D, ಪರ್ಪೆಚುವಲ್ ಇಂಜಂಕ್ಷನ್. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನಿಮ್ಮ ಜಜ್ಮೆಂಟ್ ರೈಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಅದು ಮೇನ್ಸ್ ಈ ಲಾ ಪೇಪರ್ 1ನಲ್ಲಿ ಕ್ವಶನ್ಸ್ಗಳು ಕೇಳಲಿಕ್ಕೆ ಬರಲಿಕ್ಕಿಲ್ಲ, ಆದರೆ ಆ ಪ್ರಿನ್ಸಿಪಲ್ಸ್ ನಿಮಗೆ ಜಜ್ಮೆಂಟ್ ರೈಟಿಂಗಿಗೆ ನೋಡ್ಕೊಳ್ಳಬೇಕು. ಸೊ ತುಂಬ ಚಿಕ್ಕ ಆ್ಯಕ್ಟ್, ಅವಶ್ಯಕವಾಗಿ ಎಲ್ಲ ಒಂದು ಯಾವ್ಯಾವ ರಿಲೀಫ್ ಹೇಳಿದ್ದಾರೆ, ಕ್ಯಾನ್ಸಲೇಷನ್ ಹೇಳಿದ್ದಾರೆ, ರೆಸಿಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ದಾರೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್, ರಿಕವರಿ ಆಫ್ ಪೊಸಿಷನ್, ಅದೆಲ್ಲದು ಸಪ್ರೇಟಾಗಿ ಹೇಳಿರೋದಕ್ಕೆ ನಾವು ನೋಡ್ಕೊಳ್ಬೇಕು. ಸೊ ಇದರಲ್ಲಿ ಯಾವ ರಿಲೀಫ್ ಬಗ್ಗೆ ಹೇಳಿದ್ದಾರೆ ಅಂದರೆ ಪರ್ಪೆಚುವಲ್ ಇಂಜೆಕ್ಷನ್ ಬಗ್ಗೆ ಖಂಡಿತವಾಗಿಯೂ ಹೇಳಿದ್ದಾರೆ. ಓಕೆ, ಲಾಸ್ಟ್ ಪೋರ್ಷನ್ ಏನಿದೆ ಮ್ಯಾಂಡಟರಿ ಇಂಜೆಕ್ಷನ್, ಪರ್ಪೆಚುವಲ್ ಇಂಜೆಕ್ಷನ್, ಅದೆಲ್ಲವೂ ಕೂಡ ಹೇಳಿದ್ದಾರೆ. ವೆನ್ ಇಂಜೆಕ್ಷನ್ ಕ್ಯಾನ್ ಬಿ ಗ್ರಾಂಟೆಡ್, ವೆನ್ ಇಂಜೆಕ್ಷನ್ ಕ್ಯಾನ್ ನಾಟ್ ಬಿ ಗ್ರಾಂಟೆಡ್ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ 70th ಕ್ವಶನ್, ಸೆಕ್ಷನ್ 216 ಆಫ್ CrPC ಡೀಲ್ಸ್ ವಿತ್ ದಿ ಫಾಲೋವಿಂಗ್ ಸಬ್ಜೆಕ್ಟ್. A, alteration of charge, B, effects of errors in framing charge, C, contents of charge, D, recall of witness when charge is altered. 216. ಸೊ ತುಂಬ ಜನ ಆನ್ಸರ್ ಮಾಡ್ತಿದ್ದೀರಿ ಕರೆಕ್ಟಾಗಿ, ಗುಡ್. ಸೊ ನಿಮ್ಮ ಪ್ರಿಪ್ರೇಷನ್ ಹೀಗೆ ನಡೀತಾ ಇರಲಿ. ಸೊ ನೀವು ಆಲ್ರೆಡಿ ಮಾಡಿರ್ಬೋದು, ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ಬೋದು, ಅದ್ರ ಸ್ಟಿಲ್ ಕೆಲವೊಂದು ರೀಸನಿಂಗ್ ಒಂದು ಮಾಡುವಂಥದ್ದು. ಸೊ ಇದೊಂದೇ ಒಂದು ಕ್ವಶನ್ ಪೇಪರ್ ಅಲ್ಲ, ಉಳಿದಿರುವಂಥ ಯಾವುದ್ಯಾವುದು ಅಪ್ಲೋಡ್ ಆಗಿದೆ ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟಲ್ಲಿ ಅವೆಲ್ಲವೂ ಕೂಡ ಸಾಲ್ವ್ ಮಾಡ್ತೇನೆ ಬರುವಂಥ ದಿನಗಳಲ್ಲಿ. ಓಕೆ, ಅದ್ರ ಜೊತೆಗೆ ಸಬ್ಜೆಕ್ಟ್ ವೈಸ್ ಡಿಫ್ರೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ಅಂತ ಏನಿದೆ ಅದು ನಾನು ಅನ್ಅಕಾಡೆಮಿಲಿ ಸೈಮಲ್ಟೇನಿಯಸ್ಸಾಗಿ ತೊಗೊಳ್ತಾ ಇದ್ದೇನೆ. ಸೊ ಇವತ್ತೇ ಇಲ್ಲ, ಇಲ್ದಿದ್ರೆ ಯೂಶ್ವಲಿ ಈ ಟೈಮಿಗೆ 7:30ಗೆ ನಾನು ಯೂಶ್ವಲಿ ಅನ್ಅಕಾಡೆಮಿಲಿ ತೊಗೊಳ್ತೆ. ಸೊ ಕೆಲವೊಂದ್ಸಲ ಹೀಗೆ ಆಲ್ಟರ್ನೇಟಿವ್ ಡೇಸ್ ಪ್ರಕಾರ ಸೊ ದ್ಯಾಟ್ ವಿ ಕ್ಯಾನ್ ಎಲ್ರಿಗೂ ರೀಚ್ ಆಗಲಿಕ್ಕೆ ಈ ಒಂದು ಕೆಲವೊಂದ್ಸಲ ಯೂಟ್ಯೂಬಲ್ಲಿ ಮಾಡೋಣ, ಕೆಲವೊಂದ್ಸಲ ಅನ್ಅಕಾಡೆಮಿಲಿ ಕೂಡ. ಅನ್ಅಕಾಡೆಮಿಲಿ ಇನ್ನೂ ಒಂದು ಬೆನಿಫಿಟ್ ಆಗುತ್ತೆ, ನಾನು ಆವಾಗಲೇ ಯಾವಾಗಲೂ ಹೇಳಿದಾಗ ಪೋಲ್ ಇರುತ್ತೆ. ಸೊ ನಿಮಗೆ ರ್ಯಾಂಕಿಂಗ್ ಎಲ್ಲ ಬರುತ್ತೆ ಅದರಲ್ಲಿ, ಯಾರು ಫಸ್ಟ್ ಬಂದರು. ಸೊ ಅದು ಒಂದು ತುಂಬ ಒಂದು ಒಳ್ಳೆ ಒಂದು ಇದು ನಾನು ಒಬ್ಸರ್ವ್ ಮಾಡಿರುವಾಗೆ. ಸೊ 216 ಯಾವುದಕ್ಕೆ ಸಂಬಂಧಪಟ್ಟದ್ದು? ಆಲ್ಟ್ರೇಷನ್ ಆಫ್ ಚಾರ್ಜ್.
ಓಕೆ. ಸೊ ಆಲ್ಟ್ರೇಷನ್ ಆಫ್ ಚಾರ್ಜಸನ್ನು ಆಲ್ಟ್ರೇಟ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ಚಾರ್ಜ್ ಆಲ್ಟ್ರೇಷನ್ ಮಾಡ್ಬೋದು ಅಂದರೆ ಹೌದು. ಬಿಫೋರ್ ಜಜ್ಮೆಂಟ್ ಇಸ್ ಪಾಸ್ಡ್ ಅಟ್ ಎನಿ ಸ್ಟೇಜ್ ಬಟ್ ಬಿಫೋರ್ ದಿ ಪ್ರೊನೌನ್ಸ್ಮೆಂಟ್ ಆಫ್ ಜಜ್ಮೆಂಟು. ಸೊ ಇದಕ್ಕೆ ಸಿಮಿಲರ್ ಆಗಿ ನಾವು ಇಶ್ಯೂಸ್ ಇರುತ್ತೆ, ಇಶ್ಯೂಸನ್ನು ಅಮೆಂಡ್ಮೆಂಟ್ ಮಾಡ್ಬೋದಾ ಅಂತ ಕೇಳುವಾಗ ಅದು ಕೂಡ ಹೌದು. ಆರ್ಡರ್ 14 ರೂಲ್ 5 ನಾವು ನೋಡ್ಬೋದು. ಅದರಲ್ಲಿ ಯಾವಾಗ ಇಶ್ಯೂಸನ್ನು ಎಲ್ಲಿ ಸ್ಟೇಜ್ವರೆಗೆ ನಾವು ಇಶ್ಯೂಸನ್ನು ಅಮೆಂಡ್ ಮಾಡ್ಬೋದು ಅಂದರೆ ಅಲ್ಲಿ ಡಿಕ್ರಿ ಅಂತ ಹೇಳ್ತಾರೆ, ಜಜ್ಮೆಂಟ್ ಅಂತಲ್ಲ, ಬಿಫೋರ್ ದಿ ಡಿಕ್ರಿ ಇಸ್ ಪಾಸ್ಡ್. ಸೊ ನಾವು ಕ್ರಿಮಿನಲ್ ನೋಡಿದಾಗ ಸೈಮಲ್ಟೇನಿಯಸ್ ಆಗಿ ಸಿವಿಲಲ್ಲಿ ಕೂಡ ಯಾವ ಒಂದು ಅದೇ ಥರ ಸೆಕ್ಷನ್ ಅಂತ ನೋಡ್ಕೊಳ್ಬೇಕು. 71st ಕ್ವಶನ್. A voluntarily throws into a river a ring belonging to B with an intention thereby causing wrongful loss to B. A has committed A mischief, B theft, C extortion, D no offence. ಇದರಲ್ಲಿ ಏನಾಯಿತು, ಯಾರೋ ಒಬ್ಬ ಬೇಕಂತ ಹಾನಿ ಮಾಡಲಿಕ್ಕೆ ಅಂತಾನೆ ಸ್ವ ಇಚ್ಛೆಯಿಂದ ಏನು ನಷ್ಟ ಉಂಟು ಮಾಡಬೇಕೆಂಬ ಉದ್ದೇಶದಿಂದನೇ ಏನು ಮಾಡ್ತಾರೆ, ನದಿಗೆ ಬಿಸಾಕ್ತಾನೆ ಒಂದು ರಿಂಗನ್ನು. ಸೊ ಆ ಥರ ಒಂದು ಆ್ಯಕ್ಟ್ ಏನಿದೆ ಅದು ಯಾವ ರೀತಿಯ ಒಫೆನ್ಸ್, ಮಿಸ್ಚಿಫಾ, ಥೆಫ್ಟಾ, ಎಕ್ಸ್ಟಾರ್ಷನ್. ಸೊ ನೆಸೆಸರ್ಲಿ ಥೆಫ್ಟ್ ಆಗೋದಿಲ್ಲ, ಎಕ್ಸ್ಟಾರ್ಷನ್ ಆಗೋದಿಲ್ಲ. ನೋ ಅಫೆನ್ಸ್ ಆಗತ್ತಾ ನೋಡಲಿಕ್ಕೆ ನಾವು ಮಿಸ್ಚಿಫನ್ನು ನೋಡಬೇಕು. ಮಿಸ್ಚಿಫ್ ಆಗಲಿಕ್ಕೆ ಏನಾಗಬೇಕು, ಅದರ ಡೆಫಿನೇಷನ್ ಪ್ರಕಾರ ಸೆಕ್ಷನ್ 425 ಪ್ರಕಾರ wrongful loss or damage to the person or property, ಅಥವಾ ಅದರ ವ್ಯಾಲ್ಯೂ ಕಮ್ಮಿ, ಡಿಮಿನಿಷ್ ದಿ ವ್ಯಾಲ್ಯೂ, ಆ ಥರ ಎಲ್ಲ ಆಗುತ್ತೆ. ಸೊ ಇದು ಮಿಸ್ಚಿಫ್ ಅಂಡರಲ್ಲಿ ಬರುತ್ತೆ. ಇದು ಡೈರೆಕ್ಟ್ ಇಲ್ಲಿಸ್ಟ್ರೇಷನ್, 425 ಡೈರೆಕ್ಟ್ ಇಲ್ಲಿಸ್ಟ್ರೇಷನ್. ಸೊ ಇಲ್ಲಿಸ್ಟ್ರೇಷನ್ಗಳನ್ನ ನೀವು IPC ಓದ್ಕೊಂಡ್ಬಿಟ್ರೆ ನ್ಯಾಚುರಲಿ ಕರ್ನಾಟಕದಲ್ಲ, ನೀವು ಎಷ್ಟೋ ಸ್ಟೇಟ್ಸ್ಗಳದ್ದು ಇದು ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಬೋದು. ಆ್ಯಕ್ಚುಲಿ ನೀವು ಎಲಿಜಿಬಲ್ ಇದ್ದರೆ, ನಿಮ್ಗೆ ಆ ಭಾಷೆ ಒಂದು ಯಾವುದೋ ಒಂದು ಬ್ಯಾರಿಯರ್ ಇಲ್ಲದೆ ಇದ್ದರೆ ತುಂಬ ಬೇರೆ ಬೇರೆ ಸ್ಟೇಟ್ಸ್ಗಳದ್ದು ಕೂಡ ಇಲ್ಲಿಸ್ಟ್ರೇಷನ್ ಬೇಸ್ಡ್ ಕ್ವಶನ್ಸ್ಗಳಾಗಿರ್ತವೆ. ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಕಾರ್ಡಿಂಗ್ ಟು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್? Order 26 Rule 9 commissions to make local investigations. B. Order 1 Rule 10 2 that is adding or striking out parties. Order 7 Rule 11 rejection of plaint. Order 9 Rule 9 set aside the ex parte decree. ಇದು ಯಾವಾಗಲೂ ನಮಗೆ ಕೆಲವೊಂದು ಸಲ ಇನ್ಕರೆಕ್ಟ್ ಕಾಂಬಿನೇಷನ್ ಅಂತ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ನಾವು ನೋಡುವಾಗ ಇದು ಇನ್ಕರೆಕ್ಟ್ ಕಾಂಬಿನೇಷನ್. ಸೆಟ್ಟಿಂಗ್ ಅಸೈಡ್ ದ ಎಕ್ಸ್ ಪಾರ್ಟೆ ಡಿಕ್ರಿ ಯಾವುದು? ಆರ್ಡರ್ 9 ರೂಲ್ 13. ಸೆಟ್ಟಿಂಗ್ ಅಸೈಡ್ ಎಕ್ಸ್ ಪಾರ್ಟೆ ಆರ್ಡರ್ 9 ರೂಲ್ 7. ಯಾವತ್ತೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ 9 ಅದು ಬೇರೆ, ಇದರದ್ದೇ ಅಪಿಯರೆನ್ಸ್ ಆಫ್ ದಿ ಪಾರ್ಟೀಸ್ ಬಗ್ಗೆನೇ ಇರುವಂಥದ್ದು. ಸರಿ ಬರೆದಿದ್ರೆ ಏನಾಗುತ್ತೆ, ಬಂದರೆ ಏನಾಗುತ್ತೆ, ಡಿಸ್ಮಿಸ್ ಮಾಡ್ಬೋದಾ, ಫ್ರೆಶ್ ಸೂಟ್ ಫೈಲ್ ಮಾಡ್ಬೋದಾ, ಅಥವಾ ಬಾರ್ ಇದೆಯಾ ಫ್ರೆಶ್ ಸೂಟ್ ಫೈಲ್ ಮಾಡಲಿಕ್ಕೆ, ಆ ಥರ ಎಲ್ಲ. ಸೊ ಆರ್ಡರ್ 9 ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಪಸ್ಗೆ. ಹಾಗೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆರ್ಡರ್ 1 ರೂಲ್ 10 ಅಂತ ಏನಿದೆ, ನಾವು ಇಂಪ್ಲೀಡಿಂಗ್ ನೋಡಿದ್ವಿ. ಸೊ ಇಂಪ್ಲೀಡಿಂಗ್ ನಾವು ಆರ್ಡರ್ 1ಅಲ್ಲೂ ನೋಡ್ತೇವೆ, ರೂಲ್ 10 ಯಾವ್ದಾದ್ರು ಪಾರ್ಟಿನ ಆ್ಯಡ್ ಮಾಡ್ಬೋದು. ಆದರೆ ಆರ್ಡರ್ 22ಅಲ್ಲಿ ಏನು, ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಆ್ಯಡ್ ಮಾಡಲಿಕ್ಕೆ ಆರ್ಡರ್ 22ಅನ್ನು ನಾವು ಉಪಯೋಗಿಸುವಂಥದ್ದು. ಸೊ ಇದರದೊಂದು ಡಿಸ್ಟಿಂಕ್ಷನ್ ನೋಡ್ಕೊಳ್ಬೇಕು, ಆರ್ಡರ್ 22 ಮತ್ತು ಆರ್ಡರ್ 1 ರೂಲ್ 10ನಲ್ಲಿ. ಹಾಗೆ ಕಮಿಷನ್ಸು ಬೇರೆ ಬೇರೆ ಥರ ಕಮಿಷನ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ, ಅದು ಯಾಕೆ ಅದನ್ನು ನೋಡ್ಕೊಳ್ಬೇಕು. ಕಮಿಷನ್ ಟು ಇದು ಫಾರ್ ದಿ ಎವಿಡೆನ್ಸ್, ಆ ಥರ ಎಲ್ಲ ಇರುತ್ತೆ. ಪರ್ಪಸ್ ಯಾವುದಕ್ಕೆ, ಸೆಕ್ಷನ್ 75 ಕೂಡ ಇಂಪಾರ್ಟೆಂಟ್. Next, 73rd question. In a suit for mandatory injunction, if the relief for damages is not claimed, the court can allow the plaintiff to amend the plaint to include a claim for the said relief, A. only before filing the written statement, B. only before the commencement of trial, C. at any stage of the proceedings, D. cannot be allowed to amend the plaint. ಇದು ಯಾವ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟದ್ದು, ಯಾವ ಆ್ಯಕ್ಟ್? ಇಲ್ಲಿ ನಾವು ಅಮೆಂಡ್ಮೆಂಟ್ ಅಂತ ನೋಡ್ತೇವೆ, ಇಲ್ಲಿ ಅಮೆಂಡ್ಮೆಂಟ್. ಸೊ ಹಾಗಿದ್ರೆ CPC ಆಗತ್ತಾ, ಅಮೆಂಡ್ಮೆಂಟ್ ಆಫ್ ದಿ ಪ್ಲೀಡಿಂಗ್ಸ್. ಹಾಗೆ ಮ್ಯಾಂಡೇಟರಿ ಇಂಜಂಕ್ಷನ್ ಇದೆ ಯಾವುದಕ್ಕೆ? ಸೊ ಇದು ಆ ಒಂದು ಫಸ್ಟ್ ನಾವು ರೆಕಗ್ನೈಸ್ ಮಾಡೋದು ತುಂಬ ಮುಖ್ಯ, ಯಾವ ಆ್ಯಕ್ಟ್ ಅಡಿ ಬರುತ್ತೆ ಅಂತ. ಇದು ಆ್ಯಕ್ಚುಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬರುವಂಥದ್ದು. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಸೆಕ್ಷನ್ 39 ಮ್ಯಾಂಡೇಟರಿ ಇಂಜೆಕ್ಷನ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 40 ಇದು ಆ್ಯಕ್ಚುಲಿ ಈ ವರ್ಡಿಂಗ್ಸ್ ಏನಿರುವಂಥದ್ದು ಅದು ಸೆಕ್ಷನ್ 40ಅಲ್ಲಿ ಏನು ಹೇಳ್ತಾರೆ, ಈ ಡ್ಯಾಮೇಜಸ್ ಬಗ್ಗೆನೇ ಮ್ಯಾಂಡೇಟರಿ ಇಂಜೆಕ್ಷನ್ ಕೇಳ್ತಾರೆ. ಹಾಗೆ ಡ್ಯಾಮೇಜಸ್ ಬಗ್ಗೆ ಎಲ್ಲ ಕೇಳಿದರೆ, ರಿಲೀಫ್ ಎಕ್ಸ್ಟ್ರಾ ರಿಲೀಫ್ ಕೇಳಿದರೆ ಸಪ್ರೇಟ್ ಸೂಟೆಲ್ಲ ಮಾಡಲಿಕ್ಕಿಲ್ಲ, ನೀವು ಈ ಸೂಟಲ್ಲೇ ಇನ್ಕ್ಲೂಡ್ ಮಾಡಬೇಕಿತ್ತು. ಇನ್ಕ್ಲೂಡ್ ಮಾಡೋದಾದರೂ ಅಮೆಂಡ್ಮೆಂಟ್ ಮಾಡ್ಕೊಳ್ಬೋದು, ಒರಿಜಿನಲಿ ನೀವು ಇನ್ಕ್ಲೂಡ್ ಮಾಡಿರಲಿಲ್ಲ. ಸೊ ಯಾವುದೇ ಯಾವ ಸ್ಟೇಜಲ್ಲಿದ್ದರೂ ಕೂಡ ನೀವು ಈ ರಿಲೀಫ್ ಫಾರ್ ಡ್ಯಾಮೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಹೇಳಿದ್ದಾರೆ, ಸೆಕ್ಷನ್ 40.
Next to section 74, as per section 122 of TP Act, if the donee dies before the acceptance of the gift, said gift is A. valid, B. illegal, C. voidable, D. void. ಇದು ನೋಡಿ ಇಲ್ಲಿ ನಾವು 74 ಕೂಡ 75 ಫಿಫ್ತ್ ಕ್ವಶನ್ ಕೂಡ ಎರಡು ಗಿಫ್ಟ್ ಬಗ್ಗೆ ಸಂಬಂಧಪಟ್ಟದ್ದು. ಸೊ ಇದು ಕಾಮನ್ಲಿ ಆಸ್ಡ್ ಕ್ವಶನ್ಸ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಒಂದು ಗಿಫ್ಟ್ ಇರುವಾಗ, ಗಿಫ್ಟ್ ಮಾಡಿದಾಗ ಅಕ್ಸೆಪ್ಟೆನ್ಸು ಕಂಪಲ್ಸರಿ. ಯಾರು ಗಿಫ್ಟನ್ನು ತೊಗೊಳ್ತಾರೆ, ದಾನವನ್ನು ತೊಗೊಳ್ತಾರೆ, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಇಷ್ಟ ಬಂತು ಅಂತ ನೀವು ಯಾವುದೇ ಗಿಫ್ಟ್ ಕೊಡ್ಬೋದು, ಆದರೆ ತೊಗೊಳ್ಳೋರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಸೊ ಅದ್ರ ಜೊತೆಗೆ ಕೇಪಬಲ್ ಆಫ್ ಗಿವಿಂಗ್. ನಾನು ಯಾರ್ದೋ ಒಂದು ಪ್ರಾಪರ್ಟಿನ, ಒಂದು ಗೋಲ್ಡ್ ಅಥವಾ ಯಾವುದಾದ್ರು ವ್ಯಾಲ್ಯೂಬಲ್ ಪ್ರಾಪರ್ಟಿನ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನನಗೆ ಆ ಅಧಿಕಾರ ಇರಬೇಕು. ಕೇಪಬಲ್ ಅಂದರೆ ನಾನು ಐದರ್ ಐ ಆಮ್ ಹ್ಯಾವಿಂಗ್ ದಿ ಟೈಟಲ್ ಟು ದಿ ಪ್ರಾಪರ್ಟಿ. ಸೊ ಅಂಥ ಸಂದರ್ಭದಲ್ಲಿ ಸೆಕ್ಷನ್ 122 ಪ್ರಕಾರ ಏನು ಹೇಳುತ್ತೆ? ಡೆಫಿನಿಷನ್ ಏನು ಹೇಳುತ್ತೆ? ಅಕ್ಸೆಪ್ಟೆನ್ಸ್ ಬೇಕಂತ ಹೇಳ್ತಾರೆ. ಆದರೆ ಯಾರು ದಾನ ಮಾಡ್ತಾರೆ ಅವರು, ಇಫ್ ದಿ ಡೋನಿ ಡೈಸ್, ಡೋನಿ ಇರ್ತಾರೆ, ಯಾರು ದಾನ ತಗೊಳ್ತಿರ್ತಾರೆ ಅವರು ಮೊದಲೇ ತೀರ್ಕೊಂಡ್ರು ಅಂದರೆ ಆವಾಗ ಆ ಗಿಫ್ಟ್ ಏನಾಗತ್ತೆ ಅಂತ ಕೇಳುವಂಥದ್ದು. ಸೊ ಏನು ಕರೆಕ್ಟ್ ಆನ್ಸರ್ ಇದಕ್ಕೆ? ತುಂಬ ಜನ ಡಿ ಅಂತ ಆನ್ಸರ್ ಮಾಡಿದಿರಿ. ಆಫ್ಕೋರ್ಸ್ ಇಟ್ ಈಸ್ ವಾಯ್ಡ್. ಓಕೆ, ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 75th question. A gift comprising both existing and future property is A. valid, B. void, C. voidable, D. void as to the latter. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಪ್ರಾಪರ್ಟಿ ಎಕ್ಸಿಸ್ಟೇ ಇಲ್ಲ, ಅಂಥ ಪ್ರಾಪರ್ಟಿ ಬಗ್ಗೆ ನಾನು ಗಿಫ್ಟ್ ಮಾಡ್ಬೋದಾ ಅಂದರೆ ಅದು ಇಟ್ಸ್ ಅ ಬಿಗ್ ನೋ. ಆದರೆ ಇದರಲ್ಲಿ ಎಕ್ಸಿಸ್ಟಿಂಗ್ ಪ್ರಾಪರ್ಟಿನೂ ಇದೆ. ಸೊ ಒಂದು ಗಿಫ್ಟಲ್ಲಿ ಎರಡು ಪ್ರಾಪರ್ಟೀಸ್ ಇದೆ. ಒಂದು ಈಗ ಇರುವಂತಹ ಪ್ರಾಪರ್ಟಿ, ಇನ್ನೊಂದು ಇಲ್ಲದೆ ಇರುವಂಥ ಪ್ರಾಪರ್ಟಿ, ಮುಂದೆ ಬರುವಂಥ ಫ್ಯೂಚರ್ ಪ್ರಾಪರ್ಟಿ. ಸೊ ಸೆಕ್ಷನ್ 124 ಹೇಳ್ತಾರೆ ಇದು ವ್ಯಾಲಿಡ್. ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಬಗ್ಗೆ ಗಿಫ್ಟ್ ಮಾಡಿದರೆ ಇಟ್ಸ್ ವ್ಯಾಲಿಡ್. ಅದೇ ಫ್ಯೂಚರ್ ಪ್ರಾಪರ್ಟಿ ಬಗ್ಗೆ ಗಿಫ್ಟ್ ಮಾಡಿದರೆ ಅದು ವಾಯ್ಡ್ ಆಸ್ ಟು ದಿ ಲ್ಯಾಟರ್. ಲ್ಯಾಟರ್ ಅಂದರೆ ಎರಡನೆಯ, ಅಂದರೆ ಅದರ ನೆಕ್ಸ್ಟ್ ಒನ್, ಅದಕ್ಕೆ ಸಂಬಂಧಪಟ್ಟದ್ದು ವಾಯ್ಡ್ ಆಗುತ್ತೆ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next one, 76th question. As per section 147 of NI Act, every offence punishable under the said act is A. compoundable, B. non-compoundable, C. compoundable with the permission of the court, D. none of the above. ಸೊ NI ಆ್ಯಕ್ಟಲ್ಲಿ ಯಾವುದಾದ್ರು ಒಫೆನ್ಸ್ ಅಂತ ಇದ್ದರೆ ಆ ಒಫೆನ್ಸನ್ನು ರಾಜಿ ಮಾಡ್ಕೊಳ್ಬೋದಾ ಬೇಡವಾ ಅಂತ ನಾನು ಆವಾಗ ನಿಮಗೆ ಒಂದು ಹೇಳಿದೆ ಸ್ಟಾರ್ಟಿಂಗಲ್ಲಿ. ಸೆಕ್ಷನ್ 320 ಬಗ್ಗೆ ರೆಫರೆನ್ಸ್ ಕೊಡುವಾಗ ಅದರಲ್ಲೇನು ಹೇಳ್ತಾರೆ, IPCಯಲ್ಲಿ ಕೊಟ್ಟಿರುವಂತಹ, CrPCಯಲ್ಲಿ ಕೊಟ್ಟಿರುವಂಥ IPC ಬಗ್ಗೆ ಯಾವುದಾದ್ರು ಒಫೆನ್ಸಸ್ಗಳಿವೆ ಅವಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಕಂಪೌಂಡೇಬಲ್, ಅಂದರೆ ರಾಜಿ ಮಾಡ್ಕೊಳ್ಬೋದು ಅಂತ. ಆ ಒಫೆನ್ಸ್ಗಳ ಬಗ್ಗೆ ರಾಜಿ ಮಾಡ್ಕೊಳ್ಬೋದು. ಅದು ಬಿಟ್ಟು ಬೇರೆ ಯಾವ 329ಅಲ್ಲಿ ಹೇಳಿದ್ದಲ್ಲ, 2 ಕ್ವಶನ್ ಬಂದಿತ್ತು 320 ಬಗ್ಗೆ. ಸೊ ಆವಾಗ ಇಲ್ಲಿ 147 ಬಗ್ಗೆ ಆವಾಗ ಕ್ವಶನ್ ಇತ್ತು, ಸ್ವಲ್ಪ ಡೌಟ್ಸ್ ಇತ್ತು ಮೊದಲು. ಆಮೇಲೆ ಕೇಸ್ ಲಾಸ್ಗಳ ತುಂಬ ಹೇಳಿದಾವೆ. ಇದು ನಾನ್ ಆಬ್ಸ್ಟೆಂಟ್ ಕ್ಲಾಸ್ ಅಂತ. ನಾನ್ ಆಬ್ಸ್ಟೆಂಟ್ ಕ್ಲಾಸ್ ಅಂದರೆ ಈಗ ನಾವು ಎಲ್ಲಿ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ಎನಿ ಅದರ್ ಲಾ ಫಾರ್ ದಿ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅಂತ ಒಂದು ಶಬ್ದ ಬರುತ್ತೆ. ಅಥವಾ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಅಂಡರ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತಲೇ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅಂದರೆ 320ಕ್ಕಿಂತ ಹೆಚ್ಚಾಗಿ ಇರುವಂಥದ್ದು ಯಾವುದು? ಸೆಕ್ಷನ್ 147 ಪ್ರಿವೇಲ್ಸ್ ಓವರ್ ಸೆಕ್ಷನ್ 320. ಸೊ ಅದಕ್ಕೋಸ್ಕರ ಇದರಲ್ಲಿ ಹೇಳಿದ್ದಾರೆ ಅಂದರೆ ಕಂಪೌಂಡೇಬಲ್ ಅಂದರೆ ಹೌದು ಕಂಪೌಂಡೇಬಲ್. ಆ ಒಂದು ಒಫೆನ್ಸಸ್ಗಳು ಯಾವುದಾದ್ರು ಬರುತ್ತೆ NI ಆ್ಯಕ್ಟ್ ಅಡಿ ಅವೆಲ್ಲವೂ ಕೂಡ ಕಂಪೌಂಡೇಬಲ್ ಮಾಡ್ಬೋದು, ರಾಜಿ ಮಾಡ್ಬೋದು ಅಂತ. CrPCಯಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಸಹ ಇದರಲ್ಲಿ ಕಂಪೌಂಡೇಬಲ್ ಆಗುತ್ತೆ. 77. The claim that one was elsewhere when an alleged act took place is called as A. res geste, B. alibi, C. estoppel, D. none of the above. So ಮಧು, ಸಮರ್ಥ್, ನಂದಿನಿ, ಸುಜಾತ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಿ. ಅರುಣೋದಯ, ಪತಿ ಪ್ರತಾಪ್. ಇದು ಯಾವ ಒಂದು ಆ್ಯಕ್ಟ್? ಆ್ಯಕ್ಚುಲಿ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ರೆಲೆವೆಂಟ್ ಫ್ಯಾಕ್ಟ್ಸ್ನ ಇಶ್ಯೂ ಬಗ್ಗೆ ಎವಿಡೆನ್ಸ್ ಕೊಡ್ಬೋದು ಅಂತ ನೋಡಿದ್ದೇವೆ. ಸೊ ಇದು ಯಾವ ಥರ ಅಂದರೆ ಫ್ಯಾಕ್ಟ್ಸ್ ಅದರ್ವೈಸ್ ನಾಟ್ ರೆಲೆವೆಂಟ್ ಬಿಕಮ್ ರೆಲೆವೆಂಟ್. ಯಾವುದು ರೆಲೆವೆಂಟ್ ಅಲ್ವೋ ಅದು ಕೆಲವು ಸಲ ರೆಲೆವೆಂಟ್ ಆಗುತ್ತೆ. ಹೇಗೆ? ಈಗ ಉದಾಹರಣೆಗೆ A ಮತ್ತು B, A ಒಂದು ಆ್ಯಕ್ಟ್ ಮಾಡಿದ್ದಾನೆ, ಒಂದು ಕ್ರೈಮ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಇವನಿದನ್ನು ಹೇಗೆ ಪ್ರೂವ್ ಮಾಡ್ಬೋದು? ನಾನು ಇಲ್ಲಿ ಇರಲಿಲ್ಲ, ನಾನು ಅದೇ ಸಮಯಕ್ಕೆ ಬೇರೆ ಯಾವುದೋ ಒಂದು ಊರಲ್ಲಿದ್ದೆ ಅಂತ ಹೇಳಿ ಪ್ರೂವ್ ಮಾಡಿದರೆ ಆವಾಗ ಏನಾಗುತ್ತೆ? ಅದು ಪ್ಲೀ ಆಫ್ ಅಲಿಬಿ ಆಗುತ್ತೆ. ಫ್ಯಾಕ್ಟ್ಸ್ ವಿಚ್ ಆರ್ ನಾಟ್ ರೆಲೆವೆಂಟ್, ಓಕೆ, ಅದರ್ವೈಸ್ ಬಿಕಮ್ ರೆಲೆವೆಂಟ್. ಅದು ಸೆಕ್ಷನ್ 11ನಲ್ಲಿ ನೋಡ್ಬೋದು.
ಸೊ ರೆಲೆವೆಂಟ್ ಫ್ಯಾಕ್ಟ್ಸ್ ಅಂತ ರೆಸ್ ಜಸ್ಟೇ ಇದೆ, ಅದು ಕೂಡ ಇಂಪಾರ್ಟೆಂಟ್. ಎಸ್ಟೋಪಲ್ ಸೆಕ್ಷನ್ 115 ರೆಸ್ ಜಸ್ಟೇ, ಆಮೇಲೆ ಬೇರೆ 7, 8, 9 ಮೋಟಿವ್, ಪ್ರಿಪರೇಷನ್, ಅದ್ರ ಬಗ್ಗೆ ಎಲ್ಲ ಹೇಗೆ ರೆಲೆವೆಂಟ್ ಆಗತ್ತೆ ಅದೆಲ್ಲವೂ ಹೇಳಿದಾರಲ್ಲ. ಆ ಪ್ರತಿಯೊಂದು ಸೆಕ್ಷನ್ಗಳು ಕೂಡ ಇಂಪಾರ್ಟೆಂಟು. ಕೆಲವೊಂದು ಇಲಿಸ್ಟ್ರೇಷನ್ಸ್ಗಳಿದ್ರೆ ಅದನ್ನು ಕೂಡ ಓದ್ಕೊಳ್ಳಿ. ಇನ್ನು 78th ಕ್ವಶನ್ನು ಮಿತಾಕ್ಷರ. ಹೌದು, ಎಲ್ಲರೂ ಈಗ ಆನ್ಸರ್ ಮಾಡ್ತಿದ್ದಾರೆ ಎಲಿಬಿ, ಪ್ಲೀ ಆಫ್ ಎಲಿಬಿ ಅಂತ. ಸೆಕ್ಷನ್ 11 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ದ ಡಿಫೆನ್ಸ್, ಕಾಮನ್ ಡಿಫೆನ್ಸ್ ಟೇಕನ್ ಬೈ ದಿ ಅಕ್ಯೂಸ್ಡ್ ಆಲ್ವೇಸ್. ಸೊ ಅದಕ್ಕೆ ನೀವು ಜಜ್ಮೆಂಟ್ ರೈಟಿಂಗಲ್ಲಿ ಆ ಪ್ಲೀ ಆಫ್ ಎಲಿಬಿಗೆ ಏನೇನು ಎಸೆನ್ಷಿಯಲ್ ಕಂಡೀಷನ್ನ ಪ್ರೂವ್ ಮಾಡಬೇಕು ಅಂತ ನೋಡ್ಕೊಳ್ಬೇಕು. ಅಥವಾ ಕೆಲವೊಂದು ಸಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇರುತ್ತೆ, ಅದಕ್ಕೆ ಕೆಲವೊಂದು ಸೆಟ್ ಇದೆ, ಒಂದು ಲಿಸ್ಟ್ ಇದೆ, ಕೆಲವೊಂದು ಕಂಡೀಷನ್ಸ್ ಇದೆ. ವೇರಿಯಸ್ ಜಡ್ಜ್ಮೆಂಟ್ಸಲ್ಲಿ ಹೇಳಿದ್ದಾರೆ ಇಂತಿಷ್ಟು ಪ್ರೂವ್ ಮಾಡಿದರೆ ವಿಚ್ ಅನ್ಡೌಟೆಡ್ಲಿ ಪಾಯಿಂಟ್ಸ್ ಟುವರ್ಡ್ಸ್ ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್ ಅಂತ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿದರೆ ಮಾತ್ರ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸನ್ನು ಕನ್ಸಿಡರ್ ಮಾಡ್ಬೋದು. ಸೊ ಆ ಥರ ಎಲ್ಲ ಒಂದು ಏನೇನು ನಿಮಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ರೂಲ್ಸ್ ಆಫ್ ಎವಿಡೆನ್ಸ್ ಅಂತ ನಾನು ಕೂಡ ಹಾಗೆ ಮಾಡ್ತಿದ್ದೆ ಮುಂಚೆ. ಎವಿಡೆನ್ಸ್ ಸಂಬಂಧಪಟ್ಟ ಬೇರೆ ಎಲ್ಲದನ್ನು ಕೂಡ ಇಂಪಾರ್ಟೆಂಟ್ ಲಿಸ್ಟ್ ಮಾಡಿ ಇಟ್ಕೊಳ್ತಿದ್ದೆ. ಓಕೆ, ಮಿತಾಕ್ಷರ. ಮಿತಾಕ್ಷರ ಇಸ್ ಅ ಕಮೆಂಟ್ರಿ ಆನ್ ಎ ನಾರದ ಸ್ಮೃತಿ, ಬಿ ಮನುಸ್ಮೃತಿ, ಸಿ ಯಾಜ್ಞವಲ್ಕ್ಯ ಸ್ಮೃತಿ, ಡಿ ಪರಾಶರ ಸ್ಮೃತಿ. ಸೊ ಆ್ಯಕ್ಚುಲ್ ಆಗಿ ನೀವು ನೋಡಲಿಕ್ಕೆ ಹೋದರೆ ಇದು ಹಿಂದೂ ಲಾದಲ್ಲಿ ಬರುವಂಥದ್ದು ಅಲ್ವಾ, ಪರ್ಸ್ನಲ್ ಲಾ. ಆದರೂ ಕೇಳಬಾರ್ದು ಅಂತ ಇಲ್ಲ. ಸೊ ಜನರಲ್ ನಿಮ್ಗೆ ಗೊತ್ತಿರಬೇಕು. ಸೊ ಮಿತಾಕ್ಷರ ಲಾ, ದಯಾಭಾಗ ಲಾ ಅಂತೆಲ್ಲ ಇದೆ. ಇದು ಒಂದು ಲೀಗಲ್ ಕಮೆಂಟ್ರಿ. ಒಬ್ಬರು ವಿಜ್ಞಾನೇಶ್ವರ ಅಂತ ಬರೆದಿರುವಂತಹ ಯಾಜ್ಞವಲ್ಕ್ಯ ಸ್ಮೃತಿ ಮೇಲೆ ಒಂದು ಲೀಗಲ್ ಕಮೆಂಟ್ರಿ ಅಂತ ಹೇಳ್ತಾರೆ. ಅದರ ಒಂದು ಡೀಟೇಲ್ಸ್ ಆಗಿ ಬರೆದಿರುವಂತಹ ಈ ಮಿತಾಕ್ಷರ ಲಾ, ಸಕ್ಸೆಷನ್ ಎಲ್ಲ ಹೇಗೆ ಅದ್ರ ಬಗ್ಗೆ ಸಂಬಂಧಪಟ್ಟದ್ದು. 79. ವಿಚ್ ಸೆಕ್ಷನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1881 deals with effect of material alteration of the negotiable instruments? A section 85, B section 86, C section 87, D section 88. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಮೆಟೀರಿಯಲ್ ಆಲ್ಟ್ರೇಷನ್, ಒಂದು ಚೆಕ್ ಇರುತ್ತೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಎಕ್ಸಾಂಪಲ್ ತೊಗೊಂಡು, ಅಲ್ಲಿ ಡೇಟ್ ಇರುತ್ತೆ. ಆ ಡೇಟನ್ನು ನೀವು ಸರಿಯಾಗಿ ಒಂದು ಕಣ್ಣಿಗೆ ಕಾಣೋ ಥರನೇ ಚೇಂಜ್ ಮಾಡ್ತೀರಿ, ಅಥವಾ ಆ ಒಂದು ಅಮೌಂಟ್ ಅಂತ ಇದ್ದರೆ ಅದನ್ನು ಕೂಡ ಚೇಂಜ್ ಮಾಡಿಬಿಡ್ತೀರಿ. ಅಂಥ ಸಂದರ್ಭದಲ್ಲಿ ಅದು ಮೆಟೀರಿಯಲ್ ಆಲ್ಟ್ರೇಷನ್ ಅಂತ ಆಗುತ್ತೆ. ಆವಾಗ ಅದರದ್ದು ಎಫೆಕ್ಟ್ ಏನು, ಯಾವ ಸೆಕ್ಷನ್ ಹೇಳಿದ್ದಾರೆ ಆ ಎಫೆಕ್ಟು? ಅದು ಎಫೆಕ್ಟ್ ಏನಾಗುತ್ತೆ ಅಂದರೆ ಅದು ವಾಯ್ಡ್ ಆಗುತ್ತೆ. ಯಾವ ಪಾರ್ಟಿ ಅದನ್ನು ಕೇಳ್ತಿರ್ತಾನೆ ಅದನ್ನು ಪ್ರೆಸೆಂಟ್ ಮಾಡಿದರೆ ಅದು ವಾಯ್ಡ್ ಆಗುತ್ತೆ, ಅನ್ಲೆಸ್ ಕನ್ಸೆಂಟಿಂಗ್ ಪಾರ್ಟೀಸ್ ಅಗ್ರಿ, ಕನ್ಸೆಂಟ್ ಇದ್ದರೆ. ಅದು ಸೆಕ್ಷನ್ 87 ಹೇಳುವಂಥದ್ದು. ನೆಕ್ಸ್ಟ್ ಒನ್, ವಿಚ್ ಇಂಡಿಯನ್ ಸಿಟಿ ಇಸ್ ಕಾಲ್ಡ್ ಆಸ್ ಆರೆಂಜ್ ಸಿಟಿ? ಎ ನಾಗ್ಪುರ್, ಬಿ ಹೈದರಾಬಾದ್, ಸಿ ಜೈಪುರ್, ಡಿ ಗ್ವಾಲಿಯರ್. ಒಂದು ಜನರಲ್ ನಾಲೆಡ್ಜು, ಜಿಯೋಗ್ರಫಿ ಬಗ್ಗೆ, ಅಥವಾ ಫೇಮಸ್ ಸಿಟೀಸ್ ಅಂತೆಲ್ಲ ಇರ್ತದೆ. ಪಿಂಕ್ ಸಿಟಿ ಯಾವುದು, ಆ ಥರ. ಪಿಂಕ್ ಸಿಟಿ ಜೈಪುರ್. ಹಾಗೆ ಆರೆಂಜ್ ಸಿಟಿ ಯಾಕೆಂತ ಹೇಳಿದ್ರೆ ಹೆಚ್ಚಾಗಿ ಆರೆಂಜಸ್ ಬೆಳೀತಾರೆ ಅಲ್ಲಿ, ಅದಕ್ಕೋಸ್ಕರ. ನಾಗ್ಪುರ್ ಮಹಾರಾಷ್ಟ್ರದಲ್ಲಿರುವಂಥದ್ದು ಎ ಸಿ ಕರೆಕ್ಟ್ ಆನ್ಸರ್. ಸೊ ಇದಕ್ಕೆ ಜಿಕೆಗೆ ನೀವು ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಅಂತಲ್ಲ, ಜನರಲ್ ನೀವು ಪ್ರತಿದಿನ ನ್ಯೂಸ್ ಪೇಪರು ಅದನ್ನೆಲ್ಲ ಓದ್ತಾ ಇದ್ದರೆ, ಅಥವಾ ಒಂದು ಯಾವುದೋ ಒಂದು ಇಂಪಾರ್ಟೆಂಟ್ ಶಬ್ದ ಬಂತು, ಅದನ್ನು ಸ್ವಲ್ಪ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಗೂಗಲ್ ಇರೋದೆಲ್ಲ ಸತ್ಯ ಅಂತ ಅಲ್ಲ, ಆದರೆ ಸ್ಟಿಲ್ ಒಂದು ರೆಫರೆನ್ಸ್ ಸಿಗುತ್ತೆ ನಿಮಗೆ, ಎಲ್ಲಿ ಅದನ್ನು ರೆಫರ್ ಮಾಡ್ಬೋದು ಅಂತ. ಸೊ ಅಥೆಂಟಿಕೇಟೆಡ್ ಒಂದು ವೆಬ್ಸೈಟ್ಸ್ ಎಲ್ಲ ಚೆಕ್ ಮಾಡಿ ನೋಡಿ. ಈ ವಿಕಿಪೀಡಿಯಾಲೆಲ್ಲ ಇರುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ, ಆದರೆ ಫುಲ್ ನೀವು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅದನ್ನು ಫ್ಯಾಕ್ಚುಲ್ ಚೆಕ್ ಮಾಡ್ಕೊಳ್ಬೇಕು. Next 81. A proposal when accepted becomes A. Contract, B. An agreement, C. A promise, D. None of the above. Contract Act is a very important question. ಆ ಒಂದು ಪ್ರಾಮಿಸ್ ಒಂದು ಇದಿರುತ್ತೆ ನೋಡಿ, ಪ್ರಪೋಸಲ್ ಅಥವಾ ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್ ಏನಾಗತ್ತೆ? ಅದು ಪ್ರಾಮಿಸ್ ಆಗತ್ತೆ. ಓಕೆ, ಸೊ ನಾವು ಡೆಫಿನೇಷನ್ ಕಾಣ್ಬೋದು, ಬೇರೆ ಬೇರೆ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಸೆಕ್ಷನ್ 2 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಸೆಕ್ಷನ್ 2B ಅಲ್ಲೇ ಇರುವಂಥದ್ದು. ಸೆಕ್ಷನ್ 2B
ಪ್ರಾಮಿಸ್ ಪ್ಲಸ್ ಕನ್ಸಿಡರೇಷನ್ ಅಗ್ರಿಮೆಂಟ್ ಆಗುತ್ತೆ, ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಿಬಲ್ ಬೈ ಲಾ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇಷ್ಟು ಸ್ಟೇಜಸನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಒಂದು ಕಾಂಟ್ರಾಕ್ಟ್ ಅಂತ ನೋಡುವಾಗ. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಕಾಂಬಿನೇಷನ್ ರಿಗಾರ್ಡಿಂಗ್ ಕಂಟ್ರಿ ಆ್ಯಂಡ್ ಇಟ್ಸ್ ಕ್ಯಾಪಿಟಲ್. ಸೊ ಕೆಲವೊಂದು ಫೇಮಸ್ ಸಿಟೀಸ್ಗಳು ಇರ್ತವೆ, ಆದರೆ ನಾವು ಅದನ್ನೇ ಕ್ಯಾಪಿಟಲ್ ಅಂತ ತಿಳ್ಕೊಳ್ತೇವೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಕೊಟ್ಟಿದ್ದಾರೆ. ಸೊ ಎ ಆಸ್ಟ್ರೇಲಿಯಾ ಸಿಡ್ನಿ, ಬಿ ಪಾಕಿಸ್ತಾನ್ ಕರಾಚಿ, ಸಿ ಜಪಾನ್ ಟೋಕಿಯೋ, ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನ್ಯೂಯಾರ್ಕ್. ಯಾವುದು ಕರೆಕ್ಟ್ ಕ್ಯಾಪಿಟಲ್ಲು ಅಂತ ನಾವು ನೋಡೋದಾದರೆ 82 ಪತಿ ಹ್ಯಾಸ್ ಕರೆಕ್ಟ್ಲಿ ಆನ್ಸರ್ಡ್. ಅದು ಜಪಾನ್ ಟೋಕಿಯೋ. ಹಾಗಿದ್ರೆ ಆಸ್ಟ್ರೇಲಿಯಾದ ಯಾವುದು? ಆಸ್ಟ್ರೇಲಿಯಾದು ಕ್ಯಾನ್ಬೆರಾ ಕ್ಯಾಪಿಟಲ್. ಪಾಕಿಸ್ತಾನ್ ಇಸ್ಲಾಮಾಬಾದ್. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಾಷಿಂಗ್ಟನ್ DC ಕ್ಯಾಪಿಟಲ್. ಸೊ ಇಂಪಾರ್ಟೆಂಟ್ ಈಗ ಪ್ರಚಲಿತದಲ್ಲಿರುವಂಥ ಫೇಮಸ್ ಕಂಟ್ರೀಸ್ದು ಕ್ಯಾಪಿಟಲ್ಸ್ ಕೂಡ ನೋಡ್ಕೊಂಡು ಬಿಡಬೇಕು. ಓಕೆ, ಸೊ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ ಒಂದು ಕ್ಯಾಪಿಟಲ್ಸ್ಗಳು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಸಿಟೀಸ್ ಹೊರತು ಕ್ಯಾಪಿಟಲ್ಸ್ಗಳಲ್ಲ. ನೆಕ್ಸ್ಟ್ ಒನ್, as per section 161(2) of the CrPC, a person is not bound to answer any question put to him by the police officer making an investigation if answer to the said question would have tendency to A. expose him to a criminal charge, B. expose him to a penalty, C. expose him to forfeiture, D. all of the above. 161 CrPC ತುಂಬ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಬೈ ವಿಟ್ನೆಸಸ್ ಟು ಪೊಲೀಸ್. ಪೊಲೀಸ್ ಎದುರು ಏನು ವಿಟ್ನೆಸ್ಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಪೊಲೀಸ್ ಸ್ಟೇಟ್ಮೆಂಟ್ಗಳಿರ್ತವೆ. ಅಂಥ ಸ್ಟೇಟ್ಮೆಂಟ್ಗಳಲ್ಲಿ ಈಗ ಉದಾಹರಣೆಗೆ ನನ್ನ ಹತ್ರ ಪೊಲೀಸ್ ಏನಾದರೂ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಿದ್ದಾರೆ, ನಾನು ಯಾವುದಕ್ಕೂ ವಿಟ್ನೆಸ್ ಆಗಿದ್ದೆ. ನಾನು ಹೇಳುವಂಥ ಉತ್ತರದಲ್ಲಿ ಆ ಉತ್ತರದಿಂದ ನನ್ನನ್ನು ಯಾವುದಕ್ಕಾದರೂ ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ ಅಂತ ಗೊತ್ತಾಗಿ ನನ್ನನ್ನು ಏನು ಹೇಳ್ತಾರೆ, ಐ ಹ್ಯಾವ್ ಎ ಟೆಂಡೆನ್ಸಿ ಟು ಎಕ್ಸ್ಪೋಸ್ ಹಿಮ್ ಟು ಅ ಕ್ರಿಮಿನಲ್ ಚಾರ್ಜ್. ನನ್ನನ್ನು ಯಾವುದಾದ್ರು ಕ್ರಿಮಿನಲ್ ಕೇಸಲ್ಲಿ ಚಾರ್ಜ್ ಮಾಡ್ಬೋದು, ಅಥವಾ ನನಗೆ ಪೆನಾಲ್ಟಿ ಬೀಳ್ಬೋದು, ಫೋರ್ಫೀಚರ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಬೋದಾ, ನಾನು ಆನ್ಸರ್ ಮಾಡದೇ ಇರುವಂಥ ಸಾಧ್ಯತೆ ಇದೆಯಾ ಅಂತ ಕೇಳಿದರೆ ಹೌದು. ಸೊ ನನಗೆ ಯಾವುದೇ ರೀತಿಯಲ್ಲಿ ನನ್ನನ್ನು ಎಕ್ಸ್ಪೋಸ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ಗಳು ಪೊಲೀಸ್ಗಳು ಕೇಳಿದರೆ ನಾನು ಅದಕ್ಕೆ ಐ ಆಮ್ ನಾಟ್ ಬೌಂಡ್ ಟು ಆನ್ಸರ್. ಯಾಕೆ? ಆರ್ಟಿಕಲ್ 20 ಪ್ರೊಟೆಕ್ಟ್ಸ್ ಮೀ. ಯಾವುದು ನಮ್ಮ ಇನ್ಕ್ರಿಮಿನೇಟಿಂಗ್ ಸ್ಟೇಟ್ಮೆಂಟ್ ಕೇಳಬೇಕಂತ ಅದಕ್ಕೆ ಆನ್ಸರ್ ಮಾಡಬೇಕಾಗಿಲ್ಲ. 84. Which one of the following is incorrect combination as per the Specific Relief Act 1963? A. Section 27 rescission of contract, B. Section 30 cancellation of instruments, C. Section 34 declaration of status or right, D. Section 39 mandatory injunction. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ನಾವು ಇದ್ರಲ್ಲಿ ನೋಡಿದಾಗ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬೇರೆ ಬೇರೆ ಥರ ರಿಲೀಫ್ಸ್ಗಳನ್ನು ಕೊಟ್ಟಿರ್ತಾರೆ ಅಲ್ವಾ. ಸೊ ಬೇರೆ ಬೇರೆ ಥರ ರಿಲೀಫ್ಸ್ಗಳಲ್ಲಿ ಯಾವುದು ಎಲ್ಲದು ಇಂಪಾರ್ಟೆಂಟ್, ಅದರದ್ದು ಇಂಗ್ರೀಡಿಯೆಂಟ್ಸ್ ನೋಡಿಟ್ಕೊಂಡಿರಿ. ಡಿಕ್ಲರೇಷನ್ಗೆ ಕೆಲವೊಂದು ಉಂಟು, ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ಗೆ ಇದೆ. ಸೊ ಯಾವುದು ಕರೆಕ್ಟ್ ಕಾಂಬಿನೇಷನ್ ಅಲ್ಲ? Fourth question. ಇದು ಕರೆಕ್ಟ್ ಇನ್ಕರೆಕ್ಟ್ ಕಾಂಬಿನೇಷನ್. ಇದು ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸು, ಅದು ಸೆಕ್ಷನ್ 31 ಬರುತ್ತೆ. ಓಕೆ, ಅದರ್ವೈಸ್ ಅದೆಲ್ಲ ಕರೆಕ್ಟ್ ಕಾಂಬಿನೇಷನ್. 85th question. Obligation as defined under section 2A of Specific Relief Act includes every dash enforceable by law. A. duty, B. right, C. obligation, D. legal right. ಸೊ ಇದರಲ್ಲಿ ಆಬ್ಲಿಗೇಷನ್ ಹೇಳುವಂಥದ್ದು ಯಾಕೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬರುತ್ತೆ ಅಂದರೆ, ಈಗ ನಾವು ಇಂಜಂಕ್ಷನ್ ಉದಾಹರಣೆಗೆ ನೋಡ್ಲಿಕ್ಕೆ ಹೋದರೆ ಇಂಜಂಕ್ಷನ್ ರಿಲೀಫ್ ತೊಗೊಳ್ಬೇಕು ಅಂತ ಆದರೆ ಆವಾಗ ಟು ಪ್ರಿವೆಂಟ್ ಬ್ರೀಚ್ ಆಫ್ ಆಬ್ಲಿಗೇಷನ್ ಅಂತ ಹೇಳಿ ಆವಾಗ ಇಂಜಂಕ್ಷನ್ ತೊಗೊಳ್ಬೋದು. ಸೊ ಆವಾಗ ಆಬ್ಲಿಗೇಷನ್ ಅಂದರೆ ಏನು ಅಂತ ನೋಡಬೇಕು. ಸೊ ಎವ್ರಿ ಡ್ಯೂಟಿ ಎನ್ಫೋರ್ಸಿಬಲ್. ಸೊ ಡ್ಯೂಟಿ ಆಯಿತಾ. ಸೊ ಡ್ಯೂಟಿ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 85th question. Duty enforceable by law. Next, 86th question. When a suit in which defendant raised counterclaim is dismissed for default of plaintiff, A. counterclaim also stands dismissed, B. counterclaim may be proceeded with, C. counterclaim is to be returned for its representation as separate suit, D. counterclaim may be proceeded only when suit is restored. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್?
ಅಂದರೆ ಏನಾಗುತ್ತೆ, ಪ್ಲೇಂಟಿಫ್ ಇರ್ತಾರೆ, ಪ್ಲೇಂಟ್ ಫೈಲ್ ಮಾಡ್ತಾರೆ, ಡಿಫೆಂಡೆಂಟ್ ಇರ್ತಾರೆ, ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ತಾರೆ, ಅದ್ರ ಜೊತೆಗೆ ಕೌಂಟರ್ ಕ್ಲೇಮ್ ಕೂಡ ಫೈಲ್ ಮಾಡಿರ್ತಾರೆ. ಆರ್ಡರ್ 8 ಬರುವಂಥದ್ದು 6A ಇಂದ ಸ್ಟಾರ್ಟ್ ಆಗುತ್ತೆ, 6A to 6G ತನಕ. ಸೊ ಅಂಥ ಸಂದರ್ಭದಲ್ಲಿ ಇದು ಆ್ಯಕ್ಚುಲಿ ಇದೇ ಡಿಸ್ಮಿಸ್ ಆಗಿಬಿಡುತ್ತೆ ಈ ಸೂಟ್. ಈ ಕೌಂಟರ್ ಕ್ಲೇಮ್ ಏನಾಗುತ್ತೆ ಆ ಸಂದರ್ಭದಲ್ಲಿ, ಅದನ್ನು ಕಂಟಿನ್ಯೂ ಮಾಡ್ಬೋದಾ ಮಾಡಬಾರ್ದಾ ಅಂತ ಇದ್ದರೆ, ಕೌಂಟರ್ ಕ್ಲೇಮ್ ಮೇ ಬಿ ಪ್ರೊಸೀಡೆಡ್ ವಿತ್. ಯಾಕೆಂದರೆ ಇದ್ರ ಮೇಲೆ ಕೋರ್ಟ್ ಫೀ ಕಟ್ಟಿರ್ತಾರೆ. ಇದು ಆಸ್ ಇಫ್ ಕೌಂಟರ್ ಕ್ಲೇಮಿಗೆ ಪ್ಲೇಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಬೇಕು. ಸೊ ಈ ಥರ ಪ್ರೊಸೀಡಿಂಗ್ಸ್ಗೆಲ್ಲ ಒರಿಜಿನಲ್ ಸೂಟು ಕೇವಲ ಡಿಸ್ಮಿಸ್ ಅಲ್ಲ, ಸ್ಟೇ ಆಗಿದ್ರು ಕೂಡ ಅಥವಾ ಡಿಸ್ಕಂಟಿನ್ಯೂನ್ಸ್ ಆಗಿದ್ರು ಸಹ ಕೌಂಟರ್ ಕ್ಲೇಮ್ ಮೇ ಬಿ ಪ್ರೊಸೀಡೆಡ್ ವಿತ್. ಆರ್ಡರ್ 8 ರೂಲ್ 6D. Next one, 87th question. Who is the captain of Indian women's hockey team which reached the semi-final of the recently held Tokyo Olympics 2020? A. Rani Rampal, B. Vandana Kataria, C. Navneet Kaur, D. Sunita Lakra. ಇವರೆಲ್ಲರೂ ಕೂಡ ಏನಾಗಿತ್ತಂದರೆ ದೇ ವೇರ್ ಪ್ಲೇಯರ್ಸ್ ಇನ್ ಟೋಕಿಯೋ ರೀಸೆಂಟ್ಲಿ ಹೆಲ್ಡ್ ಟೋಕಿಯೋ ಒಲಿಂಪಿಕ್ಸ್. ಆದರೆ ವುಮೆನ್ಸ್ ಟೀಮ್ದು ಕ್ಯಾಪ್ಟನ್ ಯಾರಾಗಿದ್ರು ಅಂತ. ಸೊ ಕ್ಯಾಪ್ಟನ್ ಯಾರಾಗಿದ್ರು? ಸೊ ಲತಾ ಹ್ಯಾಸ್ ಜಾಯಿಂಡ್, ಸುಜಾತಾ, ಮಧು, ಸಮರ್ಥ್, ಅರುಣೋದಯ, ರಾಣಿ ರಾಂಪಾಲ್ ಅಂತ. ಶಿ ಇಸ್ ಅ ಹರಿಯಾಣ ಪ್ಲೇಯರ್. ಸೊ ತುಂಬ ಚಿಕ್ಕ ವಯಸ್ಸಿಂದನೇ ಒಲಿಂಪಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಇಂಡಿಯಾನ ವುಮೆನ್ಸ್ ಟೀಮಲ್ಲಿ. ಸೊ ಸೆಮಿಫೈನಲ್ಸ್ ತನಕ ಕೊಂಡು ಹೋಗಲಿಕ್ಕೆ ಈ ಒಂದು ಟೀಮು, ಅದರಲ್ಲಿ ಆ ಟೀಮಿಗೆ ಕ್ಯಾಪ್ಟನ್ನು ರಾಣಿ ರಾಂಪಾಲ್. ನೆಕ್ಸ್ಟ್, which section of the Negotiable Instruments Act 1881 states that the evidence of the complainant may be given by him on affidavit? A. Section 145, B. Section 146, C. Section 147, D. Section 148. ಆ್ಯಕ್ಚುಲಿ ಇದೇನಾಗುತ್ತೆ, NI ಆ್ಯಕ್ಟ್ ಅಂದರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅರನ್ನು ಅಕ್ಯೂಸ್ ಇರ್ತಾರೆ. ಅಂದರೆ CrPC ಯೂಶಲಿ ಅಪ್ಲೈ ಆಗುತ್ತೆ. CrPCಲಿ ಆದರೆ ಎವಿಡೆನ್ಸ್ ಅಫಿಡವಿಟ್ ಕೊಡ್ಬೋದಾ? ಕೊಡಲಿಕ್ಕಿಲ್ಲ ಅಲ್ವಾ? ಆದರೆ ಇಲ್ಲಿ ಯಾವುದೋ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಏನು ಹೇಳ್ತಾರೆ, ಎವಿಡೆನ್ಸ್ ಆಫ್ ದಿ ಕಂಪ್ಲೇಂಟ್ ಮೇ ಬಿ ಗಿವನ್ ಹಿಮ್ ಆನ್ ಅಫಿಡವಿಟ್ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇದರಲ್ಲೂ ಕೂಡ ನಾನ್ ಅಬ್ಸ್ಟೆಂಟ್ ಕ್ಲಾಸ್ ಇದೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ ಅಂಡರ್ CrPC ಅಂತ ಇದೆ. ಸೊ ಅದಕ್ಕೋಸ್ಕರ ಇದರದ್ದು ಕರೆಕ್ಟ್ ಆನ್ಸರ್ ಯಾವುದು? ಸೆಕ್ಷನ್ 88, ಕ್ವಶನ್ ನಂಬರ್ 88 ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂದರೆ ಅದು 145, ಸೆಕ್ಷನ್ 145 ಹೇಳಿರುವಂಥದ್ದು NI ಆ್ಯಕ್ಟ್. ಸೊ 145 ಇಂಪಾರ್ಟೆಂಟು, 147 ಕೂಡ ಇಂಪಾರ್ಟೆಂಟ್. ಆವಾಗ 147 ಮೇಲೆ ಕ್ವಶನ್ ಕೇಳಿದ್ರಲ್ಲ. ಸೊ ಯೂಶ್ವಲಿ ಆ ಒಂದು ಸೆಕ್ಷನ್ 138 ಇಂದ ಯಾವ ಸೆಕ್ಷನ್ಗಳಿವೆ, ಡಿಸ್ಆನರ್ ಚೆಕ್ಸ್ ಬಗ್ಗೆ ಯಾವ್ಯಾವ ಚಾಪ್ಟರ್ ಇದೆ, ಎಂಟೈರ್ ಚಾಪ್ಟರ್ ಇದೆಲ್ಲ ಅದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಅದು ಬಿಟ್ಟು ಉಳಿದಿದ್ದು ಕೆಲವೊಂದು ಇಂಪಾರ್ಟೆಂಟ್ ಇರುತ್ತೆ. ಅದು NI ಆ್ಯಕ್ಟ್ ಸ್ವಲ್ಪ ಜಾಸ್ತಿ ಪ್ರಾವಿಷನ್ಸ್ ಇರೋದಕ್ಕೆ ಪರ್ಫೆಕ್ಟಾಗಿ ನೀವು 138 ಆ ಡಿಸ್ಆನರ್ ಆಫ್ ಚೆಕ್ಸ್ ಯಾವ ಚಾಪ್ಟರ್ ಫುಲ್ ಎಂಟೈರ್ ಆಗಿ ಸೆಕ್ಷನ್ಸ್ಗಳಿವೆ ಅದನ್ನೆಲ್ಲವೂ ಕೂಡ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 89th question, which provision of CPC says that where a suit is instituted against a public officer for damages or other relief in respect of any act alleged to have been done by him in his official capacity, the government shall be joined as a party to the suit? ಗೌರ್ಮೆಂಟ್ ವಿರುದ್ಧ ಸೂಟ್ ಬೇರೆ, ಪಬ್ಲಿಕ್ ಆಫೀಸರ್ ವಿರುದ್ಧ ಸೂಟ್ ಬೇರೆ. ಆದರೆ ಕೆಲವೊಂದು ಪ್ರಾವಿಷನ್ಸ್ ಇದೆ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಗೌರ್ಮೆಂಟ್ ವಿರುದ್ಧ ಸೂಟ್ ಇರುವಾಗಲೇ, ಪಬ್ಲಿಕ್ ಆಫೀಸರ್ ಅವನ ಒಂದು ಕೆಲಸ, ಒಂದು ಏನು ಹೇಳ್ತಾರೆ, ತನ್ನ ಪದೀಯ ಬಲ ಅಂತ ಹೇಳ್ತಾರೆ, ಅವನ ಒಂದು ಅಧಿಕಾರದ ಒಂದು ನಿಮಿತ್ತದಲ್ಲಿ ಯಾವುದಾದ್ರೂ ಒಂದು ಡ್ಯಾಮೇಜಸ್ ಆ ಸಂಬಂಧ ಕೇಸ್ ಆಗಿದ್ರೆ ಪಬ್ಲಿಕ್ ಆಫೀಸರ್ ಮೇಲೆ ಗೌರ್ಮೆಂಟನ್ನು ಕೂಡ ಜಾಯಿನ್ ಮಾಡಿ ಅಂತ ಒಂದು ಪ್ರಾವಿಷನ್ ಇದೆ. ಯಾವ ಪ್ರಾವಿಷನ್ ಅದು? ಅದು ಆರ್ಡರ್ 27 ರೂಲ್ 5A. ಓಕೆ, ಸೊ ಆರ್ಡರ್ 27 ಈ ಸೂಟ್ಸ್ ಅಗೇನ್ಸ್ಟ್ ಗೌರ್ಮೆಂಟ್ ಅದ್ರ ಬಗ್ಗೆ ಸಂಬಂಧ ಇರುವಂಥ ಆರ್ಡರು. ಹೇಗೆ ನಮಗೆ ಸೆಕ್ಷನ್ 79, 80 ಎಲ್ಲ ಇದೆ, ನೋಟಿಸ್, ಮ್ಯಾಂಡೇಟರಿ ನೋಟಿಸ್. ಸೊ ಒಟ್ಟಿಗೆ ಓದ್ಕೊಳ್ಬೇಕಾಗತ್ತೆ. 90th question. ಸೊ ಇನ್ನೊಂದು 10 ಕ್ವಶನ್ಸ್ ಇದೆ, ಸೊ ಕಂಪ್ಲೀಟ್ ಮಾಡಿಬಿಡೋಣ. ಸೊ ವೆರಿ ಲೆಂದಿ ವಿಡಿಯೋ ಆಗುತ್ತೆ, ಆದರೂ ಸ್ಟಿಲ್ ನೀವೆಲ್ಲರೂ ಒಂದು ಭಾಗಿಯಾಗಿದ್ದೀರಿ. ಸೊ ಹೀಗೆ ಇನ್ನು ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಜಾಯ್ನಿಂಗ್. ಈಗ ನೆಕ್ಸ್ಟ್ 90th ಕ್ವಶನ್ ನೋಡೋಣ. ವೇರ್ ಅನ್ ಇಮ್ಮೊಬಲ್ ಪ್ರಾಪರ್ಟಿ ಈಸ್ ಸೋಲ್ಡ್ ಇನ್ ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ, ದ ಸೇಲ್ ಆಫ್ ಸಚ್ ಪ್ರಾಪರ್ಟಿ ಬಿಕಮ್ಸ್ ಆಬ್ಸಲ್ಯೂಟ್
A. When the court makes an order confirming the sale. B. When the possession of the property sold is delivered to the purchaser. C. When the document conveying title, sale deed to such property is executed. D. On completion of 60 days after the execution of the sale deed. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಈಗ ನಾವು ನ್ಯಾಚುರಲ್ ನೋಡುವಾಗ, ನಾವು ಸೇಲ್ ಡೀಡ್ ಮಾಡುವಾಗ ಏನಾಗುತ್ತೆ, ಯಾವಾಗ ಎಕ್ಸಿಕ್ಯೂಟ್ ಮಾಡಿಬಿಡ್ತೇವೆ, ನಾರ್ಮಲ್ ಸೇಲ್ ಮಾಡುವಾಗ ಆವಾಗಲೇ ಅದು ಕನ್ವೆ ಆಗಿಬಿಡುತ್ತೆ ಟೈಟಲ್. ಆದರೆ ಇಲ್ಲಿ ಆಕ್ಷನಲ್ಲಿ ಪರ್ಚೇಸ್ ಮಾಡಿರ್ತಾರೆ, ಕೋರ್ಟ್ ಸೇಲಲ್ಲಿ ಪರ್ಚೇಸ್ ಮಾಡಿರ್ತಾರೆ, ಆವಾಗ ಅದು ಕೋರ್ಟ್ ಸೇಲ್ ಕನ್ಫರ್ಮೇಷನ್ ಆಗೋದಿಲ್ಲ, ಕೋರ್ಟ್ ಅದು ಸೇಲ್ ಅಂತ ಆಗೋದಿಲ್ಲ. ಯಾವಾಗ ಕೋರ್ಟ್ ಕನ್ಫರ್ಮ್ ಮಾಡುತ್ತೆ, ಆಬ್ಸಲ್ಯೂಟ್ ಅಂತ ಮಾಡುತ್ತೆ, ಆವಾಗ ಕೋರ್ಟ್ ಸೇಲ್ ಅಂತ ಆಗತ್ತೆ. ಆದರೆ ಸ್ಟಿಲ್ ಇಟ್ ಡೇಟ್ ಬ್ಯಾಕ್ಸ್ ಟು ದ ಡೇಟ್ ಆಫ್ ಎಕ್ಸಿಕ್ಯೂಷನ್. ಆದರೆ ಅದು ಯಾವಾಗ ಕೋರ್ಟ್ ಕನ್ಫರ್ಮ್ ಮಾಡಿದಾಗ ಮಾತ್ರ. ಸೊ ಯಾವಾಗ ಸಚ್ ಪ್ರಾಪರ್ಟಿ ಬಿಕಮ್ಸ್ ಆಬ್ಸಲ್ಯೂಟ್ ಅಂದರೆ ವೆನ್ ದಿ ಕೋರ್ಟ್ ಮೇಕ್ಸ್ ಅನ್ ಆರ್ಡರ್ ಕನ್ಫರ್ಮಿಂಗ್ ದಿ ಸೇಲ್. ಆದರೆ ಸ್ಟಿಲ್ ಇಟ್ ಈಸ್ ಸಬ್ಜೆಕ್ಟ್ ಟು ಸರ್ಟನ್ ರೂಲ್ಸ್, ಆಯಿತಾ. ಆರ್ಡರ್ 21 ರೂಲ್ 92 ಹೇಳಿದ್ದಾರೆ, ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ಸಮ್ ರೂಲ್ಸ್. ಓಕೆ, ಅದರ ಸೆಕ್ಷನ್ ರೂಲಲ್ಲೇ ಹೇಳಿದ್ದಾರೆ, ರೂಲ್ 89, 90, 91 ಅದರಲ್ಲಿ ಅಪ್ಲಿಕೇಶನ್ ಬರೆದಿದ್ರೆ ಆವಾಗ ಇದು ಕೋರ್ಟ್ ಕನ್ಫರ್ಮ್ ಮಾಡ್ಬೋದು ಅಂತ. ಇಲ್ಲಾಂದರೆ ಬೇರೆ ಮತ್ತೆ ಹೇರಿಂಗ್ ಇರುತ್ತೆ. 91st question. Leading questions may be asked in A. Chief examination, B. cross examination, C. re-examination, D. all of the above. So leading question ಅಂದರೆ which suggests answer ಅಲ್ವಾ. ಸೊ ನೀವು ಇವತ್ತು ಇಲ್ಲಿ ಜಯನಗರದಲ್ಲಿ ಆ ದಿನ ಒಫೆನ್ಸ್ ಆದ ಜಾಗದಲ್ಲಿ ಇದ್ದೀರಾ ಅಂತ ಹಾಗೆ ಕೇಳುವಂಥದ್ದು. ನೀವು ಎಲ್ಲಿದ್ದೀರಿ ಅಂತ ಕೇಳುವಂಥದ್ದಲ್ಲ. ಆವಾಗ ಅವ್ರು ಹೌದು ಹೇಳ್ತಾರೆ, ಅಂದರೆ ಎಸ್ ಅಥವಾ ನೋ ಅಂತ ಬರುವಂಥ ಆನ್ಸರ್ಗಳು. ಸೊ ಅಂಥ ಕ್ವಶನ್ಸ್ಗಳು ಎಲ್ಲಿ ಕೇಳಬಾರ್ದು ಅಂತ ಕೂಡ ಎವಿಡೆನ್ಸ್ ಆ್ಯಕ್ಟ್ ಹೇಳಿದೆ. ಸೊ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಒಂದು ಕ್ವಶನ್ನು. ಚೀಫ್ ಎಕ್ಸಾಮಿನೇಷನ್ ಕೇಳಲಿಕ್ಕಿಲ್ಲ, ಆದರೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಚೀಫ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಕೇಳಲಿಕ್ಕಿಲ್ಲ. ಸೊ 141, 142 ಎಲ್ಲ ಬರುವಂಥದ್ದು ಲೀಡಿಂಗ್ ಕ್ವಶನ್ಸ್ ಬಗ್ಗೆ. Question number 92. Which section of Indian Contract Act 1872 says that every agreement in restraint of the marriage of any person other than a minor is void? A. Section 29, B. Section 28, C. Section 27, D. Section 26. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಮ್ಯಾರೇಜ್, ಮದುವೆ ಆಗಲಿಕ್ಕಿಲ್ಲ ಅಂತ ಒಂದು ರಿಸ್ಟ್ರಿಕ್ಷನ್ ಹಾಕುವಂಥ ಅಗ್ರಿಮೆಂಟ್ಗಳಿರುವಂಥದ್ದು ಅದು ವಾಯ್ಡ್ ಹೌದು. ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ. ಸೊ ವಾಯ್ಡ್ ಅಗ್ರಿಮೆಂಟ್ಸ್ ಅಂತ ನಾವೇನು ನೋಡಿದ್ವಿ, ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೆಂಟ್ ಆಫ್ ಟ್ರೇಡ್, ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಮ್ಯಾರೇಜ್, ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್, ಅನ್ಸರ್ಟನ್ ಅಗ್ರಿಮೆಂಟ್ಸ್, ಇದೆಲ್ಲವೂ ಕೂಡ ವಾಯ್ಡ್ ಅಗ್ರಿಮೆಂಟ್ಸ್ ಬರುತ್ತೆ. ಇದರಲ್ಲಿ ಸೆಕ್ಷನ್ 26 ಮ್ಯಾರೇಜ್ ಬಗ್ಗೆ ಹೇಳುವಂಥದ್ದು, ಅಂಥ ಅಗ್ರಿಮೆಂಟ್ಗಳು ಮಾಡಲಿಕ್ಕಿಲ್ಲ. ನೆಕ್ಸ್ಟ್, ಮೀನಿಂಗ್ ಆಫ್ ಲೀಗಲ್ ಮ್ಯಾಕ್ಸಿಮ್ ನೆಮೋ ಡ್ಯಾಟ್ ಕ್ವಾಡ್ ನಾನ್ ಹ್ಯಾಬಿಟ್ ಈಸ್ nobody is above law, B. no one should be condemned unheard, C. no one gives what he does not have, D. no man shall be a judge in his own cause. ಇದ್ರದ್ದು ಇನ್ನೊಂದು ಅರ್ಥ ಹೇಳಬೇಕಂದ್ರೆ no one can pass better title than what he has ಅಂತ ಹೇಳ್ತಾರೆ. ಅಂದರೆ ನನಗೆ ಅಧಿಕಾರ ಇಲ್ಲ, ನನಗೆ ಅಧಿಕಾರ ಇಲ್ಲದೇ ಇರುವಂಥದ್ದಕ್ಕೆ ನಾನು ಬೇರೆಯವರಿಗೆ ಆ ಅಧಿಕಾರನ ಕೊಡಲಿಕ್ಕಾಗೋದಿಲ್ಲ. ನನ್ನ ಪ್ರಾಪರ್ಟಿ ನಾನು ಓನರ್ ಅಲ್ಲ, ನಾನು ಟೆನೆಂಟ್ ಅಷ್ಟೇ. ಲ್ಯಾಂಡ್ ಲಾರ್ಡಿನ ಪ್ರಾಪರ್ಟಿ ನಾನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದರೆ ಇದಕ್ಕೆ ಎಕ್ಸೆಪ್ಷನ್ಸ್ಗಳಿವೆ. ಸೇಲ್ ಆಫ್ ಗೂಡ್ಸಲ್ಲಿ ಕೂಡ ಇದೆ, ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಕೂಡ ಇದೆ, ಬೈ ಆಸ್ಟೆನ್ಸಿಬಲ್ ಓನರ್ ಆ ಥರ ಎಲ್ಲ ಬರುತ್ತಲ್ಲ, ಅದೆಲ್ಲ ಕೂಡ ಇದು ಎಕ್ಸೆಪ್ಷನ್ಸ್ಗಳು. ಸೊ ಇದರಲ್ಲಿ ಕರೆಕ್ಟ್ ಆನ್ಸರು ನೋ ಒನ್ ಗಿವ್ಸ್ ವಾಟ್ ಹಿ ಡಸ್ ನಾಟ್ ಹ್ಯಾವ್. ನನಗೆ ಇಲ್ಲದೇ ಇರುವಂಥದ್ದನ್ನು ನಾನು ಬೇರೆಯವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ತುಂಬ ಜನ ಇನ್ನು ನಂದು ಅಂದರೆ ಸ್ವಲ್ಪ ಡಿಲೇ ಇರುತ್ತೆ ಇಂಟರ್ನೆಟ್ ಯೂಟ್ಯೂಬಲ್ಲಿ. ನಾನು 93ಗೆ ಹೋಗಿದ್ದೇನೆ, ನೀವಿನ್ನು 92nd ಕ್ವಶನ್ ಅದ್ರದ್ದು ಆನ್ಸರ್ ಮಾಡ್ತಿದ್ದೀರಿ. ಓಕೆ, ನೆಕ್ಸ್ಟ್ 94th ಕ್ವಶನ್. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಕ್ವಶನ್. ಇದು ಆಸಿಫಿಕೇಶನ್ ಟೆಸ್ಟ್. ಆಸಿಫಿಕೇಶನ್ ಟೆಸ್ಟ್ ಅಂದರೆ ಏನು? ಯಾಕೆ ಈ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ? ಟು ಡಿಟರ್ಮೈನ್ ಸೆಕ್ಸ್ ಆಫ್ ಅ ಪರ್ಸನ್, ಟು ಡಿಟರ್ಮೈನ್ ಏಜ್ ಆಫ್ ಅ ಪರ್ಸನ್, ಟು ಡಿಟರ್ಮೈನ್ ದಿ ಬ್ಲಡ್ ಗ್ರೂಪ್ ಆಫ್ ಅ ಪರ್ಸನ್, ಟು ಡಿಟರ್ಮೈನ್ ದಿ ಮೆಂಟಲ್ ಸ್ಟೇಟಸ್ ಆಫ್ ಅ ಪರ್ಸನ್. ಇದಕ್ಕೆ ಇನ್ನೊಂದು ಹೆಸರಿದೆ ಬೋನ್ ಆಸಿಫಿಕೇಶನ್ ಟೆಸ್ಟ್ ಅಂತ. ಬೋನ್ ಆಸಿಫಿಕೇಶನ್ ಟೆಸ್ಟ್ ಅಂದರೆ ಈ ಎಕ್ಸ್ರೇ ಮುಖಾಂತರ ನೋಡ್ತಾರೆ ಆ ಒಂದು
ಟೆಸ್ಟ್ ಮಾಡಿ ಈ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿದೆ ಅಂತ. ಸೊ ಏಜ್ ಡಿಟರ್ಮಿನ್ ಮಾಡಲಿಕ್ಕೆ. ಓಕೆ, ಸೊ ವಯಸ್ಸೆಷ್ಟಾಗಿದೆ, ಯಾಕೆ ಇದೆ ವಯಸ್ಸೆಷ್ಟಾಗಿದೆ ಅಂತ ಯಾಕೆ ಬೇಕು? ಇದು ಸ್ಪೆಸಿಫಿಕಲಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ, ರೂಲ್ಸಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಮೈನರ್ ಇರ್ತಾರೆ, ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಥವಾ ವಿಕ್ಟಿಮ್ ಚೈಲ್ಡ್ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ಏಜ್ ಎಷ್ಟು, ಸರ್ಟಿಫಿಕೇಟ್ ಇದ್ದರೆ ಆಯಿತು, ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವರ ಏಜ್ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಸೊ ಅಂಥ ಸಂದರ್ಭದಲ್ಲಿ ಬೋನ್ ಆಸಿಫಿಕೇಶನ್ ಟೆಸ್ಟ್ ಅಂತ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಇನ್ನು 95th ಕ್ವಶನ್, ಹೂ ಇಸ್ ದಿ ಪ್ರೆಸೆಂಟ್ ಲಾ ಮಿನಿಸ್ಟರ್ ಇನ್ ದಿ ಯೂನಿಯನ್ ಕ್ಯಾಬಿನೆಟ್? ಎ ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಬಿ ಶ್ರೀ ಕಿರಣ್ ರಿಜಿಜು, ಸಿ ಶ್ರೀ ರವಿಶಂಕರ್ ಪ್ರಸಾದ್, ಡಿ ನನ್ ಆಫ್ ದಿ ಅಬೌವ್. ಇದರಲ್ಲಿ ಯಾವುದು? ಸೊ ಇದು 2021 ಆ ಟೈಮಿಗೆ ನೀವು ಕೀ ಆನ್ಸರ್ಸ್ ನೋಡಿದರೆ ಆ ಆನ್ಸರ್ ಇರುತ್ತೆ, ಬಟ್ ಸ್ಟಿಲ್ ದ ಸೇಮ್ ಥಿಂಗ್ ಇಸ್ ಕಂಟಿನ್ಯೂಯಿಂಗ್, ಅವರೇ ಇದ್ದಾರೆ ಈಗಲೂ ಸಹ. ಸೊ ಯಾರು ಪ್ರೆಸೆಂಟ್ ಲಾ ಮಿನಿಸ್ಟರು? ಎಸ್. ಸೊ ಈ ಥರ ಎಲ್ಲ ಫೈನಾನ್ಸ್ ಮಿನಿಸ್ಟ್ರಿ ಯಾರು, ಡಿಫೆನ್ಸ್ ಮಿನಿಸ್ಟ್ರಿ ಯಾರು, ಅದೆಲ್ಲವೂ ಕೂಡ ನೋಡಿಟ್ಕೊಳ್ಬೇಕು. ಓಕೆ, ಸೊ ಬಿ ಶ್ರೀ ಕಿರಣ್ ರಿಜಿಜು ಇಸ್ ದಿ ಕರೆಕ್ಟ್ ಆನ್ಸರ್. ಎಸ್. ಅರುಣೋದಯ, ಪತಿ ಪ್ರತಾಪ್, ಶಾಂತ, ಸುಜಾತ, ಸುಮಿತ್ರಾ, ಲತಾ ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದಿರಿ. ಗುಡ್. ನೆಕ್ಸ್ಟ್ 96th ಕ್ವಶನ್, ಅ ವಿಟ್ನೆಸ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಸಕ್ಸಸ್ ಆಫ್ ದಿ ಪಾರ್ಟಿ ಹೂ ಕಾಲ್ಡ್ ಹಿಮ್ ಆಸ್ ಅ ವಿಟ್ನೆಸ್ ಈಸ್ ಕಾಲ್ಡ್ ಆಸ್ ಎ ಹೋಸ್ಟೈಲ್ ವಿಟ್ನೆಸ್, ಬಿ ನ್ಯಾಚುರಲ್ ವಿಟ್ನೆಸ್, ಸಿ ಎಕ್ಸ್ಪರ್ಟ್ ವಿಟ್ನೆಸ್, ಡಿ ಇಂಟ್ರೆಸ್ಟೆಡ್ ವಿಟ್ನೆಸ್. ಇದರಲ್ಲಿ ಒಬ್ಬಳು ತಾಯಿ ಇರ್ತಾಳೆ, ಮಗಳ ವಿರುದ್ಧ ಒಂದು ರೇಪ್ ಕೇಸ್ ಆಗಿರುತ್ತೆ. ಆವಾಗ ತಾಯಿ ವಿಟ್ನೆಸ್ ನೋಡಿದಾಗ ಅದು ನ್ಯಾಚುರಲಿ ಇಂಟ್ರೆಸ್ಟೆಡ್ ವಿಟ್ನೆಸ್, ತಾಯಿ ಯಾವಾಗಲೂ ಮಗಳಿಗೆ ಪೂರಕವಾಗಿಯೇ ಸಾಕ್ಷಿ ನುಡಿತಾಳೆ. ಸೊ ಅಂಥ ಸಂದರ್ಭದಲ್ಲಿ ಏನಂತ ಕರೀತಾರೆ, ಅಂಥ ವಿಟ್ನೆಸ್ಗಳಿಗೆ ಏನಂತ ಕರೀತಾರೆ ಅಂದರೆ ಅದು ಇಂಟ್ರೆಸ್ಟೆಡ್ ವಿಟ್ನೆಸ್. ಓಕೆ, ಸೊ ಅಂಥವ್ರದ್ದು ಸ್ವಲ್ಪ ಒಂದು, ಈಗ ನಾವು ಐ ವಿಟ್ನೆಸ್ಗೆ ಕೊಡುವಂಥ ಎವಿಡೆನ್ಷರಿ ವ್ಯಾಲ್ಯೂ ಇಂಟ್ರೆಸ್ಟೆಡ್ ವಿಟ್ನೆಸ್ಗೆ ಇರೋದಿಲ್ಲ. ಸೊ ಇದೆಲ್ಲ ಯಾಕೆ ಬರುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಪ್ರೂಫ್ ಅವರದ್ದು ಎವಿಡೆನ್ಸ್ಗೆ ವ್ಯಾಲ್ಯೂ ಇರುತ್ತೆ, ವೇಟೇಜ್ ಎಷ್ಟಿರುತ್ತೆ ಅಂತ ನೋಡಲಿಕ್ಕೆ. ಹೋಸ್ಟಲ್ ವಿಟ್ನೆಸ್ಗೆ ಕಂಪ್ಲೀಟ್ ಆಗಿ ಇಲ್ಲ, ಅವ್ರು ಯಾರೋ ಮಾಡಿದ್ದು ಅಂತ ಹೇಳ್ಕೊಂಡು ಎವಿಡೆನ್ಸ್ ಕೊಟ್ಟರೆ, ನಾನು ಕೇಳಿದ್ದೇನೆ, ನಾನು ನೋಡಿದ್ದೇನೆ ಅಂತ ಹೇಳುವಂಥದ್ದಕ್ಕೆ ಮಾತ್ರ ವ್ಯಾಲ್ಯೂ ಇರುತ್ತೆ. ನನ್ನ ಒಪಿನಿಯನ್ಗೂ ಕೂಡ ವ್ಯಾಲ್ಯೂ ಇಲ್ಲ. ನನ್ನ 5 ಸೆನ್ಸ್ಗೆ ಯಾವುದು ಪರ್ಸೀವ್ ಆಗಿರುತ್ತೆ ಅಂಥದ್ದು ಮಾತ್ರ ಐ ವಿಟ್ನೆಸ್ ಅಂತ ಹೇಳ್ತಾರೆ. ಅವ್ರು ಕೊಡುವಂಥ ಸಾಕ್ಷ್ಯ ಅದು ಮಾತ್ರ ವೆರಿ ಸಬ್ಸ್ಟ್ಯಾಂಟಿವ್ ಪೀಸ್ ಆಫ್ ಎವಿಡೆನ್ಸ್. ಅದು ಬಿಟ್ಟು ಉಳಿದಿದ್ದೆಲ್ಲವು ಎಕ್ಸ್ಪರ್ಟ್ ವಿಟ್ನೆಸ್ ಕೂಡ ಒಂದು ಒಪಿನಿಯನ್ನು ಅಷ್ಟು ವ್ಯಾಲಿಡಿಟಿ ಇಲ್ಲ. ಸ್ಟಿಲ್ ಈಗ ಡಾಕ್ಟರ್ ಎವಿಡೆನ್ಸ್ ಹೇಳ್ತಾರೆ, ಡಾಕ್ಟರ್ದು ಒಪಿನಿಯನ್. ಸೊ ಐ ವಿಟ್ನೆಸ್ ಮುಂದೆ ಡಾಕ್ಟರ್ ಎವಿಡೆನ್ಸ್ ವೀಕೆ ಆ್ಯಕ್ಚುಲಿ ಹೇಳುವಂಥದ್ದಾದರೆ. ನೆಕ್ಸ್ಟ್ ಒನ್ 97th ಕ್ವಶನ್, the presumption under section 118 of Negotiable Instruments Act shall be made in respect of A. consideration, B. date, C. time of acceptance, D. all of the above. ಕೆಲವೊಂದು ಪ್ರಿಸಂಪ್ಷನ್ ಇರುತ್ತೆ ಸೆಕ್ಷನ್ 118 ಇದು ಬಿಟ್ಟು ಇನ್ನೂ ತುಂಬ ಪ್ರಿಸಂಪ್ಷನ್ ಕೊಟ್ಟಿದ್ದಾರೆ. ಅವೆಲ್ಲವೂ ಏನಂತ ನೋಡ್ಕೊಳ್ಬೇಕು. ಏನು ಪ್ರಿಸಂಪ್ಷನ್ನು? ಈಗ ಚೆಕ್ ಅಂತ ಇದ್ದರೆ ಚೆಕ್ಕಲ್ಲಿ ಡೇಟ್ ಇರುತ್ತೆ, ಆ ಚೆಕ್ ಡೇಟಿಗೆ ಅವ್ರು ಬರೆದು ಕೊಟ್ಟಿದ್ದಾರೆ ಅಂತ ಒಂದು ಪ್ರಿಸಂಪ್ಷನ್ನು. ಅಮೌಂಟ್ ಇರುತ್ತೆ, ಆ ಅಮೌಂಟು ಕನ್ಸಿಡರೇಷನ್ ಆಗೇ ಕೊಟ್ಟಿದ್ದಾರೆ ಅಂತ ಒಂದು ಪ್ರಿಸಂಪ್ಷನ್. ಓಕೆ, ಆ ಟೈಮ್ ಆಫ್ ಎಕ್ಸೆಪ್ಟೆನ್ಸ್, ಯಾವಾಗ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅದು ಯಾವಾಗ ಮೆಚುರಿಟಿಗಿಂತ ಮೊದಲು ಅಥವಾ ಡೇಟ್ ಆದ ನಂತರ ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ ಅಂತಲೇ ಒಂದು ಪ್ರಿಸಂಪ್ಷನ್ ಇರುತ್ತೆ. ಹಾಗೆ ಸ್ಟ್ಯಾಂಪ್ ಬಗ್ಗೆ ಬೇರೆ ಬೇರೆ ತರಹ ಒಂದು ಪ್ರಿಸಂಪ್ಷನ್ಗಳಿವೆ. ಸೊ ಅವನ್ನು ನಾವು ನೋಡಬೇಕು. ಇನ್ನು ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ರಿಕ್ವೈರ್ಡ್ ಫಾರ್ ಕಮಿಟಿಂಗ್ ಆನ್ ಆಕ್ಟ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ ಆನ್ offence punishable under section 120B of Indian Penal Code are A7, B5, C3 and D2. ಸೆಕ್ಷನ್ 120A ಯಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅದರದ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಬಗ್ಗೆ ತುಂಬ ಫೇಮಸ್ ಕೇಸ್ ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಈ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್ ಇದೆ, ಅದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ ಇರುವಂಥದ್ದು, ವೆರಿ ಸೆಲೆಬ್ರೇಟೆಡ್ ಕೇಸ್. ಸೊ ಈಗ ಸೆಕ್ಷನ್ 120A ಪ್ರಕಾರ ಎಷ್ಟು ಮಿನಿಮಮ್ ಜನ ಇದ್ದರೆ ಅದಕ್ಕೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳ್ಬೋದು. ಯಾಕೆಂದರೆ ಈಗ ನಾವು ನೋಡ್ಬೋದು ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಇಂತಿಷ್ಟು ಜನ ಬೇಕು, ಅಥವಾ ರಾಬರಿ ಡಕಾಯಿತಿ ಅಂತ ಇದ್ದರೆ ಇಂತಿಷ್ಟು ಜನ ಬೇಕು ಅಂತೆಲ್ಲ ನಾವು ನೋಡ್ತೇವೆ. ಹಾಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಲಿಕ್ಕೆ ಎಷ್ಟು ಜನ ಬೇಕು? 98th ಕ್ವಶನ್, ಇಬ್ಬರಿದ್ರೆ ಸಾಕು, ಇಬ್ಬರು ಕೂಡ್ಕೊಂಡು ಅದೊಂದು ಅಗ್ರಿಮೆಂಟ್ ಅಲ್ವಾ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ. ಲೀಗಲ್ ಮೀನ್ಸ್ ಡೂಯಿಂಗ್ ಇಲ್ಲೀಗಲ್ ಆ್ಯಕ್ಟ್ ಅಥವಾ ಲೀಗಲ್ ಆ್ಯಕ್ಟ್ ಬೈ ಇಲ್ಲೀಗಲ್ ಮೀನ್ಸ್. ಸೊ ಇಬ್ಬರಿದ್ರೆ ಸಾಕು, ಒಬ್ಬನೇ ಅವನೊಟ್ಟಿಗೆ ಕೂಡ್ಕೊಂಡು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಮಿನಿಮಮ್ 2 ಮೆಂಬರ್ಸ್ ಇದ್ದರೆ ಸಾಕಾಗತ್ತೆ ಕ್ರಿಮಿನಲ್ ಕಾನ್ಸ್ಪಿರಸಿ. ಇನ್ನು 99th ಕ್ವಶನ್,
In which one of the following landmark decisions Supreme Court of India declared that the fundamental rights granted under the Constitution of India are equally applicable to transgender people? ತೃತೀಯ ಲಿಂಗಿಗಳಿಗೆ ಅವರಿಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಅಪ್ಲೈ ಆಗತ್ತೆ, ಅವ್ರನ್ನ ಗುರುತಿಸಿದ್ದು ಹೇಗೆ ಮೇಲ್ ಫೀಮೇಲ್ ಅಂತ ಇದೆ ಹಾಗೆ ಥರ್ಡ್ ಜೆಂಡರ್ ಅಂತ ಏನಿದೆ ಅವರಿಗೆ ಕೂಡ ಈ ಒಂದು ಫಂಡಮೆಂಟಲ್ ರೈಟ್ಸ್ ಕಾನ್ಸ್ಟಿಟ್ಯೂಷನ್ದು ಅಪ್ಲೈ ಆಗತ್ತೆ ಅಂತ ಯಾವ ಕೇಸಲ್ಲಿ ಹೇಳಿದ್ದು? ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, B. National Legal Services Authority versus Union of India, C. Lily Thomas versus Union of India, ಮತ್ತು D. NAS Foundation versus Government of Delhi. ಸೊ NAS Foundation ಕೂಡ ಈ ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್, ಅದು ಸೆಕ್ಷನ್ 377 ಬಗ್ಗೆ ಇರುವಂಥದ್ದು, ಅನ್ಯಾಚುರಲ್ ಆಫೆನ್ಸ್ ಅದಕ್ಕೆ ಸಂಬಂಧಪಟ್ಟದ್ದು. ಆದರೆ ಫಂಡಮೆಂಟಲ್ ರೈಟ್ಸ್ ರೆಕಗ್ನೈಸ್ ಆಗಿದ್ದು ಇದು B. National Legal Services Authority versus Union of India. ಇನ್ನು ಶ್ರೇಯಾ ಸಿಂಘಾಲ್ ಅದು ಅದೆಲ್ಲ ಇದು ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಬರುವಂಥದ್ದು. ಹಾಗೆ ಲಿಲಿ ಥಾಮಸ್ ಈಗ ಕನ್ವಿಕ್ಟೆಡ್ ಪೊಲಿಟಿಷಿಯನ್ಸ್ಗಳು ಅವರು ಎಲೆಕ್ಷನ್ಗೆ ಮಾಡಲಿಕ್ಕಿಲ್ಲ ಅಂತ. ಸೊ ಲಿಲಿ ಥಾಮಸ್ ಒಬ್ಬರು ಫೇಮಸ್ ಲಾಯರ್ ಆಗಿದ್ರು. ಸೊ ಹಾಗೆ DK ಬಸ್ಸು ಅಥವಾ ಕೆಲವರು ಆ್ಯಕ್ಟಿವಿಸ್ಟ್ಗಳು ಏನಿರ್ತಾರೆ, ಲೀಗಲ್ ಜೂರಿಸ್ಟ್ಗಳು, ಅವರು ಕೆಲವೊಂದು ಅಪ್ಲಿಕೇಶನ್ ರಿಟ್ ಪೆಟಿಷನ್ ಫೈಲ್ ಮಾಡಿರ್ತಾರೆ. ಅದೇ ಒಂದು ತುಂಬ ಒಂದು ಇಂಪಾರ್ಟೆಂಟ್ ಕೇಸ್ ಆಗುತ್ತೆ. ಹಾಗೆ ಲಾಸ್ಟ್ ಕ್ವಶನ್ನು 100th ಕ್ವಶನ್. Which section of the Specific Relief Act 1963 says that specific performance of a contract cannot be enforced in favor of a person who failed to prove his readiness and willingness to perform his part of the contract? A. Section 13, B. Section 14, C. Section 15, D. Section 16. ನಾವು ಇಶ್ಯೂಸ್ ಫ್ರೇಮ್ ಮಾಡ್ತೀರಿ, ತುಂಬ ಜನ ಕೇಳ್ತೀರಿ ಹೇಗೆ ಇಶ್ಯೂಸನ್ನು ಫ್ರೇಮ್ ಮಾಡೋದು ಅಂತ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಒಂದು ವಾಸ್ಟ್ ಆಗಿರುವಂಥ ಆ್ಯಕ್ಟ್, ಅದರಲ್ಲಿ ಬೇರೆ ಬೇರೆ ತರಹ ಒಂದು ರಿಲೀಫ್ಸ್ ಹೇಳಿದ್ದಾರೆ. ಆ ಥರ ಒಂದು ರಿಲೀಫು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಸೊ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಅವಶ್ಯಕವಾಗಿ ನೀವೇನು ಪ್ರೂವ್ ಮಾಡಬೇಕು? ಯುವರ್ ರೆಡಿನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್. ಅಂದರೆ ಈಗ ಒಬ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಆ ಅಗ್ರಿಮೆಂಟ್ ಅಡ್ವಾನ್ಸ್ ಕೊಟ್ಟಿರ್ತೀರಿ, ಕೇವಲ ಅಡ್ವಾನ್ಸ್ ಕೊಟ್ಕೊಂಡು ಕೂತ್ಕೊಳ್ಳೋದಾ? ಇಲ್ಲ, ಕಂಪ್ಲೀಟಾಗಿ ಆ ಕನ್ಸಿಡರೇಷನ್ ಫುಲ್ ಪೇ ಮಾಡಬೇಕು. ಆ ಫುಲ್ ಕನ್ಸಿಡರೇಷನ್ ಪೇ ಮಾಡಲಿಕ್ಕೆ ಇಫ್ ಯು ಆರ್ ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ ಅದು ಪ್ರೂವ್ ಮಾಡಬೇಕು. ಅದು ಸೆಕ್ಷನ್ 16 ನಾವು ನೋಡುವಂಥದ್ದು. ಸೊ ಈ ಒಂದು ಇಶ್ಯೂ ನೆಸೆಸರಿಲಿ ಇದ್ದೇ ಇರುತ್ತೆ ಹೆಚ್ಚಾಗಿರುವಂಥ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ. ಸೊ ನೋಡ್ಕೊಳ್ಳಿ, ಇದು ಸೆಕ್ಷನ್ 16 ಡೀಟೇಲ್ ಆಗಿ ಓದಿ. ಸೆಕ್ಷನ್ 16C ಬರುವಂಥದ್ದು ರೆಡಿನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್. ಅದು ಬಿಟ್ಟು ಬೇರೆ ಪ್ರಾವಿಷನ್ ಕೂಡ ಇವೆ. ಸೊ ಇಷ್ಟು ನಾವು 100 ಕ್ವಶನ್ಸ್ಗಳು 2021 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ. ಸೊ ಇನ್ನು ಬರುವಂಥ ದಿನಗಳಲ್ಲಿ 1-2-3 ದಿನ ಬಿಟ್ಟು ನಾನು ಬ್ಯಾಕ್ವರ್ಡ್ಸ್ ಈಗ 2020 ಕ್ವಶನ್ ಪೇಪರ್ ಹಾಗೆ ಸಾಲ್ವ್ ಮಾಡ್ತಾ ಬರ್ತೇನೆ. ಓಕೆ. ಸೊ ಇನ್ನೂ ಡೀಟೇಲ್ ಆಗಿ ನಿಮಗೆ ಕ್ಲಾಸಸ್ಗಳನ್ನು ನೋಡಬೇಕಂದ್ರೆ ನಾನು ಅನ್ಅಕಾಡೆಮಿ ಕ್ಲಾಸ್ಗಳನ್ನ ತೊಗೊಳ್ತಾ ಇದ್ದೇನೆ. ಸೊ ಅನ್ಅಕಾಡೆಮಿ ನೀವು ತುಂಬ ಜನರಿಗೆ ಗೊತ್ತಿರ್ಬೋದು, ಅನ್ಅಕಾಡೆಮಿ ಸ್ಟೂಡೆಂಟ್ಸು ಕೂಡ ಇದ್ದೀರಿ ತುಂಬ ಜನ, ಈಗ ಯಾರು ಆನ್ಸರ್ ಮಾಡ್ತಿದ್ದೀರಿ. ಇದು ಆ್ಯಕ್ಚುಲಿ ಏನು ಒಂದು ಪ್ಲ್ಯಾಟ್ಫಾರ್ಮ್, ಸ್ಪೆಷಲ್ ಕ್ಲಾಸಸ್ಗಳು, ಫ್ರೀ ಲೈವ್ ಸ್ಪೆಷಲ್ ಕ್ಲಾಸಸ್ ಪ್ರತಿದಿನ ನನ್ನ ತರಹ ತುಂಬ ಜನ ಎಜುಕೇಟರ್ಸ್ಗಳು ಅನ್ಅಕಾಡೆಮಿ ಜುಡಿಷರಿ ಬಗ್ಗೆನೇ ಕ್ಲಾಸ್ಗಳನ್ನ ತಗೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಏನು ನೋಡ್ತೇವೆ, ಇಲ್ಲಿ ಜುಡಿಷರಿಗೆ ಸಂಬಂಧಪಟ್ಟ ಕ್ಲಾಸಸ್ಗಳನ್ನು ನಾವು ಪ್ರತಿದಿನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ 1 hour ಕ್ಲಾಸು, 1.5 hour ಕ್ಲಾಸಸ್ ಇರುತ್ತೆ. ಸೊ ನನ್ನ ಕ್ಲಾಸ್ ಯೂಶ್ವಲಿ 7:30 PM ಇರುತ್ತೆ. ಓಕೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಜಾಯ್ನಿಂಗ್. ನಾಳೆ ಕೂಡ ಇದೆ CrPC ಮೇಲೆ ಯೂಶ್ವಲಿ ತೊಗೊಳ್ತಾ ಇದ್ದೇನೆ. ಯಾರು ಹೊಸದಾಗಿ ನೀವು ಜಾಯ್ನ್ ಆಗಿದ್ದೀರಿ, ಆಲ್ರೆಡಿ CPC, TP ಆ್ಯಕ್ಟ್, ಕಾಂಟ್ರಾಕ್ಟ್ ಆ್ಯಕ್ಟ್ ಇದೆಲ್ಲದರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ಗಳನ್ನ ಕ್ಲಾಸ್ಗಳನ್ನು ಆಲ್ರೆಡಿ ಮಾಡಿದ್ದೇನೆ. ಓಕೆ. ಸೊ ನೀವು ಇದಕ್ಕೆಲ್ಲ ಜಾಯ್ನ್ ಆಗ್ಬೋದು, ನೋಡ್ಬೋದು ರೆಕಾರ್ಡ್ ಲೆಕ್ಚರ್ಸ್, ಫ್ರೀ ಕ್ಲಾಸಸ್. ಇನ್ನು ನೀವು ಜಾಯ್ನ್ ಆಗ್ತೀರಿ ಅಂದರೆ ಸೊ ಇನ್ನು ನೀವು ಜಾಯಿನ್ ಆಗ್ತಿದ್ದೀರಿ ಅಂದರೆ ಆವಾಗ ಪ್ಲಸ್ ಕೋರ್ಸ್ಗಳನ್ನು ನಿಮಗೆ ಅನ್ಲಿಮಿಟೆಡ್ ಡೌನ್ಲೋಡ್ ಫೆಸಿಲಿಟಿ ಇರುತ್ತೆ. ಹಾಗೆ ಬೇರೆ ಬೇರೆ ಬ್ಯಾಚಸ್ಗಳನ್ನ ಜಾಯಿನ್ ಆಗ್ಬೋದು. ನಿಮಗೆ ಹಿಂದಿ ಅಥವಾ ಇಂಗ್ಲೀಷ್ ಅರ್ಥ ಆಗ್ತದೆ ಅಂದರೆ ಬೇರೆ ಬ್ಯಾಚಸ್ಗಳೆಲ್ಲದನ್ನು ಕೂಡ ನೀವು ಜಾಯಿನ್ ಮಾಡಿ ವಾಚ್ ಮಾಡ್ಬೋದು. ಸೊ ಎನಿ ಡೌಟ್ಸ್ ಇದ್ದರೆ ಈಗ ನಾನು ಕೆಳಗಡೆ ಸ್ಕ್ರಾಲಿಂಗಲ್ಲಿ ವಾಟ್ಸಪ್ ನಂಬರ್ ಇತ್ತು, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ಇನ್ನು ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ
ಅಂತ ಇದೆ. ಸೊ ಪ್ರಿಲಿಮ್ಸ್ಗೆ ನೀವು ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಹಾಗೆ ಮೇನ್ಸ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗೋದು ಮುಖ್ಯ. ಸೊ ಈಗಲಿಂದನೇ ಪ್ರಿಪೇರ್ ಆಗಿ ಅದಕ್ಕೆ ಪೂರಕವಾಗಿ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅಂತ ಏನಿರ್ತಾರೆ ಅನ್ಅಕಾಡೆಮಿಲಿ ಅವರಿಗೆ ಈ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಐಕಾನಿಕ್ ಕೋರ್ಸ್ ಅಂತ ಕೂಡ ಇದೆ. ಐಕಾನಿಕಲ್ಲಿ ನಿಮಗೆ ಮೆಂಟರ್ಶಿಪ್ ಸಿಗತ್ತೆ, ಹಾಗೆ ನಿಮಗೆ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಸೊ ಅಂಥ ಎಲ್ಲದೂ ಕೂಡ ನೀವು ಕ್ಲಾಸಸ್ಗಳನ್ನು ವಾಚ್ ಮಾಡ್ಬೋದು. ಓಕೆ, ಸೊ ಯೂಟ್ಯೂಬಲ್ಲಿ ನಾಳೆ ಕ್ಲಾಸಸ್ ಇಲ್ಲ, ಕೆಲವೊಂದು ದಿನಗಳಲ್ಲಿ ಮಾತ್ರ ಯೂಟ್ಯೂಬಲ್ಲಿ ಇರುತ್ತೆ. ಯೂಟ್ಯೂಬಲ್ಲಿ ಕೆಲವೊಂದು ಅದೇ ನಿಮ್ಮ ಮೆಸೇಜಸ್ ನನಗೆ ಸ್ವಲ್ಪ ಲೇಟಾಗಿ ಬರೋದಕ್ಕೆ ಸ್ವಲ್ಪ ಇದಾಗತ್ತೆ. ಅನ್ಅಕಾಡೆಮಿಲಿ ಕಂಪ್ಲೀಟಾಗಿ ಪೋಲಲ್ಲಿ ABCD ಅಂತ ಆ ಪೋಲ್ ನಾವು ಕರೆಕ್ಟ್ ಆನ್ಸರ್ ಕೊಟ್ಟರೆ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಅದಕ್ಕೋಸ್ಕರ ಮಾಡ್ತೇನೆ ಯೂಟ್ಯೂಬಲ್ಲೂ ಕೂಡ ಕ್ಲಾಸಸ್ಗಳನ್ನು ಮಾಡ್ತೇನೆ. ಆದರೆ ಈ ಟೈಮ್ ಯೂಶ್ವಲಿ ಅನ್ಅಕಾಡೆಮಿಲಿ 7:30 PM ಇರುವಂಥದ್ದು. ಓಕೆ, ಸೊ ಡೌಟ್ಸ್ ಇದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಸಬ್ಸ್ಕ್ರಿಪ್ಷನ್ ಏನಾದರೂ ಜಾಯಿನ್ ಆಗ್ತೀರಿ ಅಂತ ಆದರೆ. ಓಕೆ, ಇದಿಷ್ಟು ಅನ್ಅಕಾಡೆಮಿ ಬಗ್ಗೆ ಡೀಟೇಲ್ಸ್ ನೋಡಿ. ಲೈವ್ ಮೆಂಟರ್ಶಿಪ್ ಫೆಸಿಲಿಟಿ ಇದೆ, ಹಾಗೆ ಜುಡಿಷರಿ ಐಕಾನಿಕ್ ಕೋರ್ಸ್ ಅಂತ ಇರುವಂಥದ್ದು. ನೀವು ಐಕಾನಿಕ್ ಕೋರ್ಸ್ ತೊಗೊಂಡ್ರೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೂಡ ನೀವು ಜಾಯಿನ್ ಆಗಬಹುದು. ಸೊ ಎನಿ ಡೌಟ್ಸ್, ಯಾವುದಾದ್ರು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಟಾಪಿಕ್ಸ್ ಬಗ್ಗೆ ನೀವು ಕೇಳ್ತೀರಿ ಅಂದರೆ ಅದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಸೊ ಆದಷ್ಟು ಜನ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಅನ್ಅಕಾಡೆಮಿ ಗ್ರೂಪ್. ನಾವಿಲ್ಲಿ ನೋಡಿದಾಗೆ ಅಪರ್ಣಾ ಭಟ್ ಅಂತ ಅನ್ಅಕಾಡೆಮಿ ಚಾನೆಲ್ ಇದೆ, ಟೆಲಿಗ್ರಾಮ್ ಚಾನೆಲ್. ಹಾಗೆ ನೀವು ಅಭಿಜ್ಞಾ ಲಾ ಅಂತ ಸರ್ಚ್ ಮಾಡಿದರೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಸಿಗತ್ತೆ, ಅದು ಕೂಡ ಜಾಯಿನ್ ಆಗ್ಬೋದು. ಅದಕ್ಕೆ ಕೂಡ ನಾನು ಪ್ರತಿದಿನ ಕೆಲವೊಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ಗಳೇನಾದರೂ ಇದ್ದರೆ ಅದನ್ನು ನಾನು ಕಳಿಸ್ತಾ ಇರ್ತೇನೆ. ಓಕೆ, ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಹೀಗೆ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡಲಿಕ್ಕಾಗುತ್ತೋ ಅಷ್ಟು ಮಲ್ಟಿಪಲ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೇರಳ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಸೊ ಹೀಗೆ ಸಾಲ್ವ್ ಮಾಡ್ತಾ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇನ್ನು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ಟುಮಾರೋ ಅನ್ಅಕಾಡೆಮಿಯಲ್ಲಿ ನೋಡೋಣ. ಸೊ ನಿಮಗೆ ಒಂದು ಬ್ರೀಫಾಗಿ ಹೇಳಬೇಕಂದ್ರೆ ಸೆಕ್ಷನ್ನ ಈ 90 ಆನ್ವರ್ಡ್ಸ್ ಈ ಸರ್ಚ್ ವಾರೆಂಟ್, ಸರ್ಚ್ ಸಮನ್ಸ್, ಮೇಂಟೆನೆನ್ಸ್ ಅದ್ರ ಬಗ್ಗೆ ಎಲ್ಲ ಸೆಕ್ಷನ್ಗಳನ್ನು ಓದ್ಕೊಂಡಿರಿ. ಅದ್ರ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಂಡಕ್ಟ್ ಮಾಡ್ತೇನೆ. ಸೊ ಅದರಲ್ಲಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓವರ್ ಆಲ್ ಒಂದು 25 ಕ್ವಶನ್ಸ್ಗಳೇನಿರ್ತವೆ, ಸೊ 25 ಕ್ವಶನ್ಸ್ಗಳನ್ನು ಕಂಡಕ್ಟ್ ಮಾಡಿ ಅದ್ರದ್ದು ಎಕ್ಸ್ಪ್ಲನೇಷನ್ಗಳ ಯೂಶ್ವಲಿ ಕೊಡುವಂಥ ಒಂದು ಪ್ರತಿದಿನ ನಾನು ಮಾಡುವಂಥದ್ದು. ಸೊ 6 ಗಂಟೆಗೆ ಪ್ಲಸ್ ಕೋರ್ಸ್ಗಳಿರ್ತವೆ ಜನರಲಿ. ಸೊ ಇಂಟ್ರೆಸ್ಟೆಡ್ ಪರ್ಸನ್ಸ್ ಅನ್ಲಾಕ್ ಕೋಡ್, ಫ್ರೀ ಲೈವ್ ಕ್ಲಾಸನ್ನ ಅನ್ಲಾಕ್ ಮಾಡಲಿಕ್ಕೆ ಅಪರ್ಣಾ ಲಾ ಅಂತ ನೀವು ಕೋಡ್ ಹಾಕಬೇಕು. ಇನ್ನು ಬೇರೆ ಪ್ಲಸ್ ಕೋರ್ಸ್ಗಳಿಗೆ ಜಾಯಿನ್ ಆದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅದಕ್ಕೆ ಅಪರ್ಣಾ ಲಾ ಅಂತ ಡಿಸ್ಕೌಂಟ್ ಕೋಡ್ ಹಾಕಿದರೆ 10% ಡಿಸ್ಕೌಂಟ್ ಸಿಗುತ್ತೆ, ಪ್ಲಸ್ ಇರಲಿ ಅಥವಾ ಐಕಾನಿಕ್ ಕೋರ್ಸ್ ಇರಲಿ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಿಸ್ತಾ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ನಮಸ್ತೆ ಆಲ್ ಆಫ್ ಯು.